त्रासाय सकराय सत्सुकृत विश्वासाय दोषद्विषे भासाय मुनरम्यतो यसदृशायासाय मासेविने दासाय भयदाय मध्यमुनिहृद्वासाय तुभ्यं नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावात् येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಒಬ್ಬ ವ್ಯಕ್ತಿಯ ಸಮಗ್ರ ಜೀವನದಲ್ಲಿ ಪ್ರತಿನಿತ್ಯ ಉಪಕರಿಸತಕ್ಕಂತಹ ಶಕ್ತಿಗೆ ದೇವ ಅಂತ ಹೆಸರು. ದೇವ ಅನ್ನುವ ಶಬ್ದಕ್ಕೆ ಉಪಕಾರ ಮಾಡುವವ ಅಂತ ಅರ್ಥ. ಉಪಕಾರ ಮಾಡುವುದು ಅನ್ನುವುದು ಎರಡು ಥರ. ಒಂದು, ತಾನು ತನಗೆ ಕಷ್ಟ ಮಾಡಿಕೊಂಡು ಮತ್ತೊಬ್ಬರಿಗೆ ಸುಖ ಮಾಡುವುದು. ಇನ್ನೊಂದು, ಮತ್ತೊಬ್ಬರಿಗೆ ಆನಂದ ಕೊಡುವ ಕೆಲಸದಲ್ಲಿ ತಾನೂ ಆನಂದ ಪಡೆಯುವುದು. ಅಸುರರು ಕೂಡ ಸುಖ ಕೊಡ್ತಾರೆ, ಆದರೆ ತಾವು ತುಂಬ ಕಷ್ಟಪಟ್ಟುಕೊಂಡು ಮತ್ತೊಬ್ಬರಿಗೆ ಸುಖವನ್ನು ಕೊಡ್ತಕ್ಕಂಥದ್ದು. ಆದರೆ ದೇವತೆಗಳಿಗೆ ಯಾರಿಗೆ ಎಷ್ಟು ಉಪಕಾರ ಮಾಡಿದರೂ ಕೂಡ ತಮಗೆ ಚೂರು ಆಯಾಸ ಆಗುವುದಿಲ್ಲ ಅನ್ನುವ ಕಾರಣದಿಂದ ದೇವ ಅಂತ ಶಬ್ದದಿಂದ ಕರೆಯುವುದು. ದೇವ ಅಂದರೆ ಆಯಾಸರಹಿತವಾಗಿ ಉಪಕರಿಸುವವ ಅಂತ. ಈ ಅರ್ಥದಲ್ಲಿ ದೇವ ಅನ್ನುವ ಶಬ್ದವನ್ನು ಎರಡು ಶಕ್ತಿಯಲ್ಲಿ ಮುಖ್ಯವಾಗಿ ಕರೀತೇವೆ. ಒಂದು, ಏಕೋ ದೇವ ಸರ್ವಭೂತೇಷು ಗೂಢ ಅಂತ ಉಪನಿಷತ್ತು ಹೇಳಿದ ಹಾಗೆ ಭಗವಂತ ಶ್ರೀಮನ್ನಾರಾಯಣನಲ್ಲಿ ದೇವ ಅನ್ನುವ ಶಬ್ದದ ಪ್ರಯೋಗ. ಇನ್ನೊಂದು, ದೇವ ಅನ್ನುವ ಶಬ್ದದ ಪ್ರಯೋಗ ಅದು ಮುಖ್ಯ ಪ್ರಾಣನಲ್ಲಿ ಪ್ರಯೋಗ. ಯಾಕಂದರೆ ಮುಖ್ಯ ಪ್ರಾಣ ಎಲ್ಲರಿಗೂ ಉಪಕರಿಸ್ತಾನೆ, ಆತನಿಗೆ ಸ್ವಲ್ಪವೂ ಆಯಾಸ ಆಗುವುದಿಲ್ಲ. ಉಳಿದ ದೇವತೆಗಳು ಉಳಿದವರನ್ನು ದೇವ ಅಂತ ಕರೆಯುವುದಕ್ಕಿಂತ ದೇವತೆ ಅನ್ನುವ ಶಬ್ದದಿಂದ ಕರೆಯುವುದು. ಅವರು ಉಪಕಾರ ಮಾಡ್ತಾರೆ. ಕಣ್ಣಿನಲ್ಲಿ ನಿಂತು ನೋಡುವ ಕೆಲಸವನ್ನು ಸೂರ್ಯ ಮಾಡ್ತಾನೆ. ಮನಸ್ಸಿನಲ್ಲಿ ನಿಂತು ಮನಸ್ಸಿನಿಂದ ಬೇರೆ ಬೇರೆ ರೀತಿಯ ಚಿಂತನೆ ಸಂಕಲ್ಪ ವಿಕಲ್ಪಗಳನ್ನು ಚಂದ್ರ ಮಾಡಿಸ್ತಾನೆ. ಚಂದ್ರಶೇಖರನ ತಲೆಯಲ್ಲಿರುವ ಚಂದ್ರ ಅವನು ಕೂಡ ಮನೋನಿಯಾಮಕ. ಅವನು ಮನಸ್ಸಿನ ಕೆಲಸಗಳನ್ನೆಲ್ಲ ಮಾಡಿಸ್ತಾನೆ. ಕಾಲಿನಲ್ಲಿ ನಿಂತು ಜಯಂತ ಅಂತ ಹೇಳುವ ಇಂದ್ರಪುತ್ರ ನಡೆಯುವ ಕೆಲಸವನ್ನು ಮಾಡಿಸ್ತಾನೆ. ಅವರು ಇಷ್ಟೆಲ್ಲ ಕೆಲಸ ಮಾಡಿಸಿದರೂ ಅವರಿಗೆ ಆಯಾಸ ಆಗ್ತದೆ. ಆ ದೇವತೆಗಳು ಆಯಾಸ ರಹಿತರಲ್ಲ. ಅವರಿಗೆ ಆಯಾಸ ಆದಾಗ ಅವರಿಗೆ ಸ್ವಲ್ಪ ನಿದ್ದೆ ಮಾಡಿದರೆ ಮತ್ತೆ ಆಯಾಸ ಪರಿಹಾರ ಆಗ್ತದೆ. ಉಪನ್ಯಾಸದಲ್ಲೂ ಹಾಗೆ, ತುಂಬ ಕೇಳಿ ಸುಸ್ತಾದರೆ ಸ್ವಲ್ಪ ಅಲ್ಲೇ ನಿದ್ದೆ ಮಾಡಿ ಮತ್ತೆ ಕೇಳುವ ಸ್ಫೂರ್ತಿ ಬರ್ತದೆ. ಹಾಗೆ ಈ ದೇವತೆಗಳಿಗೆ ಆಯಾಸ ಆದಾಗ ಅವರಿಗೆ ನಿದ್ದೆ ಆಗಬೇಕು. ಅವರಿಗೆ ನಿದ್ದೆಯಾಗುವುದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಚಿಕ್ಕ ಪ್ರಳಯ ಅನ್ನುವ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಆ ಪ್ರಳಯ ಕಾಲ ಯಾಕೆ ಅಂತೇಳಿದರೆ, ಅವನು ಸ್ವಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚ ಯಹ ಅಂತ. ಅವರಿಗೆ ಕಲ್ಪಾವಸಾನ ಅರ್ಥಾತ್ ಪ್ರಳಯ ಕಾಲದಲ್ಲಿ ಒಂದು ಸಲ ನಿದ್ದೆ ಮಾಡಿಸಿ ದೇವತೆಗಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡಿಸುವುದು. ಆದರೆ ಆ ಕಾಲದಲ್ಲೂ ವಿಶ್ರಾಂತಿಯನ್ನು ಪಡೆಯದೇ ಇರತಕ್ಕಂತಹ ಒಬ್ಬ ದೇವ ಯಾರು? ಯಾರಿಗೆ ಎಂದೆಂದೂ ಶ್ರಮ ಆಗುವುದಿಲ್ವೋ ಅಂತಹ ದೇವ ವಿಶ್ರಮವನ್ನು ಪಡೆಯುವುದಿಲ್ಲ. ಅಂಥದ್ದು ಮುಖ್ಯ ಪ್ರಾಣ ಅಂತ ಹೇಳುವ ಶಕ್ತಿ. ಪ್ರಾಣದೇವನಿಗೆ ಯಾವತ್ತೂ ಕೂಡ ಆಯಾಸವಾಗುವುದಿಲ್ಲ. ನಾವು ಪ್ರಾಣದೇವರ ಕಥೆಯನ್ನು ಕೇಳ್ತೇವಲ್ವ. ಸುಂದರಕಾಂಡ ಅಂತೇಳಿದರೆ ಸುಂದರ ನಾಮಕನಾದ ವಾಯುದೇವನ ಕಥೆ ಅಂತಲೇ ಅರ್ಥ. ಆ ಸುಂದರನ ಶಕ್ತಿ ಎಂಥದ್ದು ಅಂತೇಳಿದರೆ, ಆ ಸಮುದ್ರವನ್ನು ಹಾರುವಂತಹ ಸಂದರ್ಭದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೊಳ್ಳುವ ಹಾಗೆ ಮಾಡೋಣ ಅಂತ ಹೇಳಿ ಸಮುದ್ರ ರಾಜ ಮತ್ತು ಸಮುದ್ರ ರಾಜನಲ್ಲಿ ಮುಳುಗಿದ್ದಂತಹ ಮೈನಾಕ ಅಂತ ಹೇಳುವ ಪರ್ವತ ರಾಜ ಇವರಿಬ್ಬರು ಆಲೋಚನೆ ಮಾಡಿದರು. ಸಮುದ್ರನಿಂದ ಮೇಲಕ್ಕೆ ಪರ್ವತ ಮೈನಾಕ ಎದ್ದು ಬಂದ. ಹನುಮಂತ ಅದರ ಮೇಲೆ ಸ್ವಲ್ಪ ವಿಶ್ರಮಿಸಿ ಆಮೇಲೆ ಅಲ್ಲಿಂದ ಜಿಗಿದು ಲಂಕೆಗೆ ಹೋಗುವುದು ಸುಲಭ, ಅವನಿಗೊಂದು ಉಪಕಾರ ಆಗ್ತದೆ ಅಂತ ಯೋಚನೆ ಮಾಡಿ ಮೈನಾಕ ಮೇಲೆ ಬಂದರೆ, ನೈವಾತ್ರ ವಿಶ್ರಮಣಂ ಐಚ್ಛತ ಅವಿಶ್ರಮೋಸೌ ನೈವಾತ್ರ ವಿಶ್ರಮಣಂ ಐಚ್ಛತ್ ಅವಿಶ್ರಮೋಸೌ. ಯಾಕೆ ಈತ ವಿಶ್ರಾಂತಿಯನ್ನು ಬಯಸಲಿಲ್ಲ ಅಂದರೆ, ನಿಸ್ಸೀಮ ಪೌರುಷ ಬಲಸ್ಯ ಕುತಃ ಶ್ರಮೋಸ್ಯ. ನಿಸ್ಸೀಮ ಪೌರುಷ,
ಸೀಮಾತೀತವಾದಂತಹ ಬಲ ಯಾರಲ್ಲಿದೆಯೋ ಅಂತಹ ವ್ಯಕ್ತಿಗೆ ಶ್ರಮ ಹೇಗೆ ಉಂಟಾಗಲಿಕ್ಕೆ ಸಾಧ್ಯ? ಅದರಿಂದ ಎಂದೆಂದೂ ಶ್ರಮರಹಿತವಾದ ಶಕ್ತಿ. ಪ್ರಳಯೇಪಿ ಪ್ರತಿಭಾತ ಪರಾವರಃ. ಪ್ರಳಯದಲ್ಲಿ ಎಲ್ಲರೂ ಮಲಗಿದ್ದರೂ ಪ್ರಳಯ ಕಾಲದಲ್ಲೂ ಕೂಡ ಎಚ್ಚರವಾಗಿರತಕ್ಕಂತಹ ಶಕ್ತಿಯನ್ನೇ ಪ್ರಾಣಶಕ್ತಿ ಅಂತ ಕರೆಯೋದು. ಯಯೇಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ. ನಾವು ಮಲಗುವುದು, ನಾವು ನಿದ್ದೆ ಮಾಡುವುದು ಅನ್ನುವ ಸ್ಥಿತಿಯನ್ನು ಕೂಡ ಶಾಸ್ತ್ರೀಯವಾಗಿ ವರ್ಣಿಸಿದರೆ, ನಾವು ನಿದ್ದೆ ಮಾಡುವುದು ಅಂದರೆ ಏನು? ನಮ್ಮ ಇಂದ್ರಿಯ ದೇವತೆಗಳೆಲ್ಲ ವಿಶ್ರಾಂತಿಯನ್ನು ತೆಗೊಳ್ಳುವುದು. ನಮ್ಮ ನಿದ್ದೆಯಲ್ಲೂ ದೇವತೆಗಳಿಗೆ ಸ್ವಲ್ಪ ವಿಶ್ರಾಂತಿ ಇದೆ. ಇದಕ್ಕೆ ಅಂಶ ವಿಶ್ರಾಂತಿ ಅಂತ ಕರಿತೇವೆ. ಅಂದರೆ ನಾವು ನಿದ್ದೆ ಮಾಡ್ತಾ ಇದ್ರು ನಿದ್ದೆ ಮಾಡದೇ ಇದ್ದಂತಹ ಚೇತನಗಳು ಬಹಳಷ್ಟು ಜನ ಇರ್ತಾರೆ. ಈಗ ನಮ್ಮ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನಿಗೆ ವಿಶ್ರಾಂತಿ ಯಾವಾಗ ಅಂದರೆ ನಾವು ನಿದ್ದೆ ಮಾಡಿದಾಗ ಕಣ್ಣು ಕಾಣಿಸೋದಿಲ್ಲ. ನಾವು ಸ್ವಪ್ನಾವಸ್ಥೆಯಲ್ಲಿದ್ದಾಗಲೂ ಕೂಡ ಕಣ್ಣು ದರ್ಶನ ಕ್ರಿಯೆಯಿಂದ ವಿರತವಾಗ್ತದೆ. ಅಂದರೆ ಕಣ್ಣಿನ ದೇವತೆಯಾದಂತಹ ಸೂರ್ಯ ಆಗ ವಿಶ್ರಾಂತಿಯಲ್ಲಿದ್ದಾನೆ ಅಂತ ಅರ್ಥ. ನಾವು ನಿದ್ರಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ದೇವತೆಗಳು ಕೂಡ ವಿಶ್ರಾಂತಿಯಲ್ಲಿ ಇರ್ತಾರೆ. ಇಂದ್ರಿಯ ದೇವತೆಗಳು ವಿಶ್ರಾಂತಿಯನ್ನು ಪಡೆದರು ಅಂತ ಹೇಳಿದರೆ ಯಾರು ಎಚ್ಚರವಾಗಿದ್ದಾನೋ ಅವನಲ್ಲಿ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಜಯಂತ, ಕೈಯಲ್ಲಿರ್ತಕ್ಕಂತಹ ದಕ್ಷ ಇಂದ್ರರು ಇವರೆಲ್ಲ ಕೆಲಸ ಮಾಡ್ತಾನೇ ಇರ್ತಾರೆ. ಆದ್ದರಿಂದ ಅಂಶದಿಂದ ವಿಶ್ರಾಂತಿ ಇಲ್ಲ. ದೇವತೆಗಳಲ್ಲಿ ಇದಕ್ಕೆ ಅಂಶ ವಿಶ್ರಾಂತಿ ಅಂತ ಕರೀತಾರೆ. ಸಂಪೂರ್ಣ ಅಂಶಿಗೆ ವಿಶ್ರಾಂತಿ ಸಿಗುವಂತಹದ್ದು ಪ್ರಳಯ ಕಾಲದಲ್ಲಿ. ಅಂಶಕ್ಕೆ ವಿಶ್ರಾಂತಿ, ಮನುಷ್ಯ ಮಲಗಿದಾಗ ಅವುಗಳಿಗೆ ವಿಶ್ರಾಂತಿ ಸಿಗ್ತವೆ. ಆದರೆ ಎಲ್ಲರೂ ಮಲಗಿದರೂ ವಿಶ್ರಾಂತಿ ಸಿಗದೇ ಇರತಕ್ಕಂತಹ ಚೇತನ ಅಂತ ಹೇಳಿದರೆ ಅದು ನಮ್ಮಲ್ಲಿರುವ ಪ್ರಾಣಶಕ್ತಿ. ನಾವು ಎಚ್ಚರದಿಂದ ಸ್ವಪ್ನಾವಸ್ಥೆಗೆ ಜಾರಿದೆವು ಅಂದರೆ ನಮ್ಮ ಹೊರಗಿನ 5 ಇಂದ್ರಿಯಗಳು ಕೂಡ ವಿಶ್ರಾಂತಿಯಲ್ಲಿದ್ದಾವೆ, ಉಪರತವಾಗಿದ್ದಾವೆ. ಆದರೆ ಒಳಗಿನ ಒಂದು ಇಂದ್ರಿಯ ಮನಸ್ಸು ಅದು ಎಚ್ಚರವಾಗಿರ್ತದೆ. ಸ್ವಪ್ನಾವಸ್ಥೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಕಾಣುವುದು ಅದು ಮನಸ್ಸಿನ ಮೂಲಕ. ಮನಸ್ಸು ಚಕ್ಷುರಿಂದ್ರಿಯದ ಕೆಲಸವನ್ನು ಮಾಡ್ತದೆ, ಶ್ರೋತ್ರೇಂದ್ರಿಯ. ಮನಸ್ಸಿಗೆ ಪಂಚೇಂದ್ರಿಯ ಶಕ್ತಿ ಇದೆ. ಆದ್ದರಿಂದ ಎಲ್ಲ ಇಂದ್ರಿಯಗಳು ನಿದ್ದೆ ಹೋಗಿದ್ದರೂ ಕೂಡ ಸ್ವಪ್ನಾವಸ್ಥೆಯಲ್ಲಿ ನಾವು ನಮ್ಮ ಮನಸ್ಸಿನ ಮೂಲಕ ನೋಡ್ತೇವೆ, ಮನಸ್ಸಿನ ಮೂಲಕ ಕೇಳ್ತೇವೆ, ಮನಸ್ಸಿನ ಮೂಲಕವೇ ಓಡಾಡ್ತೇವೆ, ಮನಸ್ಸಿನ ಮೂಲಕವೇ ತೆಗೊಳ್ತೇವೆ, ಮನಸ್ಸಿನ ಮೂಲಕ ತಿಂದು ರುಚಿಯನ್ನು ಅನುಭವಿಸ್ತೇವೆ. ಅಂದರೆ ಪಂಚೇಂದ್ರಿಯಗಳ ಕೆಲಸವನ್ನು ಅಷ್ಟೇ ಅಲ್ಲ, ಕರ್ಮೇಂದ್ರಿಯದ ಕೆಲಸವನ್ನು ಕೂಡ ಮನಸ್ಸು ಒಂದೇ ನಿರ್ವಾಹ ಮಾಡತಕ್ಕಂತಹ ಪಂಚಮುಖ, ಧ್ಯೇಯ ಪಂಚಮುಖೋ ರುದ್ರ ಅಂತ. ಆ ಮನಸ್ಸಿನಲ್ಲಿ ಪಂಚಮುಖ ಅನ್ನೋದಿದೆ, ಪಂಚೇಂದ್ರಿಯ ಶಕ್ತಿ ಅನ್ನೋದಿದೆ. ಅಂತಹ ಮನಸ್ಸು ಉಪರತವಾಗುವ ಸ್ಥಿತಿಯನ್ನು ನಾವು ಸುಷುಪ್ತಿ ಅಂತ ಕರೆಯೋದು. ಸ್ವಪ್ನಾವಸ್ಥೆಯಿಂದ ಸುಪ್ತ್ಯವಸ್ಥೆಗೆ ಹೋದಾಗ, ಸುಪ್ತಿ ಅಂದರೆ ಗಾಢ ನಿದ್ರೆಯ ಸ್ಥಿತಿಗೆ ಹೋದಾಗ ಮನಸ್ಸು ಕೂಡ ತನ್ನ ಕೆಲಸವನ್ನು ನಿಲ್ಲಿಸಿದೆ. ಈ ಎಲ್ಲ ಇಂದ್ರಿಯಗಳೂ ಕೆಲಸ ನಿಲ್ಲಿಸಿದಾಗ ಒಂದು ಕೆಲಸ ನಡೀತಾ ಇರ್ತದೆ ಈ ಶರೀರದಲ್ಲಿ. ಅದನ್ನೇ ನಾವು ಶ್ವಾಸೋಚ್ಛ್ವಾಸ ಅಂತ ಕರಿತೇವೆ. ಉಸಿರಾಟದ ಕೆಲಸವನ್ನು ನಡೀತಾ ಇರ್ತದೆ. ಈ ಉಸಿರಾಟದ ಕೆಲಸವನ್ನು ಮಾಡತಕ್ಕಂತಹ ಶಕ್ತಿ ಅದು ಪ್ರಾಣಶಕ್ತಿ. ಆದ್ದರಿಂದ ಪ್ರಾಣದೇವನಿಗೆ ಈ ಶರೀರದಲ್ಲಿ ಯಾವತ್ತೂ ವಿಶ್ರಾಂತಿ ಇಲ್ಲ. ಶರೀರ ಇರುವಲ್ಲಿಯ ತನಕವೂ ಕೆಲಸ ಮಾಡಬೇಕಾದದ್ದು ಪ್ರಾಣನದ್ದು. ಅದರಿಂದ ಉಸಿರು ಅನ್ನುವ ದೇವತೆ ಯಯೇಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ. ಎಲ್ಲ ದೇವತಾ ಶಕ್ತಿಗಳು ಕೂಡ ವಿಶ್ರಾಂತಿಯಲ್ಲಿರುವಾಗಲೂ ಒಂದು ಶಕ್ತಿ ತಾನು ಎಚ್ಚರವಾಗಿದ್ದುಕೊಂಡು ಇದಕ್ಕೆ ಶ್ವಾಸೋಚ್ಛ್ವಾಸದ ಕೆಲಸವನ್ನು ಕೊಡುವುದರ ಮೂಲಕ ಈ ಶರೀರಕ್ಕೆ ಶಕ್ತಿಯನ್ನು ತುಂಬಿಸ್ತಾ ಇರ್ತದೆ. ಮೊದಲು ಮಲಗುವಾಗ ಎಷ್ಟು ಶಕ್ತಿ ಹ್ರಾಸವಾಗಿತ್ತೋ, ಮಲಗಿ ನಿದ್ದೆಯಿಂದ ಗಾಢ ನಿದ್ರೆಯಿಂದ ಎದ್ದು ಬರುವಾಗ ಅದೇ ಶಕ್ತಿ ಮತ್ತೆ ಆ ಶರೀರದಲ್ಲಿ ಸಂಚಯನವಾಗುವ ಹಾಗೆ ಮಾಡ್ತದೆ. ಮಲಗಿ ಎದ್ದಾಗ ಶರೀರದಲ್ಲಿ ಅಂತಹ ಶಕ್ತಿ ಹೇಗೆ ಬಂತು ಅಂತ ಹೇಳಿದರೆ ಈ ಇಂದ್ರಿಯಗಳಿಗೆ ವಿಶ್ರಾಂತಿ ಪ್ರಾಪ್ತವಾದ ಕಾರಣದಿಂದ ಮಾತ್ರ ಬಂದದ್ದಲ್ಲ. ಈ ಪ್ರಾಣ ಒಳಗೆ ಹೊರಗೆ ಹೋಗಿ ಅಲ್ಲಿ ಒಳಗೆ ಆ ಪ್ರಾಣಶಕ್ತಿಯನ್ನು ತುಂಬಿಸಿದ ಕಾರಣದಿಂದ ಪ್ರತಿಯೊಂದು ಇಂದ್ರಿಯಗಳು ಕೂಡ ಪ್ರಾಣಶಕ್ತಿಯನ್ನು ಪಡಿತಾವೆ. ಆದ್ದರಿಂದಾಗಿ ಇಂದ್ರಿಯಗಳಿಗೆ ಪ್ರಾಣಗಳು ಅಂತ ಹೆಸರು. ಪಂಚಪ್ರಾಣ ಇಮೇ. ಈ ಶರೀರದಲ್ಲಿರುವ 5 ಇಂದ್ರಿಯಗಳನ್ನು ಪಂಚಪ್ರಾಣರು ಅಂತ ಕರೀತಾರೆ. ಪ್ರಾಣ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಇಂದ್ರಿಯಗಳು ಕೂಡ ಪ್ರಾಣ ಅನ್ನುವ ಶಬ್ದದಿಂದ ಕರೆಸಿಕೊಳ್ಳುವುದು ಯಾಕೆ ಅಂತ ಹೇಳಿದರೆ, ಪ್ರಾಣದೇವನ ಒಳಹೊರಗು ಸಂಚಾರ ಏನು ನಡೀತದೆ, ಉಸಿರಾಟ ಅಂತ ನಾವು ಕರಿತೇವೆ. ಈ ರೀತಿಯ ಶ್ವಾಸೋಚ್ಛ್ವಾಸದ ಕಾರಣದಿಂದ ನಮ್ಮ ಇಂದ್ರಿಯಗಳಿಗೆ ಪ್ರಾಣಶಕ್ತಿಯ ಸಂಚಯನ ಆಗ್ತದೆ. ನಾವು ಆಮ್ಲಜನಕ ಅಂತ ಏನು ಹೇಳ್ತೇವೆ ಅದು ಸಂಸ್ಕೃತದ ಶಬ್ದ ಅಲ್ಲ. ಸಂಸ್ಕೃತದಲ್ಲಿ ಅದನ್ನು ಪ್ರಾಣವಾಯು ಅಂತ ಕರೆಯೋದು. ಅಂದರೆ ಹೊರಗಿರತಕ್ಕಂತಹ ವಾಯುವಿಗೂ ಒಳಗಿರುವಂತಹ ವಾಯುವಿಗೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಹೊರಗಿರುವ ಗಾಳಿಯೇ ಒಳಗೆ ಹೋದಾಗ ಅದನ್ನು ನಾವು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನುವ ಪಂಚಶಬ್ದಗಳಿಂದ ಕರಿತೇವೆ.
ಆ ಶಬ್ದಗಳಿಂದ ಅದನ್ನು ವ್ಯವಹರಿಸುವುದಕ್ಕೆ ಕಾರಣ ಏನು? ದೇಶಭೇದ ಮತ್ತು ಕ್ರಿಯಾಭೇದ. ಅಂದರೆ ಅದು ಮಾಡತಕ್ಕಂತಹ ಕೆಲಸ ಬೇರೆ ಬೇರೆ ಆದದ್ರಿಂದ ಅದೇ ಗಾಳಿಯನ್ನು ಒಂದು ಹೊತ್ತಿಗೆ ಪ್ರಾಣ ಅಂತ ಕರೆದ್ರೆ ಇನ್ನೊಂದು ಸಂದರ್ಭದಲ್ಲಿ ಅಪಾನ ವ್ಯಾನ ಮೊದಲಾದ ಶಬ್ದಗಳಿಂದ ಕರಿತೇವೆ. ಅದು ಮಾಡುವ ಕೆಲಸದ ವ್ಯತ್ಯಾಸದಿಂದ. ಕೆಲವು ಸಲ ಸ್ಥಾನ ಭೇದದಿಂದ ಹೃದಯ ಪ್ರಾಣ ಗುದೇ ಅಪಾನ ಸಮಾನೋ ನಾಭಿ ಸಂಸ್ಥಿತ ಉದಾನ ಕಂಠದೇಶಸ್ಥಃ ವ್ಯಾನ ಸರ್ವಶರೀರಗಃ. ಹೀಗೆ ಒಂದು ಆ ಗಾಳಿ ಯಾವ ಭಾಗದಲ್ಲಿ ತಾನು ಸಂಚಾರ ಮಾಡ್ತದೆ ಅನ್ನುವ ಕಾರಣದಿಂದ ಅದಕ್ಕೆ ಬೇರೆ ಬೇರೆ ಹೆಸರಾಗ್ತದೆ. ಹೇಗೆ ನಮ್ಮ ಲೋಕದಲ್ಲೂ ಕೂಡ ಒಬ್ಬ ವ್ಯಕ್ತಿ ಪಾಠಶಾಲೆಯಲ್ಲಿದ್ದಾಗ ಅವನಿಗೆ ಅಧ್ಯಾಪಕ ಅಂತ ಹೆಸರು, ಮನೆಗೆ ಬಂದಾಗ ಗೃಹಸ್ಥ ಅಂತ ಹೆಸರು, ಅವ ಕಾರ್ಯಾಲಯದಲ್ಲಿದ್ದಾಗ ಅವನಿಗೆ ಆಫೀಸರು ಅಂತ ಕರೀತೇವೆ, ಅವನಿಗೆ ಅಡಿಗೆ ಮನೆಗೆ ಹೋದಾಗ ಪಾಚಕನೂ ಆಗ್ಬೋದು. ಒಟ್ಟಿನಲ್ಲಿ ಅವನು ಯಾವ ಪ್ರದೇಶದಲ್ಲಿದ್ದು ಏನು ಕೆಲಸ ಮಾಡ್ತಾನೆ ಅನ್ನುವ ಕಾರಣದಿಂದ ಅದೇ ವ್ಯಕ್ತಿಗೆ ಭಿನ್ನ ನಾಮಗಳು ಬರುವ ಹಾಗೆ ಈ ಒಂದೇ ಗಾಳಿ ಶರೀರದಲ್ಲಿ ಭಿನ್ನ ಭಿನ್ನ ಜಾಗದಲ್ಲಿ ಸಂಸ್ಥಿತವಾಗುವಾಗ ಅದಕ್ಕೆ ಭಿನ್ನ ನಾಮಧೇಯಗಳು ಬರ್ತವೆ. ಅಷ್ಟೇ ಅಲ್ಲ, ಅವುಗಳು ಮಾಡುವ ಕಾರ್ಯಭೇದದಿಂದಲೂ ಕೂಡ ನಾಮ ವ್ಯತ್ಯಾಸ ಆಗ್ತದೆ. ಪ್ರಾಣನ ಕೆಲಸ ಪ್ರಕರ್ಷೇಣ ಅನಿತೀತಿ ಪ್ರಾಣ, ಮೇಲ್ಮುಖವಾಗಿ ಸಂಚಾರ ಮಾಡುತ್ತಾ ಉಚ್ಛ್ವಾಸದ ಸ್ವರೂಪದಲ್ಲಿ ತಾನು ಕೆಲಸ ಮಾಡ್ತಾ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಚೇಷ್ಟಾ ಶಕ್ತಿಯನ್ನು ಕೊಡುವುದರಿಂದ ಅವನಿಗೆ ಪ್ರಾಣ ಅಂತ ಹೆಸರು. ಅಂದರೆ ಶರೀರದಲ್ಲಿ ಪ್ರಾಣ ಇಲ್ಲದೆ ಹೋದರೆ ಯಾವ ಇಂದ್ರಿಯವೂ ಕೂಡ ಚೇಷ್ಟಾಯುತವಾಗುವುದಿಲ್ಲ, ಎಲ್ಲವೂ ನಿಶ್ಚೇಷ್ಟಿತವಾಗಿ ಹೋಗುತ್ತೆ. ಶರೀರದಲ್ಲಿ ಚೇಷ್ಟೆ ಅನ್ನೋದು ಪ್ರಾಪ್ತವಾದದ್ದೇ ಪ್ರಾಣನಿಂದ. ಬರೀ ಚೇಷ್ಟೆ ಮಾತ್ರ ಅಲ್ಲ, ಚೇಷ್ಟೆಗೆ ಕಾರಣವಾದ ಬಿಸಿ. ಯಾವತ್ತೂ ಕೂಡ ಚೇಷ್ಟೆ ಬರುವುದು ಅಗ್ನಿಯಿಂದ. ಅಗ್ನಿ ಇಲ್ಲದೆ ಹೋದರೆ ಯಾವ ಚೇಷ್ಟೆಯೂ ನಡೆಯುವುದಿಲ್ಲ. ಅಗ್ನಿ ಯಾವುದು? ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿದರೆ ಪಾತ್ರೆಯಲ್ಲಿದ್ದ ನೀರು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಅಂತ ಚೇಷ್ಟೆಯನ್ನು ಪಡಿಬೇಕು ಅಂತಾದರೆ ಅದಕ್ಕೆ ಅಡಿಯಿಂದ ಬೆಂಕಿ ಮಾಡಬೇಕು. ಬೆಂಕಿಯ ಸ್ಪರ್ಶ ಆದಾಗ ಅಗ್ನಿಯ ಸ್ಪರ್ಶದಿಂದಾಗಿ ಆ ನೀರು ಕುದಿಯುವುದಕ್ಕೆ ಪ್ರಾರಂಭವಾಗ್ತದೆ. ಕುದಿಯುವ ನೀರು ಕೆಲ ಕ್ಷಣದ ನಂತರದಲ್ಲಿ ಹಾಗೆ ಆ ಪಾತ್ರೆಯಿಂದ ಹಾರಿ ಆಕಾಶಕ್ಕೆ ಹಾರಿ ಹೋಗ್ತದೆ, ಹಬೆಯಾಗಿ ಹೋಗ್ತದೆ. ಹಾಗಾದರೆ ಅಲ್ಲಿದ್ದಂತಹ ಜಲದಲ್ಲಿ ನಿಶ್ಚಲವಾಗಿದ್ದ ಜಲ ಚಲನವನ್ನು ಪಡೆದು ತಾನು ಸಂಚಾರ ಶಕ್ತಿಯನ್ನು ಪಡೆದದ್ದು ಅಗ್ನಿಯಿಂದಾಗಿ. ಅಗ್ನಿ ಅಂತ ಅದಕ್ಕೆ ಹೆಸರೇ ಅಗಾನ್ನಯತೀತಿ ಅಗ್ನಿ. ಅಗ ಅಂದರೆ ಚಲನರಹಿತವಾದದ್ದು ಅಂತ ಅರ್ಥ. ನ ಗಚ್ಚತೀತ್ಯಗ, ಗಮನರಹಿತವಾದದ್ದಕ್ಕೆ ಅಗ ಅಂತ ಹೆಸರು. ಅಗನಿ ಅಂದರೆ ಚಲನರಹಿತವಾದದ್ದನ್ನು ನಯನ ಮಾಡುವಂಥದ್ದು, ಅಂದರೆ ಅದಕ್ಕೆ ಚಾಲಕ ಶಕ್ತಿಯಾದದ್ದು. ಚಲನರಹಿತವಾದದ್ದಕ್ಕೆ ಚಾಲಕ ಶಕ್ತಿಯಾದದ್ದನ್ನು ಅಗ್ನಿ ಅಂತ ಕರಿತೇವೆ. ಋಗ್ವೇದದಲ್ಲಿ ಪ್ರಾಣಾಗ್ನಿ ಸೂಕ್ತ ಅಂತಿದೆ. ಬಳಿತ್ಥ ತದ್ದಪುಷೇಧಾಯಿ ಅಂತ ಪ್ರಾರಂಭ ಆಗ್ತದೆ. ಈ ಸೂಕ್ತಕ್ಕೆ ಋಗ್ವೇದದಲ್ಲಿ ಪ್ರಾಣಾಗ್ನಿ ಸೂಕ್ತ ಅಂತ ಹೆಸರು. ಅದು ಬಳಿತ್ಥ ಅಂತ ಸುರಾಗೋದ್ರಿಂದ ಬಳಿತ್ಥ ಸೂಕ್ತ ಅಂತ ನಾವು ಕರಿತೇವೆ. ಪ್ರಾಣಾಗ್ನಿ ಅಂತ ಯಾಕೆ ಕರಿತೇವೆ ಅಂದರೆ ಪ್ರಾಣನು ಅಗ್ನಿಯಾಗಿದ್ದಾನೆ. ಅಂದರೆ ಚಲನೆ ಇಲ್ಲದೆ ಇದ್ದಂತಹ ಈ ಶರೀರಕ್ಕೆ ಚಾಲಕ ಶಕ್ತಿಯಾಗಿ ಪ್ರಾಣದೇವನಿರುವುದರಿಂದ ಪ್ರಾಣ ಒಳಗಿನಿಂದ ತಾನು ಅಗ್ನಿಯನ್ನು ನಿಷ್ಪಾದನೆ ಮಾಡ್ತಾನೆ. ಇಲ್ಲದೆ ಹೋದರೆ ಒಲೆಯಲ್ಲಿ ಹಾಕಿದ ಅಗ್ನಿಯೂ ಕೂಡ ಪ್ರಾಣ ಇಲ್ಲ ಅಂತೇಳಿದರೆ ಆ ಅಗ್ನಿಯು ಆರಿ ಹೋಗ್ತದೆ. ಗಾಳಿ ಇಲ್ಲದೆ ಇದ್ದ ಪ್ರದೇಶದಲ್ಲಿ ಬೆಂಕಿ ಉರಿಯುವುದಿಲ್ಲ. ಗಾಳಿಯ ಆಮ್ಲಜನಕ ಸೇರಿದರೆ ಅಲ್ಲ ಬೆಂಕಿ ಉರಿಯುವುದು. ಅದರಿಂದ ಅಗ್ನಿಯ ಪ್ರಜ್ವಲನೆಗೆ, ಅಗ್ನಿಯ ನಿಷ್ಪತ್ತಿಗೆ ವಾಯು ಕಾರಣನಾಗ್ತಾನೆ. ಆದ್ದರಿಂದ ಅಗ್ನಿ ಚಲಿಸುವುದು ಕೂಡ ವಾಯುವಿನ ಕಾರಣದಿಂದ ಅನ್ನುವ ಕಾರಣದಿಂದ ವಾಯುವನ್ನು ಮುಖ್ಯವಾಗಿ ಪ್ರಾಣಾಗ್ನಿ ಅನ್ನುವ ಶಬ್ದದಿಂದ ವ್ಯವಹರಿಸುವುದು. ಆದ್ದರಿಂದ ನಮ್ಮ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಆಗ್ತಾ ಇದ್ದ ಹಾಗೆ ಶರೀರದಲ್ಲಿ ಅಗ್ನಿಯ ಉತ್ಪತ್ತಿ ಆಗ್ತದೆ. ಆ ಅಗ್ನಿ ಉತ್ಪತ್ತಿ ಆಗುವುದರಿಂದ ಹೀಗೆ ಕೈ ಮುಟ್ಟಿದಾಗ ಮೈ ಬಿಸಿ ಕಾಣಿಸುವುದು. ಮೈಯಲ್ಲಿ ಬಿಸಿ ಅಗ್ನಿ ಅಂದರೆ ಜಠರಾಗ್ನಿ ಇರ್ಬೋದು ಅಥವಾ ಕಂಠಾಗ್ನಿ ಇರ್ಬೋದು. ಉಚ್ಚಾರಣೆ ಮಾಡುವುದಕ್ಕೆ ಬೇಕಾದ ನಾಭಿ ಸಂಸ್ಥಿತವಾದಂತಹ ಉಚ್ಚಾರಣೆಗೆ ಬೇಕಾದ ವರ್ಣಾಗ್ನಿ ಅದಾಗು. ಯಾವ ಅಗ್ನಿಯು ಶರೀರದಲ್ಲಿ ನಿಷ್ಪನ್ನವಾಗುವುದು ಈ ಪ್ರಾಣನ ಕಾರಣದಿಂದ. ಅದರಿಂದ ಪ್ರಾಣ ಅಗ್ನಿ ನಿಷ್ಪಾದನೆ ಮಾಡುವುದರ ಮೂಲಕ ಇಂದ್ರಿಯಗಳಿಗೆ ಚೇಷ್ಟೆಯನ್ನು ಕೊಡತಕ್ಕಂಥವ ಅನ್ನೋದು ಪ್ರಾಣನ ಸ್ವರೂಪ. ಅಪಾನ ಅನ್ನುವ ಈ ಪ್ರಾಣನಿಗೆ ಸಹಕಾರ ಮಾಡ್ತಕ್ಕಂತಹ ಇನ್ನೊಂದು ಸ್ವರೂಪ. ಅದು ವಾಯುವಿದ್ಯೆ ಮತ್ತೊಂದು ಸ್ವರೂಪ. ಅವನೇನು ಮಾಡ್ತಾನೆ ಅಂತೇಳಿದರೆ ಶರೀರದ ಒಳಗೆ ಹೋದ ಆಹಾರ ಏನಿದೆ ಆ ಆಹಾರವನ್ನು ಕೆಳಗೆ ದಬ್ಬುವ ಕೆಲಸ ಮಾಡ್ತಾನೆ. ಅದು ಜಠರ ಆಶಯದಲ್ಲಿ ಅದು ಸಂಸ್ಥಿತವಾಗ್ತದೆ. ಜಠರಾಶಯದಲ್ಲಿ ಸಂಸ್ಥಿತವಾದಾಗ ಅದಕ್ಕೆ ಕೆಲವು ಆಮ್ಲಗಳು ಸೇರಿಕೊಳ್ತಾರೆ. ಈ ಶರೀರ ಸಂಸ್ಥಿತವಾದ ಆಮ್ಲ ಅದನ್ನು ಅಗ್ನಿ ಅಂತ ಕರಿತೇವೆ. ಆಮ್ಲ ಅಂದರೆ ಅಗ್ನಿ ಅಂತ ಅರ್ಥ, ಜಠರಾಗ್ನಿ ಅಂತ ಅದನ್ನು ಕರಿತೇವೆ. ಆ ಅಗ್ನಿಗಳ ಸಂಸ್ಪರ್ಶದಿಂದಾಗಿ ತಿಂದಂತಹ ಆಹಾರ, ಚತುರ್ವಿಧವಾದಂತಹ ಆಹಾರವೂ ಕೂಡ ಪಚನ ಅನ್ನುವ ಸ್ಥಿತಿಯನ್ನು ಪಡಿತಾರೆ. ಪಚನಗೊಂಡಂತಹ ಆಹಾರದ ಏನು ಸಾರ ಇದೆ ಅದು ಮೇಲ್ಮುಖವಾಗ್ತದೆ.
ಅದರ ಅಸಾರ ಭಾಗವನ್ನು ಈ ಅಪಾನ ಅಂತಕ್ಕಂತಹ ವಾಯು ಕೆಳಮುಖವಾಗಿ ತಳ್ಳಿ ಶರೀರವನ್ನು ಶುದ್ಧಗೊಳಿಸುವ ಕೆಲಸವನ್ನು ಮಾಡ್ತದೆ. ಅದು ಬಹಳ ಮುಖ್ಯ. ಈಗ ಬೆಂಗಳೂರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳುಂಟು. ಅದರ ಜೊತೆಗೆ ಈ ಕಸಗಳನ್ನೆಲ್ಲ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವ BBMPಯ ಒಂದು ವ್ಯವಸ್ಥೆ ಇಲ್ಲದೆ ಹೋದರೆ ಆವಾಗ ಬೆಂಗಳೂರಿನಲ್ಲಿ ನಮ್ಮ ವಾಸವೇ ಕಷ್ಟ ಹೋಗುವುದಿಲ್ಲ. ಹಾಗೆ ನಮ್ಮ ಶರೀರದಲ್ಲಿ ಪ್ರಾಣ, ವ್ಯಾನ, ಉದಾನ, ಸಮಾನ ಇತ್ಯಾದಿಗಳ ಕೆಲಸದ ಜೊತೆಗೆ ಅಷ್ಟೇ ಪ್ರಾಧಾನ್ಯವನ್ನು ಪಡೆದ ಮತ್ತೊಂದು ಕೆಲಸ ಅಂತ ಹೇಳಿದರೆ ಅಪಾನನ ಕೆಲಸ. ಅಪಾನ ಶರೀರವನ್ನು ಶುದ್ಧೀಕರಿಸುವ, ಅದರಲ್ಲಿದ್ದಂತಹ ಕೆಸರನ್ನು ತೊಳೆಯುವುದಕ್ಕೆ ಜಲಗಳನ್ನೆಲ್ಲ ಪ್ರತ್ಯೇಕೀಕರಿಸಿ ಆ ಜಲವು ದುಷ್ಟವಾದಾಗ ಜಲವನ್ನು ಕೆಳಗೆ ವಿಸರ್ಜನೆ ಮಾಡುವ ಹಾಗೆ, ಅಥವಾ ಶರೀರದಲ್ಲಿದ್ದಂತಹ ಆಹಾರಗಳ ಪದಾರ್ಥದ ಸಾರವನ್ನು ತೆಗೆದು ಉಳಿದ ಜರಠ ಅಂದ್ರೆ ಏನು, ಹಿಂಡಿ, ಅದನ್ನು ಮತ್ತೆ ಶರೀರದಿಂದ ವಿಸರ್ಜನೆ ಮಾಡುವ ಕೆಲಸವನ್ನೆಲ್ಲ ಮಾಡತಕ್ಕಂತಹ ಶಕ್ತಿ ಅಪಾನ ಶಕ್ತಿ. ಗರ್ಭಿಣಿಯಾದ ಹೆಣ್ಣು ಮಗಳ ಹೊಟ್ಟೆಯಲ್ಲಿದ್ದಂತಹ ಪುಟ್ಟ ಮಗುವನ್ನು 9 ತಿಂಗಳು ಭರ್ತಿಯಾದ ನಂತರ ಅದು ಪ್ರಸವಿಸುವ ಹಾಗೆ ದಬ್ಬುವ ಶಕ್ತಿಯೂ ಕೂಡ ಅಪಾನ ಶಕ್ತಿ. ಅದರಿಂದ ಅಪಾನ ಪ್ರಸವಕರ್ತೃ, ಜೊತೆಗೆ ಶರೀರದಲ್ಲಿದ್ದಂತಹ ನಿಸ್ಸಾರ ವಸ್ತುಗಳನ್ನು ಬಹಿರ್ಗಮನ ಮಾಡತಕ್ಕಂತಹ ವಿಸರ್ಜಕ ಶಕ್ತಿ ಅಂತ ಅವನನ್ನು ಕರಿತೇವೆ. ಈಗ ಪ್ರಾಣ, ಅಪಾನ ಅಂತ 2 ವಾಯುಗಳ ಉಪಕಾರ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ವ್ಯಾನ ಅನ್ನುವುದು ಮತ್ತೊಂದು ಪ್ರಾಣನ ಸ್ವರೂಪ. ಈ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತಕ್ಕಂತಹ ಪಂಚಪ್ರಾಣರಲ್ಲಿ ವ್ಯಾನನಿಗೆ ಒಂದು ವಿಶೇಷವಾದ ಮಹತ್ವ ಇದೆ. ಯಾಕೆ ಅಂತೇಳಿದರೆ ಈ ಪ್ರಾಣ ಅಪಾನಗಳಿಗೆ ಒಂದು ವಿಶೇಷವಾಗಿ ಇಂತಹ ಜಾಗ ಅಂತಿದೆ. ಪ್ರಾಣ ಏನು ಮಾಡ್ತಾನೆ, ಉಸಿರಾಟದ ಮೂಲಕವಾಗಿ ಮೇಲಕ್ಕೆ ಗಾಳಿ ಬರ್ತದೆ. ಅಪಾನ ಕೆಳಮುಖಕ್ಕೆ ದಪ್ತಾ ಇರ್ತಾನೆ. ಅವನಿಗೆ ಒಂದು ಜಾಗ ಇದೆ, ಇಷ್ಟು ಜಾಗದಲ್ಲಿ ಪ್ರಾಣನ ಕೆಲಸ, ಇಷ್ಟು ಜಾಗದಲ್ಲಿ ಅಪಾನನ ಕೆಲಸ ಅಂತ. ಆದರೆ ವ್ಯಾನನದ್ದು ಹಾಗಲ್ಲ. ಅವನು ವ್ಯಾನಃ ಸರ್ವ ಶರೀರಗಃ ಅಂತ ಸಮಗ್ರ ಶರೀರದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಶರೀರದ ಯಾವ ಭಾಗದಲ್ಲೇ ಸ್ಪರ್ಶವಾದರೂ ಅದನ್ನು ಈ ಚೇತನಕ್ಕೆ ಜ್ಞಾನ ಬರುವ ಹಾಗೆ ಮಾಡ್ತಾನೆ. ಶರೀರದಲ್ಲಿರುವ ಚೇತನನನ್ನು ನಾವು ಜೀವ ಅಂತ ಕರಿತೇವೆ. ಜೀವೋತ್ತಮನಾದಂತಹ ಪ್ರಾಣ ಏನು ಮಾಡ್ತಾನೆ, ಈ ಜೀವಕ್ಕೆ ಶರೀರದ ಪ್ರತಿಯೊಂದು ಭಾಗದಿಂದಲೂ ಕೂಡ ಒಂದು ಸಂಜ್ಞಾತಂತುವಾಗಿ ಕೆಲಸ ಮಾಡ್ತಾನೆ. ಸೆನ್ಸ್ ಅಂದರೆ ಸಂಜ್ಞೆ, ಆ ಜಾಗದಲ್ಲಿ ಆದದ್ದರ ಜ್ಞಾನ ಇದಕ್ಕೆ ಬರಬೇಕು. ಯಾಕಂದರೆ ಜೀವ ಸರ್ವ ಶರೀರದಲ್ಲೂ ವ್ಯಾಪ್ತನಾಗಿ ಜೀವ ಇಲ್ಲ. ಜೀವ ಅತ್ಯಂತ ಸೂಕ್ಷ್ಮ. ನಾನು ಎಲ್ಲಿದ್ದೇನೆ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ ಸರಿಯಾಗಿ. ಆದರೂ ನಾನು ಅಂತ ಹೇಳುವಾಗ ಎದೆ ಮುಟ್ಟಿಕೊಂಡು ಹೇಳ್ತೇವೆ. ಅದರಿಂದ ನಾನು ಇರುವುದು ಎದೆಯಲ್ಲಿ ನಿಶ್ಚಯ. ಇಲ್ಲಿ ಹೋದರೆ ನಾನು ಅಂತ ಹೇಳಬೇಕು, ಅಥವಾ ಕೈ ಮುಟ್ಟಿಕೊಂಡು ನಾನು ಅಂತ, ಯಾರು ಹಾಗೆ ಹೇಳುವುದಿಲ್ಲ ಅಲ್ವಾ? ಹಾಗಾದರೆ ನಾನು ಅಂತೇಳಿ ಎದೆ ಮುಟ್ಟಿ ಹೇಳ್ತೇವೆ ಅಂದರೆ ಇದರ ಅರ್ಥ ನಾನು ಇರುವುದು ಹೃದಯದಲ್ಲಿ. ಹೃದಯದಲ್ಲೇ ಇರುವುದು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಕೃಷ್ಣ ಹೇಳ್ತಾನೆ. ಈ ಶರೀರದ ಈಶ್ವರನೆನಿಸಿದಂತಹ ಜೀವ ಅವನು ಹೃದಯ ದೇಶದಲ್ಲಿ ಸಂಸ್ಥಿತನಾಗಿದ್ದಾನೆ. ಹೃದಯದಲ್ಲಿದ್ದಾನೆ ಅಂದರೆ ಕಾಲಿನಲ್ಲಿಲ್ಲ ಅಂತ ಅರ್ಥ. ಹೃದಯದಲ್ಲೇ ಇದ್ದಾನೆ. ಹೃದಯದಲ್ಲೇ ಇದ್ದಾನೆ ಅಂತ ಆದರೆ ಕಾಲಿನಲ್ಲಿ ಆದದ್ದು ಇವನಿಗೆ ಜ್ಞಾನ ಹೇಗೆ ಬರ್ತದೆ? ತಲೆಯಲ್ಲಿ ಯಾರಾದರೂ ಹೀಗೆ ಕೂದಲು ಎಳೆದರೆ ಅವನಿಗೆ ಜ್ಞಾನ ಬರ್ತದಲ್ಲ, ಅದು ಜ್ಞಾನ ಹೇಗೆ ಬರ್ತದೆ ಅಂದರೆ ಈ ಹೃದಯದಲ್ಲಿರ್ತಕ್ಕಂತಹ ಚೇತನನ ಪ್ರಕಾಶ ರೂಪವಾದ ವ್ಯಾಪ್ತಿ ಶರೀರದಲ್ಲಿ ಉಂಟು ಅಂತ ಬ್ರಹ್ಮಸೂತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಗುಣಾದ್ವಾ ಆಲೋಕವತ್ ಎಂಬ ಸೂತ್ರದಲ್ಲಿ ಅದರ ನಿರೂಪಣೆ ಇದೆ. ಅದರ ಜೊತೆಗೆ ಇನ್ನೊಂದು ನಿರೂಪಣೆ ಇದೆ. ಆತ್ಮ ಹೃದಯದಲ್ಲೇ ಇದ್ದರೂ ಅಪಾನ ವ್ಯಾನ ಅಂತಕ್ಕಂತಹ ವಾಯುಗಳ ಸ್ವರೂಪದಲ್ಲಿ ವ್ಯಾನ ಅನ್ನುವ ಸ್ವರೂಪ ಏನಿದೆ ಅದು ಈ ಚೇತನಕ್ಕೆ ಸಂಬಂಧಪಟ್ಟಂತಹ ನಾಡಿಗಳ ಒಳಗಿದ್ದುಕೊಂಡು ಆ ನಾಡಿಗಳ ಮೂಲಕ ಜ್ಞಾನವನ್ನು ತಂದುಕೊಡ್ತದೆ. ಶರೀರದಲ್ಲಿ 2 ಥರದ ನಾಡಿ ಇದೆ. ಒಂದು ಶರೀರದಲ್ಲಿರುವ ಧಾತುಗಳನ್ನು ಪ್ರಸರಣ ಮಾಡಿಸುವುದಕ್ಕೆ ಇರತಕ್ಕಂತಹ ನಾಡಿಗಳು. ಅಂದರೆ ನಾವು ತಿಂದ ಆಹಾರದ ಸಾರ ಇರ್ತದಲ್ಲ, ಆ ಸಾರ ಧಾತುವಾಗಿ ಪರಿಣಮಿಸ್ತದೆ. ಆ ಧಾತುವನ್ನು ಅದು ಕಫ, ವಾತ, ಪಿತ್ತ ಅಥವಾ ರಕ್ತ, ಶ್ಲೇಷ್ಮ, ಮಾಂಸ ಯಾವುದೋ ಒಂದು ಸ್ವರೂಪದಿಂದ ಧಾತುವಾಗ್ತದೆ. ಸಪ್ತ ಧಾತುಗಳು ಅಂತ ಕರೀತೇವೆ. ಆ ಧಾತುಗಳು ಶರೀರದ ಎಲ್ಲ ಭಾಗಕ್ಕೂ ಸಂಚಾರವಾಗುವುದಕ್ಕೆ ಶರೀರದ ಒಳಗೆ ಕೊಳವೆಗಳಿದ್ದಾವೆ, ನಳಗಳಿದ್ದಾವೆ. ನಳ್ಳಿಗಳಿದ್ದಾವೆ ಅಂತ ಕರೀರಿ. ಸಂಸ್ಕೃತದಲ್ಲಿರುವ ನಾಡಿ ಅನ್ನುವುದೇ ನಳ್ಳಿ ಅಂತ ಆದದ್ದು. ಕೊನೆಗೆ ನಾಡಿಗಳೇ ಪ್ರಪಂಚದಲ್ಲಿ ನದಿಗಳಾದದ್ದು. ಅದು ಇಂಗ್ಲಿಷ್ನಲ್ಲಿ ಬರೆದಾಗ ನಾಡಿ ಮತ್ತು ನದಿ ಒಂದೇ ಥರದಲ್ಲಿ ಬರೆಯುವುದು. ಈಗ ಶರೀರದ ನಾಡಿಗಳು ನಮ್ಮ ಆಹಾರದಿಂದ ಸಿಕ್ಕ ರಸವನ್ನು ಶರೀರಕ್ಕೆಲ್ಲ ತಲುಪಿಸುವ ಕೆಲಸವನ್ನು ಮಾಡುವುದರ ಜೊತೆಗೆ ಇನ್ನು 2ನೇ ಬಗೆಯ ನಾಡಿ ಇದೆ. ಅದು ಆಹಾರ ಧಾನ್ಯವನ್ನು, ಆಹಾರ ರಸವನ್ನು ತಲುಪಿಸುವ ನಾಡಿಗಳಲ್ಲ. ಮತ್ತೇನು? ಕೇವಲ ಪ್ರಜ್ಞಾತಂತುಗಳು. ಪ್ರಜ್ಞಾತಂತುಗಳು ಅಂದ್ರೇನು? ಆ ಜಾಗದಲ್ಲಿ ಏನಾದರೂ ಆದರೆ ಅದರ ನೋವನ್ನು ಅಥವಾ ಅದರ ಖುಷಿಯನ್ನು ಈ ಆತ್ಮನಿಗೆ ಸಂಬಂಧ ಮಾಡಿಕೊಡುವಂಥದ್ದು ಅದರ ಕೆಲಸ. ಈಗ ಮೇಗೆ ಏನಾದರೂ ತಂಪಾದ ಪದಾರ್ಥ ತಾಗಿದರೆ ಅವನಿಗೇನು ಖುಷಿ ಆಗ್ತದೆ.
ಸೆಕೆ ಇದ್ದಾಗ ಒಂದು ಫ್ಯಾನ್ ಹಾಕಿತು, ಮೈಗೆಲ್ಲ ತಂಪು ಗಾಳಿ ತಾಗಿತ್ತು. ತಂಪು ಗಾಳಿ ತಾಗ್ತಾ ಇದ್ದಾಗ ಒಂದು ಆನಂದ ಆಗ್ತದೆ. ಮೈಯಲ್ಲೆಲ್ಲ ತಂಪು ಗಾಳಿ ತಾಗಿದಾಗ ಅದರ ಆನಂದ ಆತ್ಮ ಇಷ್ಟು ಪುಟ್ಟದಿರುವುದು. ಎಷ್ಟು ಪುಟ್ಟದ್ದು ನಿಮಗೆಲ್ಲ ಹೇಳಬೇಕಾಗಿಲ್ಲ. ಕುದುರೆಯ ಬಾಲ, ಆ ಬಾಲವನ್ನು 100 ತುಂಡು, ಆಮೇಲೆ 1000 ತುಂಡು ಎಲ್ಲ ನೀವು ಕೇಳಿದ್ದೀರಿ. ಅಷ್ಟು ಸೂಕ್ಷ್ಮವಾದಂತಹ ಆತ್ಮಕ್ಕೆ ಈ ಇಡೀ ಶರೀರದಲ್ಲಿ ಆದ ತಂಪು ಗಾಳಿಯ ಸ್ಪರ್ಶ, ಅದರ ಆನಂದಾನುಭವ, ಅಥವಾ ಚಳಿಗಾಲದಲ್ಲಿ ಧನುರ್ಮಾಸದ ಪ್ರಾತಃ ಕಾಲದಲ್ಲಿ ಚಳಿಗಾಲಿಯ ಸ್ಪರ್ಶ ಆದಾಗ ಉಂಟಾಗತಕ್ಕಂಥ ದುಃಖದ ಅನುಭವ, ಇವೆಲ್ಲ ಆತ್ಮನಿಗೆ ಹೇಗಾಗ್ತದೆ? ಆ ಭಾಗಕ್ಕೆ ರೋಮಕೂಪಕ್ಕೆ ಸಂಬಂಧಿಸಿದ ಹಾಗೆ ಒಂದೊಂದು ನಾಡಿ ಇದೆ ಒಳಗಿನಿಂದ. ಅದನ್ನೇ ನಾವು ಪ್ರಜ್ಞಾತಂತುಗಳು ಅಂತ ಕರೆಯುವುದು. ಪ್ರಜ್ಞಾತಂತು ಅಂತ ಹೇಳಿದ್ರೆ ಜ್ಞಾನವನ್ನು ಹುಟ್ಟಿಸ್ತಕ್ಕಂತಹ ತಂತುಗಳು. ಆ ತಂತುಗಳಲ್ಲಿ ಆ ಜ್ಞಾನವನ್ನು ಹುಟ್ಟಿಸುವ ಕೆಲಸ ಮಾಡತಕ್ಕಂತಹ ಚೈತನ್ಯವನ್ನೇ ನಾವು ವ್ಯಾನ ಅಂತ ಕರೆಯುವುದು. ವ್ಯಾ ಅಂದರೆ ವಿ ಅಂದರೆ ವಿಶೇಷತೆಯ, ವಿವಿಧತೆಯ, ಆನನನಾಥ್ ವ್ಯಾನಃ. ವಿವಿಧ ಸ್ವರೂಪದಿಂದ ಶರೀರದಲ್ಲಿ ವ್ಯಾಪಿಸಿಕೊಂಡಿರುವುದರಿಂದ ಅವನನ್ನು ವ್ಯಾನ ಎಂಬ ಶಬ್ದದಿಂದ ವ್ಯವಹಾರ ಮಾಡ್ತೇವೆ. ಇನ್ನು ಉದಾನ ಮತ್ತು ಸಮಾನ ಅಂತ ಇಬ್ಬರಿದ್ದಾರೆ. ಇದರಲ್ಲಿ ಉದಾನನ ಕೆಲಸ ಏನು ಅಂದರೆ ಮಾತಾಡಿಸುವ ಕೆಲಸ. ಕೇಳುವವರಿಗೆ ಈ ಉದಾನನ ಕೆಲಸವೇ ಇಲ್ಲ. ಕೇಳುವವರು ಸುಮ್ಮನೆ ಕೇಳ್ತಾ ಇದ್ದರೆ ಸರಿ. ಆದರೆ ಹೇಳುವವನಿಗೆ ಉದಾನನದ್ದೇ ಪ್ರಧಾನವಾದ ಕೆಲಸ. ಉದಾನ ಅನ್ನುವ ಶಬ್ದಕ್ಕೆ ಅರ್ಥ ಉತ್ ಆ ನಯನಾತ್ ಉದಾನ ಅಂತ. ಉತ್ ಅಂದರೆ ಮೇಲಕ್ಕೆ, ಮೇಲಕ್ಕೆ ಆ ಅಂದರೆ ಚೆನ್ನಾಗಿ, ನಯನ ಅಂದರೆ ಎಳೆದು ತರುವುದಕ್ಕೆ, ತರುವ ಕಾರಣದಿಂದ ಉದಾನ ಅಂತ ಹೆಸರು. ಏನನ್ನು ಮೇಲಕ್ಕೆ ತರ್ತಾನೆ? ಮಾತಾಡಬೇಕಾದರೆ ಮಾತು ಎಲ್ಲಿಂದ ಬರ್ತದೆ ಅನ್ನುವುದು ಒಂದು ದೊಡ್ಡ ವಿಚಾರಕ್ಕೆ ಒಳಪಟ್ಟಂತಹ ಸಂಸ್ಕೃತದ ವಿಷಯ. ಸಂಸ್ಕೃತದಲ್ಲಿ ಮಾತಿನ ಬಗ್ಗೆ ವಿಮರ್ಶನೆ ಮಾಡ್ತಕ್ಕಂತಹ ಗ್ರಂಥವನ್ನು ಶಿಕ್ಷಾ ಗ್ರಂಥ ಅಂತ ಕರೀತಾರೆ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಃ ಸ್ವರಃ ಸಾಮ ಸಂತಾನಃ ಮಾತ್ರ ಬಲಂ ಅಂತ ಒಟ್ಟು 6 ಬಗೆಯದ್ದಾದ ಶಿಕ್ಷಾಶಾಸ್ತ್ರ, 6 ವಿಷಯಗಳ ಬಗ್ಗೆ ಶಿಕ್ಷಾಶಾಸ್ತ್ರ ಇದೆ. ಆ ಶಿಕ್ಷಾಶಾಸ್ತ್ರದಲ್ಲಿ ಮುಖ್ಯವಾಗಿ ಹೇಗೆ ವರ್ಣ ನಿಷ್ಪನ್ನವಾಗ್ತದೆ, ನಿಷ್ಪನ್ನವಾಗುವುದು ಅಂದರೆ ಅಭಿವ್ಯಕ್ತಗೊಳ್ಳುವುದು, ವರ್ಣಾಭಿವ್ಯಕ್ತಿ ಅನ್ನುವುದು ಹೇಗಾಗ್ತದೆ ಅನ್ನುವುದರ ಬಗ್ಗೆ ಶಿಕ್ಷಾಶಾಸ್ತ್ರ ಬಹಳ ಸುಂದರವಾದ ನಿರೂಪಣೆಯನ್ನು ಕೊಡ್ತದೆ. ಏನು, ಈಗ ನಾನೊಂದು ಅಕ್ಷರ ಮಾತಾಡಬೇಕಾದ್ರೆ ಕೆಲಸ ಎಲ್ಲಿಂದ ಶುರು ಅಂತ ಹೇಳಿದರೆ ನಾಭಿಯಿಂದ ಕೆಲಸ ಶುರುವಾಗ್ತದೆ. ನಾವು ಮಾತಾಡುವಾಗ ನಾಭಿಯಿಂದ ಕೆಲಸ ಶುರು. ಹಾಗಾಗಿ ಹೆಚ್ಚು ಮಾತಾಡಿದರೆ ಹೆಚ್ಚು ಹಸಿವಾಗ್ತದೆ. ಯಾಕೆ ಅಂತ ಹೇಳಿದರೆ ನಾಭಿ ಎಳಿತದೆ, ಎಳೆದು ಅಲ್ಲಿದ್ದ ಆಹಾರ ಎಲ್ಲ ಬೇಗ ಜೀರ್ಣ ಆಗ್ತದೆ, ಜೀರ್ಣ ಆಗಿ ಹಸಿವು ಜಾಸ್ತಿ ಆಗ್ತದೆ. ಅದರಿಂದ ಹೆಚ್ಚು ಮಾತಾಡಬೇಕು ಅಂತ, ಜಾಸ್ತಿ ಊಟ ಮಾಡಬೇಕಾದ್ರೆ ಜಾಸ್ತಿ ಮಾತಾಡಬೇಕು. ಆದರೆ ಏನನ್ನು ಮಾತಾಡಬೇಕು? ಜಾಸ್ತಿ ಮಾತಾಡಬೇಕಾದ್ರೆ ಜಾಸ್ತಿ ಕೇಳಿರಬೇಕು. ಜಾಸ್ತಿ ಕೇಳದೆ ಮಾತಾಡಿದರೆ, ಯಾಕಂದರೆ ದೇವರು ಒಂದೇ ಬಾಯಿ ಕೊಟ್ಟು 2 ಕಿವಿ ಕೊಡಲಿಲ್ಲ. ಅಂದರೆ ದೇವರು ಭಾರಿ ಆಲೋಚನೆ ಮಾಡಿ ವ್ಯವಸ್ಥೆ ಮಾಡಿದ್ದಾನೆ. ನೀನು 2 ಕೇಳಿದ ಮೇಲೆ 1 ಮಾತಾಡ್ಬೋದು ಅಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಅಂದರೆ ಮಾತಾಡುವುದಕ್ಕೆ ಕೇಳುವುದು, ಶ್ರವಣ ಮಾಡಿದ ಮೇಲೆ ಶ್ರಾವಣ ಅಂದರೆ ಕೇಳಿಸುವುದು ಅನ್ನುವ ಪ್ರಕ್ರಿಯೆ. ಮಾತಾಡುವಿಕೆ ಅನ್ನುವುದು ನಾಭಿಯಿಂದ ಶುರುವಾಗ್ತದೆ. ನಾಭಿಯಲ್ಲಿ ಉದಾನನ ಸ್ಥಾನ. ಉದಾನ ನಾಭಿಯಲ್ಲಿ ಏನು ಮಾಡ್ತಾನೆ? ಅವ ತಣ್ಣಗೆ ಕೂತಿರ್ತಾನೆ. ನಾವು ಕೆಲವರಿಗೆ ಹೇಳುವುದುಂಟು, ಅವ ಯಾವತ್ತೂ ತಣ್ಣಗೆ ಕೂತಿರ್ತಾನೆ. ತಣ್ಣಗೆ ಕೊಡುವುದಂದ್ರೆ ಏನು? ಯಾವ ಟೆನ್ಷನೂ ಮಾಡ್ಕೊಳ್ಳೋದಿಲ್ಲ. ಮನೆಗೆ ಬೆಂಕಿ ಬಿದ್ದರೂ ಕೂಡ ನಮೇ ಕಿಂಚನ ಧಕ್ಯತೆ, ನಮ್ಮ ಜನಕ ಮಹಾರಾಜ ಇದ್ದ ಹಾಗೆ, ನನ್ನ ಗಡ್ಡಕ್ಕೆ ಬೆಂಕಿ ಬರಲಿಲ್ಲ ಅಲ್ವಾ ಅಂತ ಸುಮ್ಮನಿರ್ತಾನೆ. ಹಾಗೆ ಈ ಉದಾನ ತಣ್ಣಗಿರ್ತಾನಂತೆ. ತಣ್ಣಗಿದ್ದಂತಹ ಉದಾನನಿಗೆ ಇವನು ಉಚ್ಚರಿಸಬೇಕು ಅಂತ ಆಲೋಚನೆ ಮಾಡಿದ ಕೂಡಲೇ ಅಲ್ಲಿರುವ ಪ್ರಾಣ ಮೇಲಕ್ಕೆ ಬರುವ ಅವನು ಕೂಡ, ಅಲ್ಲಿರುವ ಪ್ರಾಣ ಈ ತಣ್ಣಗಿದ್ದವನಿಗೆ ಬಿಸಿ ಮುಟ್ಟಿಸ್ತಾನೆ. ಅದು ಹೇಗೆ ಅಂತ ನಂಗೆ ಇನ್ನೂ ಗೊತ್ತಾಗಲಿಲ್ಲ. ಅಲ್ಲಿ ಬೆಂಕಿ ಕಡ್ಡಿಗೆ ಇರುವುದೇನೋ ಮಾಡ್ತಾನೆ. ಒಟ್ಟು ಒಳಗೆ ಅಲ್ಲೇ ಇರುವ ಪ್ರಾಣ ನಾಭಿ ಸನ್ನಿ ಅಂತ, ಅದನ್ನು ಸ್ವಾಧಿಷ್ಠಾನ ಅಂತ ಕರೀತಾರೆ. ಸ್ವಾಧಿಷ್ಠಾನ ಚಕ್ರ ಅಂತ ಅದಕ್ಕೆ ಹೆಸರು. ಆ ನಾಭಿ ಸಂಸ್ಥಿತನಾಗಿದ್ದಂತಹ ಪ್ರಾಣ ನಾಭಿಯಲ್ಲಿರ್ತಕ್ಕಂತಹ ಅಪಾನನಿಗೆ ಬಿಸಿ ಮುಟ್ಟಿಸ್ತಾನೆ. ಪ್ರಾಣ ವಾಯುಂ ಆಹಂತಿ, ಅಲ್ಲಿದ್ದಂತಹ ವಾಯುವನ್ನು ಒಂದು ಹೊಡಿತಾನಂತೆ. ಬಿಸಿ ಮುಟ್ಟಿಸುವುದಂದ್ರೆ ಅಷ್ಟೇ, ಆಹನನ ಮಾಡುವುದು. ದಬ್ತಾನೆ, ದಬ್ಬಿದಾಗ ವಾಯು ಬಿಸಿ ಆಗ್ತಾನೆ. ಯಾವತ್ತು ಘರ್ಷಣೆಯಿಂದ ಬಿಸಿ ಆಗ್ತದಲ್ವಾ, ಹೀಗೆ ಪ್ರಾಣ ಮತ್ತು ಉದಾನ ಘರ್ಷಣೆಯಾಗಿ ಆ ಉದಾನ ಬಿಸಿ ಆಗ್ತದೆ. ಬಿಸಿಯಾದ ಕೂಡಲೇ ಏನಾಗ್ತದೆ? ತಂಪಾಗಿದ್ದವ ಬಿಸಿಯಾದ ಕೂಡಲೇ ಮೇಲಕ್ಕೆ ಬರ್ತಾನೆ. ಗಾಳಿ ಯಾವತ್ತೂ ಕೂಡ ಹಾಗೆ, ಬಿಸಿಯಾದಾಗ ಮೇಲಕ್ಕೆ ಹೋಗ್ತದೆ. ಈಗ ನಾವು ಗಾಳಿಯನ್ನು ತಗೊಳ್ತೇವೆ, ತಗೊಂಡು ಒಳಗೆ ಬಿಸಿ ಮಾಡ್ತೇವೆ, ಬಿಸಿ ಮಾಡಿ ಗಾಳಿಯನ್ನು ಹೊರಗೆ ಬಿಡ್ತೇವೆ, ಅದು ಮೇಲಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಎಕ್ಸಾಸ್ಟ್ ಇಡುವುದು ಯಾವತ್ತು ಮೇಲೆ. ಯಾಕೆ ಅಂತ ಹೇಳಿದರೆ ನಾವು ಉಸಿರಾಡಿದ ಗಾಳಿ ಹೊರಗೆ ಬಂದಾಗ ಬಿಸಿ ಆಗಿರ್ತದೆ, ಅದು ಮೇಲಕ್ಕೆ ಹೋಗ್ತದೆ, ಮೇಲಕ್ಕೆ ಹೋದದ್ದು ಆ ಕಡೆ ಹೋಗ್ತದೆ ಅಂತ. ಹಾಗೆ ಈ ನಾಭಿ ಸಂಸ್ಥಿತವಾದಂತಹ ತಣ್ಣಗಿನ ಉದಾನ ಯಾವಾಗ ಪ್ರಾಣಾಹನನದಿಂದಾಗಿ ಬಿಸಿ ಆಗ್ತದೆ, ಆವಾಗ ಆ ಉದಾನ ಮೇಲ್ಮುಖವಾಗಿ ಸಂಚರಿಸ್ತಾನೆ.
ಮೇಲೆ ಅಂದರೆ ನಾಭಿಯಿಂದ ಮೇಲಕ್ಕೆ ಬರ್ತದೆ. ಆ ಉದಾನ ಯಾವಾಗ ಬಿಸಿಯಾದ ಆವಾಗ ಅಲ್ಲಿ ಶಬ್ದದ ವ್ಯಕ್ತಿ ಆಗ್ತದೆ. ಶಬ್ದ ಅಂದರೆ ವರ್ಣ, ಅದರ ವ್ಯಕ್ತಿ ಸುರಾಗುವುದು ನಾಭಿಯಿಂದ. ಅದು ಬಿಸಿ ಆದ ಕೂಡಲೇ ಇವನು ಉಚ್ಚರಿಸುವುದಕ್ಕೆ ಸಂಕಲ್ಪಿಸಿದ ಅಷ್ಟೊತ್ತಿಗೆ ಅಲ್ಲಿಯ ವರ್ಣದ ಅಭಿವ್ಯಕ್ತಿ ಆಯಿತು. ಆಗ ಅದಕ್ಕೆ ಪರ ಅಂತ ಹೆಸರು. ಆ ಶಬ್ದಕ್ಕೆ ಪರ ಅಂತ ಹೆಸರು. ಪರ ಅಂದರೆ ನಮ್ಮ ಕಿವಿಗೋ ನಮ್ಮ ಬುದ್ಧಿಗೋ ನಿಲುಕದೇ ಇರುವಂಥದ್ದು ಅಂತ ಅರ್ಥ. ಅದು ಯಾರಿಗೂ ನಿಲುಕುವುದಿಲ್ಲ. ಶಬ್ದ ಬ್ರಹ್ಮ ಹೇಗೆ ಯಾವತ್ತೂ ನಮಗೆ ನಿಲುಕುವುದಿಲ್ಲವೋ ಹಾಗೆ ಈ ಆರಂಭದ ಅವಸ್ಥೆಯಲ್ಲಿದ್ದಂತಹ ಶಬ್ದ ಬ್ರಹ್ಮ ಸ್ವರೂಪವಾದದ್ದು, ಅದು ಕಾಣಿಸುವುದೇ ಇಲ್ಲ. ಆ ಪರ ಅನ್ನೋ ಅವಸ್ಥೆಯಲ್ಲಿದ್ದಂತಹ ವರ್ಣ ಮೇಲಕ್ಕೆ ಬರ್ತಾ ಹೃದಯಕ್ಕೆ ಬಂತು. ಹೃದಯಕ್ಕೆ ಬಂದಾಗ ಅಲ್ಲಿ ಒಳಗೆ ಆ ಶಬ್ದವನ್ನು ಕೇಳಬಹುದು ಅನ್ನೋ ಸ್ಥಿತಿ ಬಂತಂತೆ. ಒಳಗಣ್ಣಿನಿಂದ ಕೇಳಬಹುದು, ಒಳಗಿವಿಯಿಂದ ಕೇಳಬಹುದು. ಯಾವುದು ಒಳಗಿವಿ? ಅದು ಮನಸ್ಸಿಗೆ ಶಬ್ದ ಕೇಳಬಹುದು, ಹೊರಗಿವಿಗೆ ಆ ಶಬ್ದ ಕೇಳಿಸುವುದಿಲ್ಲ. ಆದರೆ ಒಳಗೆ ಕಿವಿಗೆ ಕೇಳಿಸಬಹುದಾದ ಶಬ್ದವನ್ನೇ ಅನಾಹತ ಧ್ವನಿ ಅಂತ ಕರೀತಾರೆ. ಅನಾಹತ ಚಕ್ರ ಅಂತ ಹೃದಯದಲ್ಲಿದೆ, ಅಲ್ಲಿ ಕೇಳಿಸುವಂತಹ ಧ್ವನಿ ಅನಾಹತ ಧ್ವನಿ. ಇವತ್ತು ಯೋಗಶಾಸ್ತ್ರವನ್ನು ಅಭ್ಯಾಸ ಮಾಡಿಸುವವರು ಅದನ್ನೆಲ್ಲ ಅಭ್ಯಾಸ ಮಾಡಿಸ್ತಾರೆ. ಒಳಗಿನ ಶಬ್ದ ಕೇಳುವುದಕ್ಕೋಸ್ಕರ ಈ ಕೆಬ್ಬಿವಿಯನ್ನು ನಮ್ಮ 2 ಅಂಗುಷ್ಟದಿಂದ ಒಳಗೆ ಮುಚ್ಚಿಸಿಕೊಂಡು ನೇರಕ್ಕೆ ಕುಳ್ಳಿರಿಸಿ ಅವರ ಆತ್ಮವನ್ನು ಅಂತರ್ಮುಖಗೊಳಿಸ್ತಾ ಈಗೇನು ಕೇಳಿಸ್ತದೆ ಅಂತ ಕೇಳಿ ಇವರು ತಲೆಗೆಟ್ಟು ಕೊನೆಗೆ ಈಗ ಕೇಳಿಸುತ್ತೆ ಅಂತ ಹೇಳ್ತಾರೆ. ಒಳಗೇನೋ ಕೇಳಿಸುತ್ತೆ ಅಂತ ಹೇಳ್ತಾರೆ. ಆ ಒಳಗೆ ಕೇಳಿಸುವುದುಂಟಲ್ಲ, ಕೇಳಿಸ್ಬೋದು. ಇವರೀಗ ತಲೆಗೆಟ್ಟು ಹೇಳ್ತಾರೆ. ನಿಜವಾಗಿ ಸರಿಯಾಗಿ ಅಭ್ಯಾಸ ಮಾಡಿದರೆ ಒಳಗೆ ಒಂದು ಧ್ವನಿ ಕೇಳಿಸ್ತದೆ. ಆರಂಭದಲ್ಲಿ ಎಡವಟ್ಟು ಧ್ವನಿಯೇ ಕೇಳಿಸೋದು. ನೀವು ಅಭ್ಯಾಸ ಮಾಡ್ಬೋದು. ಹೀಗೆ ಕಿವಿ ಮುಚ್ಚಿಕೊಂಡು ಹೀಗೆ ಕೂತ್ರೆ ಅಲ್ಲಿ ಏನೇನೋ ಶಬ್ದ ಕೇಳಿಸುತ್ತೆ, ಹೆದರಿಕೆ ಆಗ್ತದೆ. ಒಂದ್ಸಲ ಬಿಟ್ಟು ಊರು ಬಿಟ್ಟು ಓಡಿ ಹೋಗೋಣ ಅನ್ನುವಷ್ಟು ಶಬ್ದಗಳು ಒಳಗೆ ಭೂತ ಪ್ರೇತ ಪಿಶಾಚಿಗಳೆಲ್ಲ ಕೇಳಿಸ್ತವೆ. ಹಾಗೇ ಶಾಂತವಾಗ್ತಾ ತುಂಬ ನೆಮ್ಮದಿಯ ಸ್ಥಿತಿಗೆ ಬಂದಾಗ ಶಬ್ದ ಶಾಂತ ಆಗ್ತಾ ಹೋಗುತ್ತೆ. ಸಮುದ್ರದ ಭೋರ್ಗರೆತ ಕೇಳಿದ ಹಾಗೆ ಕೇಳಿಸುತ್ತೆ. ಅದೂ ಕೂಡ ಮೌನವಾಗ್ತದೆ. ಮೌನವಾಗಿ ಆಮೇಲೆ ಓಂಕಾರನಾದದ ಒಂದು ಸಾಮಾನ್ಯ ತಂತು, ಶಬ್ದ ತಂತು ಅಂತ ಕರಿತೇವೆ. ಒಂದು ಓಂಕಾರದ ಸಾಮಾನ್ಯ ತಂತು ಅದು ಕೇಳಿಸುವುದಕ್ಕೆ ಪ್ರಾರಂಭಿಸ್ತದೆ. ಆ ಸ್ಥಿತಿಗೆ ಬಂದಾಗ ನಾವು ಒಂದು ಹಂತದ ಯೋಗ ಸಾಧನೆ ಮಾಡಿದ್ದೇವೆ ಅಂತ ಅರ್ಥ. ಆ ಯೋಗ ಸಾಧನೆಯನ್ನು ಇನ್ನೂ ಮಾಡ್ತಾ ಹೋದಾಗೆ ನೆಲದಿಂದ ಮೇಲಕ್ಕೆ ಹೋಗ್ಲಿಕ್ಕೂ ಆಗ್ತದೆ. ಆದರೆ ಯೋಗ ಸಾಧನೆಯ ಸಾಮಾನ್ಯ ಹಂತ ಅಂದರೆ ಅವ ಒಳಗಿನ ಅನಾಹತ ಧ್ವನಿಯನ್ನು ಅನುಭವಿಸುವುದಕ್ಕಾದರೂ ಅಭ್ಯಾಸ ಮಾಡಬೇಕು. ಕೇಳದೆ ಹೋದರೂ ತೊಂದರೆ ಇಲ್ಲ, ಅದನ್ನು ಕೇಳಬಹುದು, ಯಾರಾದರೂ ಒಬ್ಬ ಕೇಳಬಹುದು. ಆದ್ರಿಂದ ಅದಕ್ಕೆ ಪಶ್ಯಂತಿ ಅಂತ ಹೆಸರು. ಆರಂಭದಲ್ಲಿ ನಾಭಿಯ ಸ್ಥಿತಿಯಲ್ಲಿದ್ದ ಶಬ್ದ ಏನಾಗಿತ್ತು? ಪರ ಪಶ್ಯಂತಿ ಅನ್ನೋ ಸ್ಥಿತಿಗೆ ಬಂತು. ಪರ ಅಂದರೆ ಯಾರಿಗೂ ಗೋಚರವಾಗದೇ ಇರುವ ಸ್ಥಿತಿಯಲ್ಲಿದ್ದ ವರ್ಣ ಅಂತಾಯ್ತು. ಈಗ ಇಲ್ಲಿ ಹೃದಯದ ಸ್ಥಿತಿಗೆ ಬಂದಾಗ ಅದೇ ವರ್ಣ ಪಶ್ಯಂತಿ. ಇದು ಉದಾನ ಮಾಡಿದಂತಹ ಕೆಲಸ. ಪರ ಅನ್ನುವ ಅವಸ್ಥೆಯಿಂದ ಪಶ್ಯಂತಿ ಅನ್ನುವ ಅವಸ್ಥೆಗೆ ಆ ವರ್ಣ ಬಂತು. ಪಶ್ಯಂತಿ ಅನ್ನೋ ಅವಸ್ಥೆಯಿಂದ ಅದು ಮೇಲಕ್ಕೆ ಬರ್ತದೆ. ಮತ್ತೆ ಮೇಲಕ್ಕೆ ಬಂದಾಗ ಕಂಠ, ಅದನ್ನು ವಿಶುದ್ಧ ಅಂತ ಕರೀತಾರೆ. ಆ ವಿಶುದ್ಧ ಸ್ಥಾನಕ್ಕೆ ಯಾವಾಗ ಈ ಶಬ್ದ ಮೇಲಕ್ಕೆ ಬಂತು ಆವಾಗ ಅಲ್ಲಿಂದ ಆ ಶಬ್ದವನ್ನು ನಾವು ಕಂಠದಲ್ಲೇ ಕಿವಿಗೊಟ್ಟರೆ ಕೇಳ್ಬೋದಂತೆ. ಕೆಲವೆಲ್ಲ ದೂರದ ಕಿವಿಗೆ ಕೇಳಿಸುವುದಿಲ್ಲ. ಈಗ ಒಂದು ಹಸು ಗರ್ಭಿಣಿಯಾಗಿದೆ ಅಂತ ಆದರೆ ಆ ಚೆನ್ನಾಗಿ ಹಸುವನ್ನು ಸಾಕತಕ್ಕಂಥ ವ್ಯಕ್ತಿ ಒಳಗಿದ್ದಂತಹ ಶಿಶು ಅದು ಎಷ್ಟು ಬೆಳೆದಿದೆ, ಏನು ಅದರ ಶಕ್ತಿ ಅಂತ ನೋಡುವುದಕ್ಕೆ ಅದರ ಹೊಟ್ಟೆಗೆ ಕಿವಿಡ್ತಾನೆ. ಕಿವಿಟ್ಟು ಅದರ ಹೊಟ್ಟೆಯಲ್ಲಿ ಆಗುವ 2 ಹೃದಯ ಬಡಿತಗಳನ್ನು ತಾನು ಕೇಳ್ತಾನೆ. 2 ಹೃದಯ ಬಡಿತಗಳನ್ನು ಕೇಳಿ ಕೆಲವು ಇದಕ್ಕೆ ಒಂದೇ ಇದೆಯೋ 2 ಇದೆಯೋ ಅಂತ ತೀರ್ಮಾನ ಮಾಡ್ತಾನೆ. ಹೊಟ್ಟೆಯಲ್ಲಿ ಎಷ್ಟಿದೆ ಅನ್ನುವುದನ್ನು ಕೂಡ ತೀರ್ಮಾನ ಮಾಡ್ತಾನೆ. ಹೀಗೆ ಹೃದಯದಲ್ಲಿದ್ದಂತಹ ಉದರದಲ್ಲಿದ್ದಂತಹ ಮತ್ತೊಂದು ಗರ್ಭದ ಜ್ಞಾನವನ್ನು ನಾವು ಕಿವಿ ಇಟ್ಟು ಕೇಳ್ತೇವಲ್ವಾ, ಅದು ನಮ್ಮ ಇಲ್ಲಿಗೇನು ಕೇಳಿಸುವುದಿಲ್ಲ ಅದರ ಒಳಗಿರತಕ್ಕಂತಹ ಶಬ್ದ. ಹಾಗೆ ಈ ಶಬ್ದ ಇಲ್ಲಿಂದ ಉದಿಸಿದ್ದು ಕಂಠಕ್ಕೆ ಬಂದಾಗ ಕಂಠವನ್ನು ಯಾರಾದರೂ ಹೀಗೆ ಕಿವಿ ಇಟ್ಟು ಕೇಳಲಿಕ್ಕೆ ಸಾಧ್ಯ. ಆದ್ದರಿಂದ ಆ ವರ್ಣಕ್ಕೆ ಮಧ್ಯಮ ಅಂತ ಹೆಸರು. ಪರ ಪಶ್ಯಂತಿ ಮಧ್ಯಮ ಅನ್ನುವ ಸ್ಥಿತಿಗೆ ಈಗ ಶಬ್ದ ಬ್ರಹ್ಮ ಏರಿ ಬಂತು. ಕಿವಿ ಇಟ್ಟು ಕೇಳಬಹುದಾದದ್ದು. ಇದು ನೋಡಿ, ಭಗವಂತ ತನ್ನ ಬಾಯಿಯಿಂದ ಅಖಿಲ ವೇದವನ್ನು ಉಚ್ಚಾರ ಮಾಡ್ತಾ ಇದ್ದಾನೆ. ಶೇಷಶಾಹಿಯಾದಂತಹ ಭಗವಂತ ವೈಕುಂಠಸ್ಯಾಖಿಲಾ ವೇದಾ ಉದ್ಗೀರ್ಯಂತೆ ಅನಿಶಂ ಯತಃ ಅಂತ. ಅಖಿಲ ವೇದಗಳನ್ನು ಕೂಡ ಅನಿಶಂ ಅಂದರೆ ಪ್ರತಿಕ್ಷಣವೂ ಕೂಡ ಭಗವಂತ ಉದ್ಗಿರಣ ಮಾಡ್ತಾ ಇದ್ದಾನ. ಅವನು ಬಾಯಿಯಿಂದ ಉಚ್ಚಾರಣೆ ಮಾಡಿದ ಮೇಲೆ ಕೇಳಬೇಕಲ್ವ ಚತುರ್ಮುಖ ಬ್ರಹ್ಮ, ಯಾಕಂದರೆ ಆ ನಾಭಿ ಕಮಲದಲ್ಲಿ ಅವ ಕೂತವ. ಆದರೆ ಅವನಿಗೆ ಈ ದೇವರು ಉಚ್ಚಾರಣೆ ಮಾಡುವುದಕ್ಕಿಂತ ಮುಂಚೆಯೇ ಒಳಗಿನಿಂದ ಕೇಳಬೇಕು ಅಂತ ನಮ್ಮ
ಬ್ರಹ್ಮದೇವರಿಗೆ ಒಂದು ಆಸೆ. ಅದಕ್ಕೋಸ್ಕರ ಬ್ರಹ್ಮದೇವರು ಏನಾಗ್ತಾರೆ, ಭಗವಂತನ ಕಂಠವನ್ನು ಬಂದುಕೊಂಡು ಅಪ್ಪಿಕೊಳ್ತಾರಂತೆ. ಆ ಭಗವಂತನ ಕಂಠದಲ್ಲಿ ಅಪ್ಪಿ ಕುಳಿತ ಆ ಚತುರ್ಮುಖ ಬ್ರಹ್ಮನಿಗೆ ಕೌಸ್ತುಭ ಅಂತ ಹೆಸರು. ಭಗವಂತ ಕಂಠದಲ್ಲಿ ಕೌಸ್ತುಭಾಭರಣವನ್ನು ಧರಿಸಿದ್ದಾನೆ. ಆ ಕೌಸ್ತುಭಾಭರಣದ ಅಭಿಮಾನಿ ಚತುರ್ಮುಖ ಬ್ರಹ್ಮ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ಕೌಸ್ತುಭ ರೂಪದಿಂದ ಚತುರ್ಮುಖ ಬ್ರಹ್ಮ ಯಾಕೆ ಭಗವಂತನ ಕಂಠವನ್ನು ಅಪ್ಪಿ ಕೂತಿದ್ದಾನೆ ಅಂತೇಳಿದರೆ, ಅಲ್ಲಿ ಮಧ್ಯಮ ಅನ್ನೋ ಸ್ತರದಲ್ಲಿ ಶಬ್ದವನ್ನು ಶ್ರವಣ ಮಾಡಲಿಕ್ಕೆ ಆಗ್ತದೆ. ಭಗವಂತ ಉಚ್ಚಾರಣೆ ಮಾಡುವುದಕ್ಕಿಂತ ಮುಂಚೆಯೇ ಅವನ ಶಬ್ದವನ್ನು, ಅವ ಉಚ್ಚರಿಸುವಂತಹ ಅಖಿಲ ವೇದವನ್ನು ತಾನು ಶ್ರವಣ ಮಾಡುವುದಕ್ಕೆ ಶಕ್ಯವಾಗ್ತದೆ ಅನ್ನುವ ಕಾರಣದಿಂದ. ಹಾಗೆ ಈಗ ವರ್ಣ ಪರಾ ಪಶ್ಯಂತಿ ಅನ್ನುವ ಸ್ಥಿತಿಯಿಂದ ಮಧ್ಯಮ ಅನ್ನುವ ಸ್ಥಿತಿಗೆ ಬಂತು. ಅಲ್ಲಿಂದ ಶಬ್ದ ನಿಜವಾಗಿ ಎರಡು ಹುಬ್ಬುಗಳ ಮಧ್ಯಭಾಗಕ್ಕೆ ಹೋಗಬೇಕಿತ್ತು, ಆದರೆ ಅಲ್ಲಿಗೆ ಹೋಗಲಿಲ್ಲ. ಅದು ಸೀದಾ ಬಾಯಿಯಲ್ಲೇ ಹೊರಗೆ ಬಂತು. ನಮ್ಮ ಅದೃಷ್ಟ, ಅಕಸ್ಮಾತ್ ಎಲ್ಲಿಯಾದರೂ ಅದು ಆಜ್ಞಾಚಕ್ರಕ್ಕೆ ಹೋಗಿ ಮೂಗಲ್ಲಿ ಸಿಕ್ಕಿ ಹಾಕಿಕೊಂಡು ಶಬ್ದ ಎಡವಟ್ಟಾಗಿ ಒದ್ದಾಡಿ ಬಿಡ್ತಿತ್ತು ವಾಗ್ದೇವಿ. ಆದರೆ ವಾಗ್ದೇವಿ ಏನಾದ್ಲು, ಇಲ್ಲಿಂದ ಪರಾಪಶ್ಯಂತಿ ಮಧ್ಯಮ ಅನ್ನುವ ಸ್ಥಿತಿಗೆ ಬಂದ ಮೇಲೆ ವೈಖರಿ ಅನ್ನುವ ಸ್ಥಿತಿಗೆ ಬರ್ತಾರೆ. ವೈಖರಿ ಅನ್ನುವ ಸ್ಥಿತಿಯಲ್ಲಿ ತಾಲ್ವಾದಿ ಸ್ಥಾನಗಳಲ್ಲಿ, ಅಂದರೆ ನಮ್ಮ ಬಾಯಿಯ ಒಳಗೆ ಅನೇಕ ಸ್ಥಾನಗಳುಂಟು. ಅದರಲ್ಲಿ ತಾಲು, ಕಂಠ, ಮೂರ್ಧ, ದಂತ ಇವೆಲ್ಲ ವಿಶೇಷ ಸ್ಥಾನಗಳು. ಜಿಹ್ವಾಮೂಲೀಯ, ಉಪದ್ಮ. ಅಲ್ಲಿ ಅಂದರೆ ನೋಡಿ, ಈಗ ನಾಲಿಗೆ ಅನ್ನೋದು ಬಹಳ ಮುಖ್ಯ. ಉಚ್ಚಾರಣೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸುವುದೇ ನಾಲಿಗೆ. ಯಾವುದು ಜಾಸ್ತಿ ಮಾತಾಡ್ತದೋ ಅಂಥದ್ದಕ್ಕೆ ಜಿಹ್ವೆ ಅಂತ ಹೆಸರು. ಜಿಹ್ವೆ, ನಾಲಿಗೆ ಇದೆಲ್ಲ ಸ್ತ್ರೀಲಿಂಗದ ಶಬ್ದ. ಸಂಸ್ಕೃತದಲ್ಲಿ ಜಿಹ್ವಾ ಅಂತ ಶಬ್ದ, ಆಕಾರಾಂತವಾದ ಸ್ತ್ರೀಲಿಂಗದ ಶಬ್ದ. ನಾಲಿಗೆ ಅನ್ನೋದು ಕೂಡ ಹಾಗೆ ಅಲ್ವಾ, ಗೆ ನಾಲಿಗ ಅಂದರೆ ಪುಲ್ಲಿಂಗ, ನಾಲಿಗೆ ಅಂದರೆ ಸ್ತ್ರೀಲಿಂಗ ಅಲ್ವಾ. ಹಾಗೆ ರಮ ರಮೆ, ರಾಮ ರಮೆ, ಸೀತಾ ಸೀತೆ, ಅಂತ ಹೇಳಿದರೆ ಸ್ತ್ರೀಲಿಂಗ ಅಂತ ಅರ್ಥ. ಅದನ್ನ ನಾಲಿಗೆ ಅಂದರೆ ಜಾಸ್ತಿ ಮಾತಾಡುವುದಕ್ಕೆಲ್ಲ ಸ್ತ್ರೀಲಿಂಗದಲ್ಲೇ ಶಬ್ದಗಳನ್ನು ಇಟ್ಟಿದ್ದಾರೆ. ಮಾತೆಯರು, ಮಾತು ಎಲ್ಲ ಸ್ತ್ರೀಲಿಂಗ. ಸಂಸ್ಕೃತದಲ್ಲಿ ಮಾತೃ ಅಂತ ಶಬ್ದ ಇದೆ, ಮಾತೃಕಾ ಅಂತಿದೆ. ಮಾತೃಕಾನ್ಯಾಸ ಆಕಾರದಿಂದ ಹಿಡಿದು ಕ್ಷಕಾರದ ತನಕ ಇರತಕ್ಕಂಥ ವರ್ಣಗಳಿಗೆಲ್ಲ ಸಂಸ್ಕೃತದಲ್ಲಿ ಮಾತೃಕೆಗಳು ಅಂತ ಹೆಸರು. ಹೀಗೆ ಈ ನಾಲಿಗೆಯ ಮೂಲಕ ಶಬ್ದ ಬರಬೇಕಾದ್ರೆ ಏನಾಗ್ತದೆ ಅಂದರೆ, ನಾಲಿಗೆ ಕೆಲವು ಸಲ ಮೇಲ್ಮುಖವಾಗಿ ಮಡಚಿ ಗಾಳಿಯನ್ನು ಮೇಲ್ಮುಖವಾಗಿ ಬಿಡ್ತದೆ. ಆ ಗಾಳಿ ಯಾವಾಗ ಮೇಲ್ಮುಖವಾಗಿ ಮೂರ್ಧಕ್ಕೆ ಹೊಡೆಯುತ್ತೆ, ಮೂರ್ಧ ಅಂತ ಹೇಳಿದರೆ ಇಲ್ಲಿಂದ ಹಾಗೆ ಒಳಗೆ ಹೋದರೆ ಬಾಯಿಯಲ್ಲಿ ಯಾವ ಜಾಗ ಸಿಗುತ್ತೋ ಅದಕ್ಕೆ ಮೂರ್ಧ ಅಂತ ಹೆಸರು. ಆ ಮೂರ್ಧ ಸ್ಥಾನಕ್ಕೆ ಗಾಳಿ ಹೊಡೆದಾಗ ಅಲ್ಲಿಂದ ಒಂದು ರೀತಿಯ ನಾದ ಹೊರಗೆ ಬರ್ತದೆ. ಅದನ್ನು ಋಕಾರ, ಟಾಠ ಡಾಢಾಣ ಇವುಗಳು, ರಕಾರ, ಷಕಾರ, ಶ ಬೇರೆ, ಶಂಕರ ಅಂತ ಹೇಳುವ ಶಕಾರ ಬೇರೆ, ಷಣ್ಮುಖ ಅಂತ ಹೇಳ್ತಕ್ಕಂಥ ಶಕಾರ ಬೇರೆ. ಆ ಷ ಉಂಟಲ್ವ, ಅದೆಲ್ಲ ಮೂರ್ಧ ಸ್ಥಾನದಿಂದ ಹೊರಗೆ ಬರತಕ್ಕಂಥ ವರ್ಣ. ನಾವು ಹೀಗೆ ನಾಲಿಗೆಯನ್ನು ತಿಳಿಸಿ ಗಾಳಿ ಮೇಲೆ ಹಾಕಲಿಲ್ಲ ಅಂದರೆ ಷ ಅನ್ನುವ ಅಕ್ಷರ ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಕೆಲವು ಸಲ ಶಂಕರ, ಷಣ್ಮುಖ ಎಲ್ಲ ಒಂದೇ ಥರ ಉಚ್ಚರಿಸುವುದು ಇರುತ್ತೆ, ಆದರೆ ವೇದದಲ್ಲಿ ಹಾಗೆ ಉಚ್ಚರಿಸುವುದಕ್ಕೆ ಅವಕಾಶವೇ ಇಲ್ಲ. ಸಹಸ್ರಾಶೀರ್ ಷ ಹೇಳಬೇಕಾಗ್ತದೆ. ಶೀರ್ ಹೇಳುವುದು ಬೇರೆ, ಷ ಹೇಳುವುದು ಬೇರೆ. ಸಹಸ್ರ ಅನ್ನಲ್ಲಿ ಸಾ ಹೇಳುವುದು ಬೇರೆ. ಅದರೆಲ್ಲ ಉತ್ತರ ಭಾರತದಲ್ಲಿ ಹಾಗೆಲ್ಲ ಕ್ರಮ ಇಲ್ಲ. ಅವರು ಪಾಠ ಮಾಡ್ತಾರೆ, ಸಂಸ್ಕೃತದಲ್ಲಿ 3 ಥರದ ಸಕಾರ ಇದೆ. ಒಂದು ದಂತ್ಯ ಸಕಾರ, ಒಂದು ಮೂರ್ಧನ್ಯ ಸಕಾರ, ಒಂದು ತಾಲವ್ಯ ಸಕಾರ. ಎಲ್ಲವೂ ಸಕಾರ ಅವ್ರದ್ದು ಒಂದೇ. ಸಹಸ್ರ ಸೀಸ ಪುರುಷ ಅಷ್ಟೇ, ಅದೆಲ್ಲ ಎಲ್ಲವೂ ಒಂದೇ ಥರ ನಡೆಯುತ್ತೆ. ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ನಮ್ಮ ಗಾಳಿ ನಾಲಿಗೆಯ ಮೂಲಕ ಯಾವ ಪ್ರದೇಶಕ್ಕೆ ಹೊಡೆಯುತ್ತೆ ಆ ಪ್ರದೇಶವನ್ನೇ ತಾಲ್ವಾದಿ ಸ್ಥಾನ ಅಂತ ಕರೆಯುವುದು. ಆ ಸ್ಥಾನಕ್ಕೆ ಅನುಗುಣವಾಗಿ ವರ್ಣೋಚ್ಚಾರಣೆ ನಡೆದಾಗ ಅದು ಸ್ಥಾನ ಪ್ರಯತ್ನ ಸಮಾವೇಶದಿಂದ ಉಂಟಾದಂತಹ ಸ್ಫುಟವಾದ ವರ್ಣೋಚ್ಚಾರಣೆ. ಆ ರೀತಿಯ ಉಚ್ಚಾರಣೆಯನ್ನು ಮಾಡಿದರೆ ಅದರ ಅರ್ಥಜ್ಞಾನ ಇಲ್ಲದೇ ಹೋದರೂ ಕೂಡ ಆ ವರ್ಣದ ದೇವತೆ ಸ್ವರ್ಗಲೋಕದಲ್ಲಿ ಕಾಯ್ತಾ ಇರ್ತದೆ ಅಂತೆ. ಯಾವಾಗ ಇವ ಸತ್ತ ಮೇಲೆ ನನ್ನ ಹತ್ರ ಬರ್ತಾನೆ ಅಂತ, ಅಂದರೆ ಯಾವಾಗ ಸಾಯ್ತಾನೆ ಅಂತಲ್ಲ, ಸತ್ತ ಮೇಲೆ ನನ್ನ ಹತ್ರ ಬರ್ತಾನೆ ಅಂತ ಆ ವರ್ಣ ದೇವತೆ ಕಾದು ಕೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ಮಾಡುವುದಕ್ಕೆ, ಹಸ್ತಂ ಗೃಹಂತಿ ತೇ ದೇವಾಹ ಅಂತ ಅವರಲ್ಲಿ ಈತನ ಹಸ್ತಗ್ರಹಣ ಮಾಡುವುದಕ್ಕೋಸ್ಕರ ತಾವು ಕಾಯ್ತಾ ಇರ್ತಾರಂತೆ. ಏಕ ಶಬ್ದ ಸಮ್ಯಕ್ ಜ್ಞಾತಃ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅಂತ ಪಾತಂಜಲ ಮಹಾಭಾಷ್ಯದಲ್ಲಿ ಪಾತಂಜಲಿ ಹೇಳ್ತಾನೆ. ಒಂದು ಶಬ್ದವನ್ನು ನೀನು ಸಮ್ಯಕ್ ಪ್ರಯುಕ್ತ, ಸರಿಯಾಗಿ ಯಾವ ಜಾಗದಲ್ಲಿ ಯಾವ ಗಾಳಿ ಹೊಡೆದು ಆ ಅಕ್ಷರ ಹೇಗೆ ಹೊರಗೆ ಬರಬೇಕು ಆ ಕ್ರಮದಲ್ಲಿ ನಾವು ಬಳಸಿದರೆ ಅದು ಸ್ವರ್ಗಲೋಕದಲ್ಲಿ ಕಾಮಧೇನುವಾಗಿ ನಿನ್ನನ್ನು ಕಾಪಾಡ್ತದೆ, ಬಯಸಿದ್ದನ್ನು ಕೊಡ್ತದೆ ಅಂತ. ಆ ರೀತಿ ಶಬ್ದೋಚ್ಚಾರಣೆ ಆಗಬೇಕಾದ್ರೆ ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥ ಶಕ್ತಿಗೆ ಉದಾನ ಅಂತ ಹೆಸರು. ಹೀಗೆ ನಾಭಿಯಿಂದ ಹಿಡಿದು
ವೈಖರಿ ಅನ್ನುವ ಪರ, ಪಶ್ಯಂತಿ, ಮಧ್ಯಮ, ವೈಖರಿ, ಇದು 4 ವಿಧವಾದಂತಹ ವರ್ಣಗಳು. ಚತ್ವಾರಿ ವಾಕ್ ಪರಿಮಿತ ಪದಾನಿ, ಋಗ್ವೇದ ಹೇಳುತ್ತೆ. 4 ವಿಧವಾದಂತಹ ಸ್ಥಾನದಲ್ಲಿ ತಾನು ಹುಟ್ಟಿ ಆ ವರ್ಣ ಲೋಕಕ್ಕೆ ಜ್ಞಾನವನ್ನು ಕೊಡ್ತದೆ. ಲೋಕಕ್ಕೆ ದೊಡ್ಡ ಬೆಳಕು ಯಾವುದು ಅಂತ ಹೇಳಿದ್ರೆ ಶಬ್ದ. ದಂಡಿ ಒಂದು ಗ್ರಂಥ ಬರಿತಾನೆ, ಕಾವ್ಯ. ದಂಡಿನ ಪದಲಾಲಿತ್ಯಂ ಅಂತ ಬಹಳ ಪ್ರಸಿದ್ಧ. ಆತ ಕಾವ್ಯಾದರ್ಶ ಅನ್ನುವ ಒಂದು ಶಬ್ದಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಲಂಕಾರ ಶಾಸ್ತ್ರದ ಒಂದು ಕಾವ್ಯವನ್ನು ಬರೀತಾನೆ. ಆ ಕಾವ್ಯಾದರ್ಶದಲ್ಲಿ ಆತ ಹೇಳ್ತಾನೆ, ಪ್ರಪಂಚದಲ್ಲಿ ಈ ಶಬ್ದವೆಂಬಂತಹ ಬೆಳಕು ಇಲ್ಲದೆ ಹೋದರೆ ಪ್ರಪಂಚವೆಲ್ಲವೂ ಕಗ್ಗತ್ತಲ ಕೂಪವಾಗಿ ಬಿಡ್ತಿತ್ತು. ಹೇಗೆ ಸೂರ್ಯನೆಂಬ ಬೆಳಕು ಹಗಲು ಉದಿಸದೇ ಹೋದರೆ ರಾತ್ರಿಯ ಹಾಗೆ ಹಗಲು ಅಂತಾದರೆ ಇಲ್ಲಿ ಬೆಳಕೇ ಇಲ್ಲ. ಅಲ್ಲ, ನಾವು ಟ್ಯೂಬ್ಲೈಟು ಮತ್ತೊಂದು ಎಲ್ಲ ಹಾಕಿದ್ದೇವೆ, ಬೆಳಕು, ಸೂರ್ಯ ಇಲ್ಲದೆ ಹೋದರೂ ನಮಗೆ ತೊಂದರೆ ಇಲ್ಲ ಅಂತ ನಾವು ಹೇಳ್ಬೋದು. ಆದರೆ ಇದು ಬರಬೇಕಾದರೂ ಬೇಕಲ್ವ ಸೂರ್ಯ, ಒಂದು ಸೋಲಾರ್ ಪವರ್ ಬೇಕು. ಇಲ್ಲ, ಸೂರ್ಯನಿಂದಾಗಿ ಸಮುದ್ರದಲ್ಲಿದ್ದ ನೀರು ಆವಿಯಾಗಿ ಆಕಾಶಕ್ಕೆ ಹೋಗಿ ಮಳೆ ಸುರಿದು ಅಲ್ಲಿ ಅಣೆಕಟ್ಟು ಕಟ್ಟಿ, ಆ ಅಣೆಕಟ್ಟಿಂದ ವಿದ್ಯುತ್, ಒಟ್ಟು ವಿದ್ಯುತ್ ಬರಬೇಕು ಅಂತಾದರೆ ಸೂರ್ಯ ಇಲ್ಲದೆ ಹೋದರೆ ಯಾವ ಬೆಳಕಿದೆ? ಅದನ್ನು ಸೂರ್ಯನಿಂದ ಸರ್ವ ಬೆಳಕು. ಅಂತಹ ಸೂರ್ಯನೇ ಉದಯಿಸಲಿಲ್ಲ ಅಂತಾದರೆ ಪ್ರಪಂಚವೆಲ್ಲವೂ ಕಗ್ಗತ್ತಲ ಕೂಪ ಹೇಗಾಗುತ್ತೋ ಹಾಗೆ ಶಬ್ದವೆಂಬಂತಹ ಬೆಳಕು ಪ್ರಪಂಚದಲ್ಲಿಲ್ಲದೆ ಹೋದರೆ ಎಲ್ಲೆಡೆಯೂ ಕತ್ತಲು. ಕತ್ತಲು ಅಂದ್ರೆ ಏನು? ಅಜ್ಞಾನ ಅಂತ ಅರ್ಥ. ಈಗ ನಾವು ಹೇಗೆ ಜ್ಞಾನ ಬಡಿತಾ ಇದ್ದೇವೆ ಅಂದರೆ, ಈ ಶಾಸ್ತ್ರದ್ದೆಲ್ಲ ಜ್ಞಾನ ಹೇಗೆ ಬಂದದ್ದು? ಈಗ ನನಗೆ ಶಬ್ದ ಬ್ರಹ್ಮದಲ್ಲಿ ಆರಂಭದಲ್ಲಿ ಪರ, ಆಮೇಲೆ ಪಶ್ಯಂತಿ, ಆಮೇಲೆ ಮಧ್ಯಮ, ಆಮೇಲೆ ವೈಖರಿ, ಏನು ಕಂಡಿದೆಯಾ? ಕಂಡಿಲ್ಲ. ಮತ್ತೆ ಕೇಳಿ ತಿಳಿದದ್ದು. ಎಲ್ಲಿ ಶಬ್ದ ಅನ್ನುವುದೇ ಇಲ್ವೇ, ಇಂಥ ವಿಷಯ ಹೇಗೆ ತಿಳಿಯುವುದು? ಅಷ್ಟೇ ಅಲ್ಲ, ಶಾಸ್ತ್ರದ ವಿಷಯ ತಿಳಿಲಿಕ್ಕಾಗುವುದಿಲ್ಲ ಒಂದು ಮಾತ್ರ ಅಲ್ಲ, ನಾವು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕಲ್ಲ. ಈಗ ಋಷಿಗಳು ಪರಾಪಶ್ಯಂತಿ ಇತ್ಯಾದಿ ಅನುಭವಿಸಿದ್ದನ್ನು ಹೇಳಿದರು. ಈಗ ನಾವು ಕೂಡ ಹೊಸದನ್ನು ಅನುಭವಿಸ್ತಾ ಇರ್ತೇವೆ. ಹೀಗೆ ಶಾಂತವಾಗಿ ಕೂತು ಅಂತರ್ಮುಖಿಯಾಗಿ ಹೋದರೆ ಅವನಿಗೆ ಒಂದು ವಿಶೇಷ ವಿಷಯಗಳು ಹೊಳಿತಾ ಹೋಗ್ತಾರೆ. ತಾನು ಹೊಳೆದ ವಿಷಯವನ್ನು ದಾಖಲಿಸುವುದಕ್ಕೆ ಇರುವ ಮಾರ್ಗ ಯಾವುದು? ಶಬ್ದಕ್ಕೆ ಮತ್ತೆ ಲಿಪಿ, ಅದೆಲ್ಲ ಲಿಪಿ ಇತ್ಯಾದಿಗಳೆಲ್ಲ ಶಬ್ದ ಸಾಧನಗಳು, ಶಾಶ್ವತವಾದದ್ದಲ್ಲ. ಆದರೆ ಶಬ್ದ ಶಾಶ್ವತ. ಶಬ್ದದ ಮೂಲಕವಾಗಿ ಈ ಹಿಂದೆ ಎಷ್ಟೆಷ್ಟು ಋಷಿಗಳು ತಾವು ಜ್ಞಾನಕ್ಕೋಸ್ಕರವೇ ಎಲ್ಲವನ್ನು ತ್ಯಜಿಸಿ ಅಂತರ್ಮುಖಿಗಳಾಗಿ ತಪಸ್ಸಾಧನೆಯನ್ನು ಮಾಡಿದರು. ಆ ಸಾಧನೆಯ ಮೂಲಕ ತಾವು ಕಂಡದ್ದೇ ಇವತ್ತು ವೇದ ಶಬ್ದಗಳಾಗಿ ಉಳಿದಿರುವುದಲ್ವಾ? ಹಾಗಾದರೆ ಅವರು ಕಂಡ ಜ್ಞಾನ, ಮತ್ತೊಬ್ಬ ಕಂಡ ಜ್ಞಾನ, ಆ ಕಂಡ ಜ್ಞಾನ ಅದು ಕಾವ್ಯವಾಗಿಯೋ ಶಾಸ್ತ್ರವಾಗಿಯೋ ಅಥವಾ ಕಲ್ಪ ಮೊದಲಾದ ವೇದಾಂಗಗಳಾಗಿಯೋ ಇವತ್ತು ಉಳಿದು ಬರ್ತಾವೆ. ಆದರೆ ಉಳಿದು ಬರುವುದಕ್ಕೆ ಮೂಲಭೂತವಾದದ್ದು ಶಬ್ದ. ಅದನ್ನು ಉಳಿದ ಪ್ರಾಣಿಗಳಿಗಿಂತ ಮನುಷ್ಯ ಉತ್ಕೃಷ್ಟನಾದದ್ದೇ ಶಬ್ದದ ಕಾರಣದಿಂದ. ಉಳಿದವುಗಳಲ್ಲಿ ಶಬ್ದ ಇಲ್ಲ ಅಂತಲ್ಲ, ಆ ಪ್ರಾಣಿಗಳು ಶಬ್ದ ಮಾಡ್ತವೆ. ಅದು ಒಂದು ಪ್ರಾಣಿ ಮಾಡುವ ಶಬ್ದವನ್ನು ಬೊಗಳುವಿಕೆ ಅಂತ ಕರಿತೇವೆ. ಇನ್ನೊಂದು ಪ್ರಾಣಿ ಮಾಡುವಂತಹದ್ದನ್ನು ಗೀಳುವಿಕೆ ಅಂತ ಕರಿತೇವೆ. ಇನ್ನೊಂದು ಮಾಡಿ ಹ್ರೇಷತಿ ಅಂತ ಕರೀತಾರೆ. ಹ್ರೇಷ ಶಬ್ದ, ಕುದುರೆ ಮಾಡ್ತಕ್ಕಂಥದ್ದು ಹ್ರೇಷ ಅಂತ ಅದನ್ನು ಕರೀತಾರೆ. ಇನ್ನೊಂದನ್ನು ಗರ್ಜನೆ ಅಂತ ಕರಿಬಹುದು, ಇನ್ನೊಂದನ್ನು ಕಿರುಚುವಿಕೆ ಅಂತ ಕರಿಬಹುದು. ಏನೋ ಪ್ರಾಣಿಗಳು ಮಾಡ್ತಕ್ಕಂಥ ಶಬ್ದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಇನ್ನೊಂದು ಪ್ರಾಣಿ ಒಂದು ಗಾಳಿ ಬಿಟ್ಟರೆ ಅದು ಬುಸುಗುಡುವುದು ಅಂತ ಕರಿಬಹುದು. ಆದರೆ ಮನುಷ್ಯ ಏನಾದರೂ ಶಬ್ದ ಮಾಡಿದರೆ ಅದಕ್ಕೆ ಏನು ಹೆಸರು? ಮನುಷ್ಯ ಬೊಗಳುತ್ತಾನೆ ಅಂತ ಯಾರು ಹೇಳುವುದಿಲ್ಲ. ಹೇಳಿದರೆ ತಪ್ಪು. ಸಂಸ್ಕೃತದಲ್ಲಿ ಭಾಷತೆ ಭಷತೆ ಅಂತ 2 ಶಬ್ದ ಇದೆ. ಭಷಣ ಅಂದರೆ ಬೊಗಳುವುದು, ಭಾಷಣ ಅಂತ ಹೇಳಿದರೆ ಅರ್ಥವತ್ತಾದ ಶಬ್ದವನ್ನು ಹೇಳುವುದು. ಅದನ್ನ ಮನುಷ್ಯ ಮಾತ್ರ ಈ ರೀತಿ ಅರ್ಥವತ್ತಾದ ಶಬ್ದಗಳನ್ನು ಬಳಸತಕ್ಕಂತಹ ಶಕ್ತಿಯನ್ನು ಪಡೆದವ. ಈ ಕಾರಣದಿಂದಲೇ ಉಳಿದೆಲ್ಲ ಪ್ರಾಣಿಗಿಂತ ಮನುಷ್ಯ ಶ್ರೇಷ್ಠನಾದವ. ಮಾತಿನ ಶಕ್ತಿಯನ್ನು ಹೊಂದಿದ್ದಾನೆ. ಮಾತು ಎಂಬ ಒಂದು ಅಸಾಧಾರಣವಾದ ಶಕ್ತಿ ಇವನಿಗಿರುವುದರಿಂದಲೇ ಇವ ತನ್ನ ಮನೋಭಾವಗಳನ್ನು ಮತ್ತೊಬ್ಬನಲ್ಲಿ ಅಭಿವ್ಯಕ್ತಿಗೊಳಿಸ್ತಾನೆ. ಮನುಷ್ಯ ಕಂಡ ವಿಷಯವನ್ನೇ ಹೇಳಿದ ಅಂತ ಆದರೆ ಅದರಲ್ಲಿ ಏನು ವಿಶೇಷ ಇದೆ? ಎದುರುಗಡೆ ಅಲ್ಲಿ ಅಷ್ಟು ಕಿತ್ತಳೆ ಇದೆ, ಕಿತ್ತಳೆ ಕೆಲವು ಹಳದಿ ಇದೆ, ಕೆಲವು ಹಸಿರಿದೆ, ಏನಿದೆ ಈ ವಿಷಯ? ಅಲ್ಲ ಸ್ವಾಮಿ, ನಮ್ಗೆ ಗೊತ್ತಿದೆ, ಅದು ಬಿಟ್ಟು ಬೇರೆ ಏನಾದರೂ ಹೇಳ್ರಿ ಅಂತ ಅಲ್ವ ಎಲ್ಲರೂ ಹೇಳೋದು. ಆದರೆ ಇದ್ದದ್ದನ್ನೇ ಹೇಳಿದರೆ ಅದರಲ್ಲಿ ಏನು ವಿಷಯ ಇದೆ? ಕಂಡದ್ದನ್ನು ಹೇಳುವುದಲ್ಲ. ಮನುಷ್ಯ ಏನು ಭಾವ ಏನು ಬರ್ತದೆ ಅದನ್ನು ನೋಡಿದಾಗ ಇವನಿಗೊಂದು ಭಾವ ಆಗಿ ನಾಲಿಗೆಯಲ್ಲಿ ಏನೋ ರಸ ಸುರಿದ್ರೆ ಅದನ್ನು ಹೇಳ್ತಾನಲ್ಲ. ಭಾವವನ್ನು ಅಭಿವ್ಯಕ್ತಿಗೊಳಿಸುವಂತಹದ್ದಕ್ಕೆ ಇರತಕ್ಕಂತಹ ಪ್ರಮುಖವಾದ ಸಾಧನ ಅದು ಶಬ್ದ. ಆದ್ದರಿಂದ ಆತ ಅನುಭವಿಸಿದ ಮತ್ತೊಬ್ಬರ ಅನುಭವಕ್ಕೆ ನಿಲುಕುವ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಆದ್ದರಿಂದ ಶಬ್ದ ಅನ್ನುವುದು ಮನುಷ್ಯನಿಗೆ ದೇವರು ಕೊಟ್ಟಂತಹ ಒಂದು ವರ. ಆ ಶಬ್ದ ಅನ್ನುವ ವರ ಅದು ನಮಗೆ ಸಿಗುವುದಕ್ಕೆ ಕಾರಣವಾದ ಈ ಶರೀರದ ಆಂತರಿಕ ಶಕ್ತಿಗೆ ಉದಾನ ಅಂತ ಹೆಸರು.
ಉದಾನ ಕಂಠದೇಶಸ್ಥಃ. ಆತ ಸ್ವಾಧಿಷ್ಠಾನದಿಂದ ಮಣಿಪೂರವನ್ನು ದಾಟಿ ಅನಾಹತದಿಂದ ಕಂಠದಲ್ಲಿರುವ ವಿಶುದ್ಧಕ್ಕೆ ಬಂದು ವೈಖರಿಯಾಗಿಸಿ ಶಬ್ದವನ್ನು ನಮಗೆ ಕೊಡತಕ್ಕಂಥವ. ಅದರಿಂದ ಉದಾನನಿಗೆ ಅಷ್ಟು ಮಹತ್ವ ಶರೀರದಲ್ಲಿದೆ. ಇನ್ನು ಉಳಿದವ ಕೊನೆಯವ ಸಮಾನ ಅಂತ ಅವನಿಗೆ ಹೆಸರು. ಸಮಾನನ ಕೆಲಸವು ಬಹಳ ದೊಡ್ಡದೇ. ಯಾಕೆಂದರೆ ಸಮಾನ ಅಂದರೆ ಅರ್ಥ ಏನು? ಸಮಪಾಲು ಮಾಡುವವ ಅಂತ. ಸಮಂ ಆ ನಯತಿ ಇತಿ ಸಮಾನ. ಯಾರಿಗೆ ಎಷ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಅಷ್ಟು ಅದನ್ನು ಕೊಡುವವ ಅವನಿಗೆ ಸಮಾನ ಅಂತ ಹೆಸರು. ಇದು ಬಹಳ ಮುಖ್ಯ. ಈಗ ಮನೆಯಲ್ಲಿ ಅಡಿಗೆ ಮಾಡಿರುವವರಿದ್ದಾರೆ, ಊಟ ಮಾಡುವವರಿದ್ದಾರೆ, ತಟ್ಟೆ ಇದೆ, ಎಲ್ಲ ಇದೆ, ಬಡಿಸುವವರಿಲ್ಲದೆ ಹೋದರೆ ಅದು ಬಹಳ ಮುಖ್ಯ ಅಲ್ವಾ? ಯಾಕಂದರೆ ಪುಟ್ಟ ಮಗು ಕೂತಿರ್ತದೆ, ಮನೆಯ ಹಿರಿಯರು ಇವರ ತಾತನೂ ಕೂತಿರ್ತಾರೆ, ಯಜಮಾನರು ಮನೆಯಲ್ಲಿ ಎಲ್ಲ ಊಟಕ್ಕೆ ಕೂತಿರ್ತಾರೆ. ಬಡಿಸೋರಿಲ್ಲ ಅಂತೇಳಿ ಇವರು ಒಂದು ಯಂತ್ರಮಾನವನ್ನು ವ್ಯವಸ್ಥೆ ಮಾಡಿಟ್ರೆ ಬಡಿಸುವುದಕ್ಕೆ, ಅದು ಎಲ್ರಿಗೂ 4 ಚಪಾತಿ ಹಾಕ್ತಾ ಹೋಗುತ್ತೆ. ಪುಟ್ಟ ಮಗುವಿಗೆ ತಿನ್ಲಿಕ್ಕೆ ಆಗ್ತದೆ ಅಷ್ಟು? ಯಜಮಾನರ ಹೊಟ್ಟೆಗೆ ಅದು ಸಾಕಾಗ್ತದ? ರಾವಣನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ ಅಂತ ಆಗ್ತದೆ. ಹಾಗಾದರೆ ವ್ಯವಸ್ಥೆ ಹೇಗೆ ಬೇಕು? ಸಮಂ ಆನಯತಿ. ಯಾರಿಗೆ ಎಷ್ಟು ಬೇಕೋ ಅವರಿಗೆ ಅಷ್ಟು ಕೊಡಬೇಕಲ್ವಾ? ಅದು ಶರೀರದಲ್ಲಿ ದೊಡ್ಡ ಕೆಲಸ, ಸುಲಭದ ಕೆಲಸ ಅಲ್ಲ ಅದು. ಯಾಕಂದರೆ ಅದು ಭಾರಿ ಆಲೋಚನೆಯಿಂದ ಮಾಡಬೇಕಾದ ಕೆಲಸ. ನಾವು ಒಂದು ಗ್ರಂಥ ಬರಿತಾ ಇದ್ದೇವೆ, ಸಿಕ್ಕಾಬಟ್ಟೆ, ಅದು ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ. ಪುಣ್ಯಕ್ಕೆ ಮನೆಯವರು ಮಾತಾಡದೇ ಇದ್ದದ್ರಿಂದ ಬದುಕಿದ್ದೇವೆ. ಬರೆಯುವುದೇ ಕೆಲಸ. ಬರೆಯುವುದೇ ಕೆಲಸ ಅಂತಾದಾಗ ಏನಾಗಬೇಕು? ಈ ಕೈಗೆ ಸಿಕ್ಕಾಬಟ್ಟೆ ರಕ್ತ ಸಂಚಾರ ಆಗಬೇಕು. ಆ ಹೊತ್ತಿಗೆ ಕಾಲಿಗೆ ರಕ್ತ ಸಂಚಾರ ಆದರೆ ಕಾಲು ದಪ್ಪ ಆಗೋದಕ್ಕೆ ಶುರುವಾಗ್ತದೆ. ಈ KSRTC ಬಸ್ಸಲ್ಲಿ ರಾತ್ರಿ ಪೂರ್ತಿ ಪ್ರಯಾಣ ಮಾಡಿದರೆ ಕಾಲು ಹೇಗಿರ್ತದೋ ಹಾಗಾಗ್ತದೆ. ಹಾಗಾದರೆ ಕಾಲು ಕೆಲಸ ಮಾಡದೆ ಹೋದಾಗ ಕಾಲಿಗೆ ಹೆಚ್ಚು ರಕ್ತ ಸಂಚಾರ ಆಗಬಾರ್ದು. ಕೈ ಕೆಲಸ ಮಾಡುವಾಗ ಕೈಗೇ ಹೆಚ್ಚು ಬರಬೇಕು, ರಕ್ತ ಸಂಚಾರ ಆಗಬೇಕು, ಕಫ ಸಂಚಾರ ಆಗಬೇಕು, ವಾತ ಸಂಚಾರ ಆಗಬೇಕು, ಪಿತ್ತ ಸಂಚಾರ ಆಗಬೇಕು, ಧಾತುಗಳೆಲ್ಲ ಕೈಗೇ ಹೆಚ್ಚು ಬರಬೇಕು ಅಂತಾದರೆ ಆ ಕೆಲಸ ಯಾವುದೋ ನಿರ್ವಾಹ ಮಾಡಬೇಕಲ್ವಾ? ಇನ್ನು ಕೆಲವರಿಗೆ ಅದೂ ಕೆಲಸ ಇರುವುದಿಲ್ಲ, ಕೂತ್ಕೊಂಡು ಪಾಠ ಮಾಡುವುದೇ ಕೆಲಸ. ಪಾಠ ಮಾಡುವಾಗ ಅವನಿಗೆ ಮುಖ್ಯ ಸಂಚಾರ ಆಗಬೇಕಾದ್ದು ತಲೆಗೆ ಮತ್ತು ಬಾಯಿಗೆ. ತಲೆಯಲ್ಲಿ ಆಲೋಚನೆ ಮಾಡಬೇಕು, ಬಾಯಿಯಲ್ಲಿ ವಿಷಯಗಳನ್ನು ಹೇಳಬೇಕು, ಬೇರೆ ಶರೀರಕ್ಕೆ ಬೇಡ. ಕೆಲವರಿಗೆ ಹಾಗಲ್ಲ, ನಡೆಯುವುದು. ಅವನು ಯಾತ್ರಾ ಸಂಘವನ್ನು ಕಟ್ಟಿಕೊಂಡು, ಭಜನಾ ಸಂಘ ಅಲ್ಲ, ಯಾತ್ರಾ ಸಂಘ, ಅದು ಪಾದಯಾತ್ರಾ ಸಂಘ. ಪಾದಯಾತ್ರಾ ಸಂಘದ ಮೂಲಕ ಊರೂರು ಪಾದಯಾತ್ರೆಗಳು. ಪಾದಯಾತ್ರೆ ಮಾಡುವವನಿಗೆ ಬೇಕಾದ್ದೆಲ್ಲಿಗೆ? ಕಾಲಿಗೆ ಸರಿಯಾದ ರೀತಿಯ ಸಂಚಾರ ಆಗಬೇಕು. ಹಾಗಾದರೆ ತಾನು ತಿಂದ ಆಹಾರ ಅರಗಿದ ಮೇಲೆ ಅರಗಿದ ಆಹಾರದ ರಸ ಏನಿದೆ, ಆ ರಸವನ್ನು ಯಾವ ಜಾಗಕ್ಕೆ ಎಷ್ಟು ಬೇಕು ಅಲ್ಲಿಗೆ ಅಷ್ಟನ್ನು ತಲುಪಿಸುವುದು. ಅಂದರೆ ವಿಭಾಗ ಮಾಡಿ, ಕಾಲಿಗೆ ನಾನು 10 ಗಳಿಸ್ತೇನೆ, ತಲೆಗೆ 20 ಗಳಿಸ್ತೇನೆ, ಕೈಗೆ 12 ಗಳಿಸ್ತೇನೆ, ಹೀಗೆ ವಿಭಾಗ ಅಲ್ಲ. ಯಾವ ಹೊತ್ತಿಗೆ ಎಲ್ಲಿಗೆ ಎಷ್ಟು ಬೇಕು ಅಂತ ಅಷ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿ ಇಡುವುದಕ್ಕೆ ಸಾಧ್ಯ ಇಲ್ಲ. ಅವನು ಕೆಲವು ಸಲ ಕಾಲಿನಲ್ಲಿ ಕೆಲಸ, ಕೆಲವು ಸಲ ಕೈಯಲ್ಲೇ ಕೆಲಸ, ಕೆಲವೊಂದು ಸಲ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಶರೀರದ ಎಲ್ಲ ಭಾಗಗಳಿಗೂ ಕೆಲಸ ಮಾಡಬೇಕಾಗ್ತದೆ. ಆ ಯಾವ ಭಾಗಕ್ಕೆ ಎಷ್ಟು ಬೇಕು ಅನ್ನುವ ವ್ಯವಸ್ಥೆಯ ಮೂಲಕ ತಲುಪಿಸುವ ಕೆಲಸವನ್ನು ಶರೀರದ ಒಳಗೆ ಮಾಡತಕ್ಕಂತಹ ಪ್ರಾಣಶಕ್ತಿಯನ್ನೇ ಸಮಾನ ಶಕ್ತಿ ಅಂತ ಕರೆಯುವುದು. ಹೀಗೆ ಪ್ರಾಣಾಪಾನವ್ಯಾನೋದಾನ ಸಮಾನ ಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾ ಸಘ್ಸ್ವಾಹ. ವಿರಜಾ ಮಂತ್ರ ಅದನ್ನು ಹೇಳ್ತದೆ. ಶರೀರದಲ್ಲಿ ಭಗವಂತ ಮುಖ್ಯ ಪ್ರಾಣ. ಆತ ಶರೀರದಲ್ಲಿ 5 ಕೆಲಸಗಳನ್ನು ಮಾಡ್ತಾ 5 ಹೆಸರುಗಳಿಂದ ಕರೆಸಿಕೊಂಡು ಪಂಚಮುಖಿ ಪ್ರಾಣ ಅಂತ ಕರೆಸಿಕೊಂಡಿದ್ದಾನೆ, ಪಂಚಮುಖ ಪ್ರಾಣ ಅಂತ ಕರೆಸಿಕೊಂಡಿದ್ದಾನೆ. ಈ ಪ್ರಾಣನ ಮಹತ್ವ ಉಪನಿಷತ್ತು ಮತ್ತು ವಾಯುಪುರಾಣ ಇವುಗಳು ಪ್ರಾಣನ ಮಹತ್ವವನ್ನು ಹೇಳುವುದಕ್ಕೆ ಅಂತ ಪ್ರಭಂಜನ. ನಿಜವಾಗಿ ವಾಯುಪುರಾಣ ಅಂತ ಹೇಳಿದರೆ ನಮ್ಗೆ ಏನು ಅನಿಸ್ತದೆ? ಬಹುಶಃ ವಾಯುವಿನ ಬಗ್ಗೆ ಭಾರಿ ಹೇಳಿರ್ತಾರೆ, ನಿಜವಾಗಿ ಏನು ಹೇಳಲಿಲ್ಲ ಅಲ್ಲಿ. ಮತ್ತೆ ವಾಯುಪುರಾಣ ಏನು ಗೊತ್ತೋ? ವಾಯುದೇವರು ಉಪದೇಶ ಮಾಡುವುದು, ನಾರದ ಕೇಳುವುದು, ವಾಯುದೇವರು ಉಪದೇಶ ಮಾಡುವುದು. ವಾಯುದೇವರು ಉಪದೇಶ ಮಾಡಿದ್ರು, ಆದ್ದರಿಂದ ಅದಕ್ಕೆ ವಾಯುಪುರಾಣ ಅಂತ ಹೆಸರು. 3 ಕಾರಣದಿಂದ ಪುರಾಣಕ್ಕೆ ಹೆಸರು ಬರ್ತದೆ. ಒಂದು, ಯಾರು ಕೇಳಿದ್ರು ಅಂತ ಹೇಳಿ ಅವರ ಹೆಸರಿನಿಂದ ಒಂದು ಪುರಾಣ ಆಗ್ತದೆ. ಈಗ ಗರುಡ ಪುರಾಣ ಅಂತ ಯಾಕೆ ಕರೆಯುವುದು? ಗರುಡನಿಗೆ ಒಂದಷ್ಟು ಪ್ರಶ್ನೆಗಳು ಬಂದು ವಿಷ್ಣುವಿನ ಹತ್ರ ಪ್ರಶ್ನೆ ಮಾಡಿದ. ವಿಷ್ಣು ಗರುಡನಿಗೆ ಉಪದೇಶ ಮಾಡಿದ, ಅದಕ್ಕೆ ಗರುಡ. ನಿಜವಾಗಿ ಏನು ಹೆಸರು ಹೇಳಬೇಕಿತ್ತು? ವಿಷ್ಣು ಪುರಾಣ. ಆದರೆ ಕೇಳಿದವರ ಹೆಸರು, ದೇವರಿಗೆ ಅಷ್ಟು ಕರುಣೆ, ನನ್ನ ಹೆಸರಲ್ಲಿ ಬೇಕಾದಷ್ಟಿದೆ, ಇವನ ಹೆಸರು ಇರಲಿ ಅಂತ ಕೇಳಿದವರ ಹೆಸರಲ್ಲಿ ಒಂದು ಪುರಾಣಕ್ಕೆ ಹೆಸರಿಟ್ಟರು. ಇನ್ನು ಕೆಲವು ಹೀಗೆ ಮಾರ್ಕಂಡೇಯ ಪುರಾಣ, ಮಾರ್ಕಂಡೇಯರು ಹೇಳಿದ್ದು. ಜೈಮಿನಿರು ಪ್ರಶ್ನೆ ಮಾಡಿದರು, ಜೈಮಿನ್ಯುವಾಚ ಜೈಮಿನಿ ಪರ್ಯಪೃಚ್ಛತ ಅಂತ. ಮಾರ್ಕಂಡೇಯರು ಅದಕ್ಕೆ ಉತ್ತರವನ್ನು ಹೇಳ್ತಾ ಹೋದ್ರು. ನಾನು ಅಷ್ಟು ಕಾಲದಿಂದ ನೋಡಿದ್ದಿದ್ದು ಕೇಳು ಅಂತೇಳಿ ತನ್ನ ಚಿರಜೀವಿತ್ವದ ಕಾರಣದಿಂದ ಕಂಡದ್ದನ್ನೆಲ್ಲ ಉಪದೇಶ ಮಾಡಿದರು. ಹೀಗೆ ಮಾರ್ಕಂಡೇಯರು ಉಪದೇಶ ಮಾಡಿದ್ದಕ್ಕೆ ಮಾರ್ಕಂಡೇಯ ಪುರಾಣ ಆಗ್ತದೆ.
ಇದು ಎರಡು ಕಾರಣ, ಹೇಳಿದವರ ಹೆಸರಿನಲ್ಲಿ, ಕೇಳಿದವರ ಹೆಸರಿನಲ್ಲಿ. ಇನ್ನೊಂದು ಪ್ರತಿಪಾದ್ಯ ವಿಷಯವನ್ನಿಟ್ಟುಕೊಂಡು ಕೆಲವು ಪುರಾಣಗಳ ಹೆಸರು. ಬ್ರಹ್ಮಾಂಡ ಪುರಾಣ ಅಂತ ಉಂಟು. ಇಲ್ಲಿ ಬ್ರಹ್ಮಾಂಡ ಕೇಳಿದ್ದು ಅಲ್ಲ, ಬ್ರಹ್ಮಾಂಡ ಹೇಳಿದ್ದು ಅಲ್ಲ. ಮತ್ತೇನು, ಅದನ್ನು ವರಾಹ ಹೇಳಿದ್ದು. ವರಾಹ ಹೇಳಬೇಕಾದ್ರೆ ಬ್ರಹ್ಮಾಂಡದ ವಿಷಯವನ್ನು ಹೇಳಿದ ಅಲ್ವಾ, ಬ್ರಹ್ಮಾಂಡದ ಬಗ್ಗೆ ಹೇಳಿದ ಅಲ್ವಾ, ಆದ್ರಿಂದ ಅದಕ್ಕೆ ಬ್ರಹ್ಮಾಂಡ ಪುರಾಣ ಅಂತ ಹೆಸರಾಯಿತು. ಯಾವುದರ ಬಗ್ಗೆ? ಈಗ ಸುದರ್ಶನ ಹೋಮ ಅಂತ ಉಂಟು. ಸುದರ್ಶನ ಹೋಮ ಅಂದ್ರೇನು? ಸುದರ್ಶನ ಅನ್ನುವ ದೇವತೆಯನ್ನು ಉದ್ದೇಶಿಸಿ ಮಾಡುವ ಹೋಮ. ಹಾಗೆ ಅಂತೇಳಿ ತಿಲ ಹೋಮ ಅಂತ ಉಂಟು. ತಿಲ ಹೋಮ ಅಂದ್ರೆ ತಿಲ ದೇವತೆಯನ್ನು ಉದ್ದೇಶಿಸಿ ಮಾಡುವ ಹೋಮ ಅಲ್ಲ, ತಿಲವೆಂಬ ದ್ರವ್ಯದಿಂದ ಮಾಡುವ ಹೋಮ ಅಂತ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಒಂದೊಂದಕ್ಕೆ ಹೆಸರು ಬರುವಂತೆಯೇ ಪ್ರತಿಪಾದ್ಯವಾದ ವಿಷಯವನ್ನಿಟ್ಟುಕೊಂಡು ಕೆಲವು ಪುರಾಣಗಳಿಗೆ ಶ್ರೀಮದ್ ಭಾಗವತ ಪುರಾಣ ಅಂತ ಕರಿತೇವೆ. ಯಾಕೆಂದ್ರೆ ಭಗವದ್ ವಿಷಯವನ್ನು ಭಾಗವತರು ಅಂದ್ರೆ ಭಗವದ್ಭಕ್ತರು ಅವರನ್ನು ಪ್ರತಿಪಾದಿಸುವ ಪುರಾಣ, ಭಗವತ್ ಸಂಬಂಧಿಯಾದ ಕಥೆಯನ್ನು ಹೇಳುವ ಪುರಾಣ. ಹೀಗೆ ಅದು ಏನನ್ನು ಪ್ರತಿಪಾದಿಸುತ್ತದೆ ಅದನ್ನಿಟ್ಟುಕೊಂಡು ಬರತಕ್ಕಂತಹ ಪುರಾಣ ನಾಮಧೇಯಗಳುಂಟು. ಅದರಲ್ಲಿ ವಾಯುಪುರಾಣ ಅನ್ನೋದು ವಕ್ತೃನಾಮದಿಂದ ಪ್ರಸಿದ್ಧವಾದಂತಹ ಪುರಾಣ. ಅಂದ್ರೆ ವಾಯುದೇವರು ಇಂತಹ ವಿಷಯಗಳನ್ನು ತಾವು ಹೇಳಿದ್ದಾರೆ ಅನ್ನುವ ಕಾರಣದಿಂದ ಅದಕ್ಕೆ ವಾಯುಪ್ರೋಕ್ತ ಅಂತಲೇ ಹೆಸರು. ಇತಿ ವಾಯುಪ್ರೋಕ್ತೆ ಅಂತ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಅಲ್ಲಲ್ಲಿ ಒಂದೊಂದು ವಿಷಯಗಳನ್ನು ಹೇಳುವ ವ್ಯಾಸವಚನವನ್ನು ಉದ್ಧರಿಸುವಾಗ ವ್ಯಾಸಪ್ರೋಕ್ತ ಅಂತ, ಅದು ವಾಯುಪ್ರೋಕ್ತ ಅನ್ನುವ ಶಬ್ದದಿಂದ ವಾಯುಪುರಾಣದ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ವಾಯುವಿನ ಮಹತ್ವವು ಕೂಡ ಈ ನಾರದರು ಆಗಾಗ ನೀನು ಅಂಥವಾ ಅಂತ ಹೇಳಬೇಕಾದ್ರೆ ವಾಯು ಮಹತ್ವವನ್ನು, ಇಷ್ಟೆಲ್ಲ ವಿಷಯ ಹೇಳ್ತೀನಿ, ನೀನು ಎಂಥವ ಗೊತ್ತು, ದೇವತೆಗಳೆಲ್ಲರೂ ಕೂಡ ನಿನ್ನನ್ನು ವರಿಷ್ಠ ವರಿಷ್ಠ ಪ್ರಾಣ ತ್ವಮಸ್ಮಾಕಂ ತವಸ್ಮಸಿ ಅಂತ ನಿನ್ನನ್ನು ಸ್ತೋತ್ರ ಮಾಡಿರುವವರು ಅಂತ ಈ ಮಧ್ಯ ಮಧ್ಯದಲ್ಲಿ ಅಂದರೆ ಹೇಳುವವರು ಕೇಳುವವರಿಗೆ ಮನಃಪೂರ್ವಕವಾಗಿ ಹೇಳಬೇಕು ಅಂತಾದರೆ ಹೇಳುವವರನ್ನು ಕೇಳುವವರು ಸ್ವಲ್ಪ ಹೊಗಳಬೇಕಾಗ್ತದೆ. ಕೆಲವು ಸಲ ಹೇಳುವವರೇ ಕೇಳುವವರನ್ನು ಹೊಗಳಬೇಕು, ಇಲ್ಲಿ ಅವ್ರು ನಿದ್ದೆ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಕೇಳುವವರನ್ನು ಹೇಳುವವರು ಕೆಲವು ಸಲ ಹೊಗಳಬೇಕಾಗ್ತದೆ. ಆದರೆ ಹೇಳುವವರು ನೆಮ್ಮದಿಯಿಂದ ಚಂದ ಹೇಳಬೇಕಾದ್ರೆ ಹೇಳುವವರನ್ನು ಸ್ವಲ್ಪ ಮೇಲೆ ಇಡಬೇಕು. ಮೇಲೆ ಇಡುವುದು ಅಂತ ಹೇಳಿದರೆ ಸುಮ್ಮನೆ ಹೊಗಳಿಕೆಯ ಮಾತಾಡಬಾರ್ದು. ಆವಾಗ ಇನ್ನೂ ಇವರಿಗೆ ಕಿರಿಕಿರಿ ಆಗುತ್ತೆ. ಇವರೆಲ್ಲ ಭಾರಿ ಹೊಗಳಿಟ್ಟಿದ್ದಾರೆ, ಎಲ್ಲ ಸ್ವಾರ್ಥ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ ಅಂತ ಇವರಿಗೆ ಅರ್ಥ ಆಗ್ತದೆ. ಅವರಲ್ಲಿರೋ ಇರತಕ್ಕಂತಹ ನಿಜವಾದ ಮಾಹಾತ್ಮೆಯನ್ನು ಅರಿತು ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಹೇಳ್ತಕ್ಕಂಥದ್ದು ಅನ್ನುವುದು ವಕ್ತೃಗಳ ಉತ್ಸಾಹ ವೃದ್ಧಿಗೆ ಹೇತುವಾಗುವಂಥದ್ದು. ಆ ಕೆಲಸವನ್ನು ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಶ್ರೋತೃಗಳು ಮಾಡುವಂತಹ ಘಟನೆಗಳು ಉಂಟು. ಅಲ್ಲಿ ಬರತಕ್ಕಂತಹ ಮಾತುಗಳು ಏನು ಅಂದರೆ, ದೇವತೆಗಳೆಲ್ಲ ಪ್ರಾಣನನ್ನು ಭಾರಿ ಎತ್ತರದಲ್ಲಿಟ್ಟು ಪೂಜೆ ಮಾಡಿದರು, ಅಂತಹ ಪ್ರಾಣ ನೀನು ಅಂತ. ದೇವತೆಗಳು ಪ್ರಾಣನನ್ನು ಎತ್ತರದಲ್ಲಿಟ್ಟು ಪೂಜೆ ಮಾಡುವುದಕ್ಕೆ ಎರಡು ಕಾರಣಗಳನ್ನು ಹೇಳ್ತದೆ ಉಪನಿಷತ್ತು. ಅದನ್ನು ಇದು ಉಲ್ಲೇಖ ಮಾಡ್ತದೆ. ಎರಡು ಕಾರಣ ಏನು ಅಂದರೆ, ದೇವತೆಗಳು ಅಸುರರ ಜೊತೆಗೆ ಹೋರಾಡುವುದಕ್ಕೆ ಅಂತ ಮುಂದಾದರು. ಕಾರಣ ಏನು ಅಂತ ಹೇಳಿದರೆ, ದೇವತೆಗಳಿಗೆ ಕೂತುಕೊಳ್ಳುವುದಕ್ಕೆ ಜಾಗ ಇಲ್ಲಂತೆ. ಮಲಗುವುದಕ್ಕೆ ಬಿಡಿ, ಒಂದು ಜಗಲಿಯಲ್ಲಾದರೂ ಕೂತುಕೊಳ್ಳೋಣ ಅಂತ ಹೇಳಿದರೆ ಇವರಿಗಿದ್ದಂತಹ ದೇವಲೋಕ, ಅಸುರರಿಗೆ ಪ್ರತ್ಯೇಕ ಲೋಕಗಳಿದ್ದಾವೆ. ಅತಲ ವಿತಲ ಸುತಲ ಅಡಿಯಲ್ಲಿ ಅನೇಕ ಲೋಕಗಳು ಅಸುರರಿಗೋಸ್ಕರ. ದೇವಲೋಕದ ಸ್ವರ್ಗವನ್ನು ಮೀರಿಸಿದ ಸ್ವರ್ಗಗಳದು. ಅದು ಬಿಲಸ್ವರ್ಗ ಅಂತ ಅದಕ್ಕೆ ಹೆಸರು. ಅಂಥದ್ದನ್ನು ಸಾಕ್ಷಾತ್ ನಾರಾಯಣ ವ್ಯವಸ್ಥೆ ಮಾಡಿದ್ದಾನೆ ಅಸುರರಿಗೆ. ಆದರೆ ಅಸುರ ಭಾವ ಅನ್ನೋದು ಹೇಗಿರ್ತದೆ ಅಂದರೆ, ನನಗೆ ಇಷ್ಟಿದೆ ಅನ್ನೋದ್ರಿಂದ ಅವರಿಗೆ ತೃಪ್ತಿ ಇರುವುದಿಲ್ಲ, ಅವರಿಗೂ ಅಷ್ಟುಂಟಲ್ವ ಅಂತ. ಇದು ಅವರ ಸಮಸ್ಯೆ. ಈಗ ಇವ್ರದ್ದೊಂದು 3 ಮಹಡಿಯ ಮನೆ ಚೆನ್ನಾಗಿದ್ರೆ ಖುಷಿಯಾಗಿರ್ಬೇಕಲ್ವ. ಇವರು ಪಕ್ಕದವರು 4 ಮಾಡಿ ಕಟ್ಟಿದಾರ, ದಿವಸ ನಿದ್ದೆ ಬರೋದೇ ಇಲ್ಲ ಅವರಿಗೆ. ನಮ್ದು 3 ಮಹಡಿ ಇರುವುದು, ಅವ್ರದ್ದು 4 ಮಾಡಿ. ಕೊನೆಗೆ ಇವರು ನಮ್ದು 5 ಮಹಡಿ ಆಗಬೇಕು ಅಂತ ಆಲೋಚನೆ ಮಾಡಿದರೆ ಪರವಾಗಿಲ್ಲ, ಇವರೇನು ಮಾಡ್ತಾರೆ, ಅವ್ರದ್ದನ್ನು 2 ಮಹಡಿಗೆ ಇಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ಸಮಸ್ಯೆ, ಇದಕ್ಕೆ ಆಸುರ ಭಾವ ಅಂತ ಹೆಸರು. ಇಲ್ಲ, ಆ ಮನೆಯೂ ನನ್ನದ್ದಾಗಬೇಕು ಅಂತ ಪ್ರಯತ್ನ ಪಡ್ತಾರೆ. ಇದು ಆಸುರ ಭಾವ. ಈ ಆಸುರ ಭಾವದಿಂದ ಇವರು ದೇವಲೋಕದ ಮೇಲೆ ದಾಳಿ ಇಟ್ಟು ತಮ್ಮಂದಿರೇ ಆದ ದೇವಲೋಕದ ದೇವತೆಗಳು ಏನು ಅಸುರರಿಗೆ ದೂರ ಅಲ್ಲ, ದಾಯಾದಿಗಳು, ಕಶ್ಯಪನ ಮಕ್ಕಳು ಇಬ್ಬರು ಕೂಡ. ಅಂತಹ ಅಸುರರು ಅವರನ್ನು ನಿಸ್ಸರ್ಗಿಗಳನ್ನಾಗಿಸಿ ಬಿಟ್ರು. ಆಗ ದೇವತೆಗಳು ಅಸುರರ ಹತ್ರ ಹೇಳಿದರು, ನೀವೇ ಕೂತುಕೊಳ್ಳಿ ನಮ್ಮ ಸಿಂಹಾಸನದಲ್ಲಿ, ಆದರೆ ನಮಗೆ ಸ್ವಲ್ಪ ಜಾಗ ಕೊಡಿ. ಈ ಸ್ವರ್ಗದಲ್ಲಿ ನಮಗೆ ಬದಿಯಲ್ಲಿ ಎಲ್ಲಾದರೂ ತೊಂದರೆ ಇಲ್ಲ, ನೀವು ಹೇಳಿದ ಜಾಗದಲ್ಲಿ ನಾವಿರ್ತೇವೆ, ಜಗಲಿಯಲ್ಲಿರ್ತೇವೆ ಅಂತ ಹೇಳಿದ ಹಾಗೆ. ಈಗ ಮನೆಯಿಂದ ಎಲ್ಲರನ್ನು ಹೊರಗೆ ಹಾಕಿದರೆ ಒಳಗೆ ನನಗೆ ಅವಕಾಶ ಕೊಡೋದು, ಜಗಲಿಯಲ್ಲೇ ಒಂದು ಪುಟ್ಟದಾಗಿ 1-2 ಇಟ್ಟಿಗೆ ಇಟ್ಟುಕೊಂಡು ಒಂದು ಗಂಜಿ ಬೇಯಿಸುವುದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ ಹಾಗೆ ಇವರು ಅಸುರರ ಹತ್ರ ಕೇಳಿದರು. ಅಸುರರು ಆಗುವುದಿಲ್ಲ ಅಂತ ಹೇಳಿದರು. ಯಾಕೆ ಅಂತೇಳಿದರೆ, ನೀವು ಅಸಾಮಾನ್ಯರು,
ಯಾಕಂದ್ರೆ ಸ್ವಲ್ಪ ಜಾಗದಲ್ಲಿ ಕೂತಿರ್ತೀರಿ, ಆಮೇಲೆ ಏನು ಮಾಡ್ತೀರಿ ಅಂತ ಹೇಳಿಕ್ಕೆ ಬರುವುದಿಲ್ಲ ಅನ್ನೋ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲದೆ ಇದ್ದದ್ರಿಂದ ಅವರನ್ನು ದೂರಕ್ಕೆ ಓಡಿಸಿದ್ರಂತೆ. ಸೋತರು ಯಾಕೆ ದೇವತೆಗಳು ಅಂತ ಪ್ರಶ್ನೆ. ಸೋಲುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅಸುರರ ಬಲ ಇವರ ಸೋಲಿಗೆ ಕಾರಣ. ಅಸುರರಲ್ಲಿ 3 ಬಲ ಇದೆ ಅಂತೆ. ಒಂದು ಸಂಖ್ಯಾಬಲ, ಅದು ಯಾವತ್ತೂ ಕೂಡ ಹಾಗೆ. ಎಷ್ಟು ದೇವತೆಗಳು 9 ಲಕ್ಷ ಇದ್ದರೆ ಅಥವಾ 9 ಕೋಟಿ ಜನ ದೇವತೆಗಳಿದ್ದಾರೆ ಅಂದರೆ ಇವರು 27 ಕೋಟಿ ಜನ ಇರ್ತಾರೆ. ಯಾವತ್ತೂ ಹಾಗೆ ಕ್ರಮ. 3:1 ಅನ್ನೋದು ದೇವತೆಗಳ ಮತ್ತು ಅಸುರರ ಸಂಖ್ಯಾಕ್ರಮ ಹಾಗೆ ಇರುವುದು. ಹಾಗಾಗಿ ಅಸುರರಲ್ಲಿ ಸಂಖ್ಯಾಬಲ ಇದೆ. ಎರಡನೇದ್ದು ಅವರಲ್ಲಿ ದೇಹ ಬಲ ಇದೆ. ಯಾಕಂದರೆ ಅಸುರರು ಎಲ್ಲ ಆಹಾರ ತೆಗೊಳ್ಳುವಾಗ ಶರೀರಕ್ಕೆ ದಷ್ಟಪುಷ್ಟವಾಗುವುದಕ್ಕೆ ಬೇಕಾದ ಆಹಾರವನ್ನೇ ತೆಗೊಳ್ಳುವುದು. ಅದಕ್ಕೆ ಅಸುರರ ಶರೀರ ಇರುವುದು ಹಾಗೆ ಯಾವತ್ತೂ ಕೂಡ. ಅವರು ಹೀಗೆ ಅಂದರೆ ಅದು ಕಲ್ಲೋ ಕೈಯೋ ಗೊತ್ತಾಗುವುದಿಲ್ಲ, ಹಾಗೆ ಕೈಯೆಲ್ಲ ದಷ್ಟಪುಷ್ಟವಾಗಿರುತ್ತದೆ ಅವ್ರದ್ದು. ದೇವತೆಗಳೇನಿದ್ರು ಇಂದ್ರಾಯ ಸ್ವಾಹ ಅಗ್ನೇಯ ಸ್ವಾಹ ಬರೀ ಹಾಲು ತುಪ್ಪ ತಿಂದುಕೊಂಡು ಬದುಕುವರು ದೇವತೆಗಳು. ಅದು ದೇವತೆಗಳ ಶರೀರ ಬಲಕ್ಕಿಂತ ಅಸುರರ ಶರೀರ ಬಲ ಜಾಸ್ತಿ, ಸಂಖ್ಯಾಬಲವೂ ಜಾಸ್ತಿ. ಮೂರನೇದ್ದೇನು ಅಂತ ಹೇಳಿದರೆ, ಅಸುರರಲ್ಲಿ ವರಬಲ ಅಂತ 3ನೇ ಬಲ ಉಂಟು. ಅವರು ರುದ್ರನನ್ನು ತಪಸ್ಸು ಮಾಡ್ತಾರೆ, ಒಳಗೆ ಸಾಯಬಾರ್ದು ಹೊರಗೆ ಸಾಯಬಾರ್ದು ಏನೇನೋ ವರ ಕೇಳ್ತಾರೆ. ಆಮೇಲೆ ನಾನು ಯಾರಿಗಾದರೂ ಊದಿದ್ರೆ ಅವರು ಸಾಯ್ಬೇಕು, ಹೀಗೆ ಕೆಲವರು ವರ. ಸುಮ್ಮನೆ ಅವರನ್ನು ಉಫ್ ಅನ್ನೋದು ಅವರು ಸಾಯ್ಬೇಕಂತೆ. ಇಲ್ಲ ಇವರು ಕಚ್ಚಿದ್ರೆ ಸಾಯ್ಬೇಕಂತೆ. ಕೆಲವರಿಗೆ ಇವರು ಕಚ್ಚಿ, ಇರುವೆಗಳು ಹಾಗೆ ಒಂದು ವರ ಕೇಳಿದ್ವು ಅಂತೆ, ನಾನು ಕಚ್ಚಿದ ಕೂಡಲೇ ಸಾಯ್ಬೇಕು ಅಂತ ಇರುವೆಗಳು ತಪಸ್ಸು ಮಾಡಿ ವರ ಕೇಳಿದ್ವು ಅಂತೆ. ತಥಾಸ್ತು ಅಂತ ದೇವರು ಹೇಳಿದೆ ಅಂತ. ಅದಕ್ಕೆ ಅದು ಕಚ್ಚಿದ ಕೂಡಲೇ ಅದೇ ಸಾಯುತ್ತಂತೆ. ಅದು ಕೇಳಲಿಕ್ಕೆ ಅದು ಗೊತ್ತಾಗಲಿಲ್ಲ. ಅದು ಕಚ್ಚಿದ ಕೂಡಲೇ ಅವರು ಸಾಯ್ಬೇಕು ಅಂತ ಕೇಳಲಿಲ್ಲ, ಅದು ಕಚ್ಚಿದ ಕೂಡಲೇ ಸಾಯ್ಬೇಕು ಅಂತ ಕೇಳಿತು. ದೇವರು ತಥಾಸ್ತು ಅಂತ ಹೇಳಿದ್ರಂತೆ. ಹಾಗೆ ಅಸುರರು ಏನೇನೋ ವರಗಳನ್ನು ಪಡೆದಿರ್ತಾರೆ. ದೇವತೆಗಳು ಹಾಗೆ ವರ ಪಡೆದದ್ದಕ್ಕೆ ದೃಷ್ಟಾಂತವೇ ಇಲ್ಲ. ದೇವತೆಗಳು ದೇವರನ್ನು ತಪಸ್ಸು ಮಾಡಿ ನಾನು ಅವಧ್ಯನಾಗಬೇಕು ಅಂತ ವರ ಪಡೆದದ್ದು ಎಲ್ಲೂ ಇಲ್ಲ. ದೇವತೆಗಳಲ್ಲಿ ವರಬಲ ಇಲ್ಲ, ದೇಹಬಲ ಅಸುರರಷ್ಟಿಲ್ಲ, ಸಂಖ್ಯಾಬಲವು ಅಸುರ ಸಂಖ್ಯೆಗೆ ಅನುಗುಣವಾಗಿ ಇಲ್ಲ. ಈ ಕಾರಣದಿಂದ ದೇವತೆಗಳು ಸೋತು ದೇವಲೋಕವನ್ನು ಬಿಡಬೇಕಾದ ಪ್ರಸಂಗ ಬಂತು. ದೇವಾಸುರಾವಿ ಸಂಯೇತಿರೇ, ಅವರಲ್ಲಿ ಉಂಟಾದಂತಹ ಗಲಾಟೆಯ ಕಾರಣದಿಂದ ಆದದ್ದು. ಈ ಸ್ಥಿತಿಯಲ್ಲಿ ದೇವತೆಗಳು ಸ್ವರ್ಗ ಬಿಟ್ಟು ಕಾಡಿಗೆ ಬಂದರು. ಕಾಡಿನಲ್ಲಿ ಬಂದು ತಮ್ಮ ತಾಯಿಯಾದ ಅದಿತಿ ದೇವಿಯನ್ನು ನಮಸ್ಕಾರ ಮಾಡ್ತಾರೆ. ಅದಿತಿ ದೇವಿ ಅಲ್ಲಿಲ್ಲ, ಆದರೆ ಅದಿತಿ ದೇವಿಯನ್ನು ಅಂತ. ಈಗ ನಮ್ಮ ತಂದೆ ತಾಯಿ ಹಳ್ಳಿಯಲ್ಲಿದ್ದರೆ, ನಾವು ಬೆಂಗಳೂರಿನಲ್ಲಿ ಒಂದು ಪವಮಾನ ಹೋಮ ಮಾಡಬೇಕಾದ್ರೆ ಪುರೋಹಿತರು ಬಂದು ಏನು ಹೇಳ್ತಾರೆ, ಮಾತೃದೇವೋ ಭವ ಅಂತ ಹೇಳ್ತಾರೆ. ನಾವೆಲ್ಲಿ ನಮಸ್ಕಾರ ಮಾಡಿದ್ವಿ? ಈಗ ಫೋಟೋ ಇಟ್ಕೊಂಡು ನಮಸ್ಕಾರ ಮಾಡ್ತೇವೆ ನಾವು. ಹಾಗಲ್ಲ, ಅಮ್ಮ ಅಪ್ಪನನ್ನು ನೆನೆಸಿಕೊಂಡು ದೇವರ ಮುಂದೆ ನಮಸ್ಕಾರ ಮಾಡಬೇಕು. ಆ ಹಿರಿಯರ ಸ್ಮರಣೆ ಅನ್ನುವುದೇ ಒಂದು ನಮನ ಅಲ್ವಾ? ಆ ರೀತಿಯಲ್ಲಿ ಈ ದೇವತೆಗಳೆಲ್ಲ ಅದಿತಿಯನ್ನು ನಮಸ್ಕರಿಸಿ, ಕಶ್ಯಪ ಪ್ರಜಾಪತಿಯನ್ನು ನಮಸ್ಕರಿಸಿ ತಾವು ಪದ್ಮಾಸನ ಹಾಕಿಕೊಂಡು ಕೂತರಂತೆ. ಕೂತುಕೊಂಡು ನಾವು ಈಗ ಬಲ ಸಂಪಾದಿಸಬೇಕು. ನಮ್ಮ ಬಲಕ್ಕಿಂತ ಅವರ ಬಲ ಜಾಸ್ತಿ. ಅವರ ಬಲವನ್ನು ಮೀರಿಸುವ ನಮ್ಮ ಬಲ ಯಾವುದು? ಹರಿಬಲ. ಇದೆಲ್ಲ ಬಲಕ್ಕಿಂತ ಶ್ರೇಷ್ಠ ಬಲ. ಅಸುರರಲ್ಲಿ ಹರಿಬಲ ಒಂದಿಲ್ಲ. ಅವರು ತಪಸ್ಸು ಮಾಡುವುದಾದರೆ ಯಾರನ್ನು ತಪಸ್ಸು ಮಾಡುವುದು? ಒಂದೋ ಬ್ರಹ್ಮನನ್ನು, ಒಂದೋ ರುದ್ರನನ್ನು. ವಿಷ್ಣುವನ್ನು ತಪಸ್ಸು ಮಾಡಲಿಕ್ಕೆ ಅವರು ತಿಂದ ಮಾಂಸವೋ ಮದ್ಯವೋ ಬಿಡುವುದೇ ಇಲ್ಲ ಅವರಿಗೆ ಒಳಗೆ. ಆ ತಪಸ್ಸು ಮಾಡಲಿಕ್ಕೆ ಆಗುವುದೇ ಇಲ್ಲ ಅವರಿಗೆ. ಹಾಗಾಗಿ ನಾವು ಹರಿಬಲವನ್ನು ಸಂಪಾದಿಸಬೇಕು. ಅದಕ್ಕೋಸ್ಕರ ಏನು ಮಾರ್ಗ? ಹರಿಯನ್ನು ಉಪಾಸನ ಮಾಡಬೇಕು. ಉಪಾಸನ ಅಂತ ಹೇಳಿದರೆ ಹರಿಯ ಉತ್ಕರ್ಷವನ್ನು ಸ್ಮರಣೆ ಮಾಡ್ತಾ ಆ ಹರಿ ಉತ್ಕೃಷ್ಟವಾದಂತಹ ಸ್ವರೂಪದ ರೂಪವನ್ನು ಒಳಗೆ ಹುಟ್ಟಿಸುವುದು. ಭಗವಂತನ ಒಂದು ಸಂಸ್ಕಾರಮಯವಾದ ರೂಪವನ್ನು ಒಳಗಿನಿಂದ ಆವಿರ್ಭಾವಗೊಳಿಸುವುದು. ಹರಿ ಒಳಗೆ ಆವಿರ್ಭೂತನಾಗಬೇಕು. ಅದಕ್ಕೋಸ್ಕರ ಇವರು ಪದ್ಮಾಸನ ಹಾಕಿಕೊಂಡು ಕೂತಿದ್ದಾರೆ ದೇವತೆಗಳು. ಎಷ್ಟು? 9 ಕೋಟಿ ಜನ. ನವಕೋಟ್ಯೋ ದೇವತಾಹ ಅಂತ 9 ಕೋಟಿ ಜನ ದೇವತೆಗಳು ಕೂತಿದ್ದಾರೆ. ಕೂತುಕೊಂಡಾಗ ಮುಂದುಗಡೆ ಒಂದು ಪಂಕ್ತಿಯಲ್ಲಿ ಹಿರಿಯರೆಲ್ಲ ಇದ್ದಾರೆ, ದಿಕ್ಪಾಲಕರು. ಅಗ್ನಿ ಇದ್ದಾನೆ, ವಾಯು ಇದ್ದಾನೆ, ನಿರುತಿ, ವರುಣ, ಸೋಮ, ಈಶಾನ ಎಲ್ಲ ದೇವತೆಗಳಿದ್ದಾರೆ. ಈ ದೇವತೆಗಳಲ್ಲಿ ನಾವು ಈಗ ಉಪಾಸನೆ ಮಾಡುವುದು ಅಂತ ಹೇಳಿದರೆ ಹೇಗೆ? ಕಣ್ಣು ಮುಚ್ಚಿಕೊಂಡು ಉಪಾಸನೆ ಅಲ್ಲ, ಮತ್ತೆ ಎದುರುಗಡೆ ಕಾಣಿಸ್ತಾ ಇರುವ ದೇವತೆಗಳ ಒಳಗೆ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ಮೊದಲು ಏನು ಮಾಡಿದ್ರು ಅಂತ ಹೇಳಿದರೆ, ಅಗ್ನಿ ಇದ್ದಾನಲ್ಲೋ ಅಗ್ನಿದೇವನ ಒಳಗೆ ಭಗವಂತನನ್ನು ಉಪಾಸನೆ ಮಾಡಿದರು. ಅಸುರರಿಗೆ ಗೊತ್ತಾಗಿಬಿಟ್ಟಿತು, ಈ ದೇವತೆಗಳು ಓಡಿ ಹೋದವರು ಏನಾದರೂ ಮಾಡ್ತಾ ಇರ್ತಾರೆ ಅಂತ ಗೊತ್ತವರಿಗೆ. ಅದಕ್ಕೋಸ್ಕರ ಗೂಢಚಾರರನ್ನು ಬಿಟ್ಟಿದ್ರು. ಈ ದೇವತೆಗಳು ಕಾಡಿನಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಅಗ್ನಿಯಲ್ಲಿ ಭಗವದ್ ಉಪಾಸನೆ ತೊಡಗಿದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾದ ಕೂಡಲೇ ಅಸುರರಲ್ಲಿ ಅಗ್ನಿಗಿತ್ತ ಬಲಿಷ್ಠರಿದ್ರಲ್ವಾ, ಅವರು ಸೀದಾ ಹೋಗಿ ಅಗ್ನಿಯನ್ನು ಒಂದ್ಸಲ ಈಗ ಮುಟ್ಟಿದ್ರಂತೆ ಮೈಲಿಗೆ. ಅಗ್ನಿಯಲ್ಲಿ ದೈತ್ಯರು ಆವೇಶ ಆಯ್ತಂತೆ. ಅಗ್ನಿಯನ್ನು ಯಾವಾಗ ಇವರು ದೂಷಿಸಿದ್ರು ಆವಾಗ ಉಪಾಸನೆ ಮಾಡ್ತಾ ಇದ್ದವರೆಲ್ಲ ಹೌಹಾರಿದ್ರು.
ಅವರ ಉಪಾಸನೆಯೇ ಕೆಟ್ಟು ಹೋಯಿತು. ಅಗ್ನಿಯನ್ನು ದೂಷಿಸಿದರು. ಸರಿ, ನಮ್ದು ಹಾಗಾದ್ರೆ ಉಪಾಸನೆ ಕೆಟ್ಟಿದಲ್ವಾ ಅಂತ ಯೋಚನೆ ಮಾಡಿ ಮತ್ತೆ 2 ಆಚಮನ ಮಾಡಿದರು. 2 ಆಚಮನ ಮಾಡಿ ಈಗ ಅಗ್ನಿಗಿಂತ ಮೇಲೆ ಯಾರು ಕೋಣವಾಯು, ಪ್ರವಾಹ ಅಂತ ಕರೀತಾರೆ, ಪ್ರವಾಹನಲ್ಲಿ ಉಪಾಸನೆ ಮಾಡಿದ್ರಂತೆ. ಇದು ಗೊತ್ತಾಗಿದೆ ಇವರಿಗೆ. ಅದಕ್ಕಿಂತ ಇನ್ನೊಬ್ಬ ಗಟ್ಟಿಯಾದ ವ್ಯಕ್ತಿ ಹೋಗಿ ಪ್ರವಾಹನನ್ನು ದೂಷಣೆ ಮಾಡಿದರು. ದೈತ್ಯಾವೇಶ ಅಂತ ಕರೀತಾರೆ ಅದಕ್ಕೆ. ಉಪಾಸನೆ ಕೆಟ್ಟಿತಾ? ಮತ್ತೆ ಇವರು ಯೋಚನೆ ಮಾಡಿದರು, ದೇವತೆಗಳು ಆಚಮನ ಮಾಡಿದರು. ಆಚಮನ ಮಾಡಿ ಯೋಚನೆ ಮಾಡಿ ಯಾರು ಈಗ ನೆಕ್ಸ್ಟು ಅದಕ್ಕಿಂತ ಮೇಲೆ? ಮನಃ 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 ಅಂದರೆ ರುದ್ರದೇವರು. ರುದ್ರದೇವನಲ್ಲಿ ಉಪಾಸನೆ ಮಾಡಿದ್ರು. ಮೊದಲು ಅಗ್ನಿಯಲ್ಲಿ, ಅಗ್ನಿಯಾದ ಮೇಲೆ ಇವನಲ್ಲಿ ಚಕ್ಷುಸ್ಸು ಅಂದರೆ ಸೂರ್ಯ, ಸೂರ್ಯ ಆದ ಮೇಲೆ ವಾಯು, ವಾಯು ಆದ ಮೇಲೆ ರುದ್ರ. ಮನಸ್ಸು, ಮನಸ್ಸಿನಲ್ಲಿ ಉಪಾಸನೆ ಮಾಡಿದರೆ ಅಸುರರು ಬಂದರು, ಪ್ರವೇಶ ಮಾಡಿದರು. ಮನಸ್ಸಿನ ಉಪಾಸನೆಯೂ ಕೂಡ ಕೆಟ್ಟು ಹೋಯಿತು. ರುದ್ರನಲ್ಲೂ ಸಾಧ್ಯವಾಗಲಿಲ್ಲ. ಈಗೇನು ಮಾಡುವುದು? ನಾವು ಹರಿಬಲ ಸಂಪಾದಿಸಲಿಲ್ಲ ಅಂದರೆ ಸ್ವರ್ಗಲೋಕದ ಬಗ್ಗೆ ಮತ್ತೆ ಆಸೆ ಬಿಡಬೇಕಾಗ್ತದೆ. ಆಗ ಅವರು ವಾಯುದೇವರನ್ನು ಒಂದು ಸಲ, ಜ್ಯೇಷ್ಠನೂ ವರಿಷ್ಠನೂ ಆದಂತಹ ಪ್ರಾಣ ಅಂದರೆ ಉಸಿರಿನ ದೇವತೆ, ಉಸಿರಿನ ದೇವತೆಯಲ್ಲಿ ಭಗವಂತನ ಉಪಾಸನೆ ಮಾಡಿದರು. ಅಸುರರಿಗೆ ಸುದ್ದಿ ಹೋಯಿತು. ಸುದ್ದಿ ಹೋಗಿ ಇಲ್ಲಿದ್ದವರು ಸಾಕಾಗುವುದಿಲ್ಲ, ಸ್ವಲ್ಪ ಬನ್ನಿ ಅಂತ ವಿಶೇಷ ಪಡೆ, ಈಗ ನಾಡಿದ್ದು ಕುಂಭಮೇಳಕ್ಕೆ ಬೇಕಾಗ್ತದೆ, ಹಾಗೆ ಎಲ್ಲ ಕಳಿಸಿದ್ರಂತೆ. ವಿಶೇಷ ಪಡೆಗಳೆಲ್ಲ ಬಂದು, ಅಸುರರ ಪಡೆಗಳು ಎಲ್ಲ ಬಂದು, ನಾವು ಒಬ್ಬೊಬ್ಬರು ಹೋದರೆ ಸಾಧ್ಯ ಇಲ್ಲ, ಇದು ಅಸಾಮಾನ್ಯ ಶಕ್ತಿ, ಇದು ವಾಯುಶಕ್ತಿ. ನಾವು ಎಲ್ಲ ಒಟ್ಟಿಗೆ ಹೋಗಿ ಒಂದು ಸಲ ಗುದ್ದಬೇಕು. ಒಬ್ಬೊಬ್ಬರು ಒಂದೊಂದು ಸಲ ಗುದ್ದಿದರೆ ನಾವು ಪುಡಿ ಆಗುವ ಸಾಧ್ಯತೆ ಇದೆ. ಅದನ್ನು ನಾವು ಒಟ್ಟಿಗೆ ಹೋಗಿ ಗುದ್ದಬೇಕು. ಹೇಗೆ ಕೋಟೆಯನ್ನು ಪುಡಿಗುಟ್ಟಬೇಕಾದ್ರೆ ಒಂದು ದೊಡ್ಡ ಮರದ ತುಂಡುಗಳನ್ನು ಹಿಡ್ಕೊಂಡು ಭರ್ವನೆ ಎಲ್ಲ ಒಟ್ಟಿಗೆ ಸೇರಿ ಗುದ್ದಿದಾಗ ಅದು ನಾಶವಾಗ್ತದೋ ಹಾಗೆ ನಾವು ಒಟ್ಟು ಹೋಗಿ ವಾಯುವಿಗೆ ಗುದ್ದಬೇಕು ಅಂತ ತೀರ್ಮಾನಿಸಿದರು. ಎಲ್ಲರೂ ಒಂದು ನಾದ ಉಚ್ಚಾರಣೆ ಮಾಡಿದರಂತೆ, ಹೈ ಹೈ ಅಂತ ಹೇಳ್ಕೊಂಡು ಒಟ್ಟಿಗೆ ಗುದ್ದಿತು. ಗುದ್ದಿದ್ರೆ ಏನಾಯಿತು ಅಂತ ಹೇಳಿದರೆ, ದೊಡ್ಡ ಕಲ್ಲಿಗೆ, ಬಂಡೆಗಲ್ಲಿಗೆ ಮಣ್ಣಿನ ಹೆಂಟೆಗಳೆಲ್ಲ ಒಟ್ಟಿಗೆ ಬಂದು ಬಿದ್ದರೆ ಆ ಮಣ್ಣಿನ ಹೆಂಟೆಗಳೇ ಪುಡಿ ಆಗ್ತವೆ ಹೊರತು ಆ ಕಲ್ಲಿಗೆ ಏನೂ ಆಗುವುದಿಲ್ಲ. ಹೇಗೋ ತದ್ಯಥಾ ಆಖಣಂ ಅಶ್ಮಾನಂ ಪ್ರಾಪ್ಯ ಲೋಷ್ಠಾಹ ಚೂರ್ಣೀಭವಂತಿ. ಲೋಷ್ಠ ಅಂದರೆ ಮಣ್ಣಿನ ಹೆಂಟೆಗಳು. ಮಣ್ಣಿನ ಹೆಂಟೆಗಳು ಚೂರ್ಣವಾಗ್ತಾವೋ ಹಾಗೆ ಈ ಪ್ರಾಣದೇವನ ಮೇಲೆ ಬಿದ್ದಂತಹ ಅಸುರರು ಪುಡಿ ಪುಡಿಯಾಗಿ ಬಿದ್ದೋದ್ರಂತೆ. ಇವನಿಗೇನೂ ಆಗಲಿಲ್ಲ ಪ್ರಾಣನಿಗೆ. ದೇವತೆಗಳು ಆ ಪ್ರಾಣನಲ್ಲಿ ಉಪಾಸನೆ ಮಾಡಿದರು. ಉಪಾಸನೆ ಮಾಡಿ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡ್ರು. ಭಗವಂತ ಅಭಯವನ್ನಿತ್ತ. ಆ ಭಗವಂತನ ಬಲವನ್ನು ಪಡೆದಂತಹ ದೇವತೆಗಳು ಮತ್ತೆ ಅಸುರರನ್ನು ಓಡಿಸಿ ತಾವು ತಮ್ಮ ಸಿಂಹಾಸನದಲ್ಲಿ ಕುಳಿತು ಲೋಕದ ಜನ ಕೊಡತಕ್ಕಂಥ ಆಹುತಿಯನ್ನು ತಾವು ಮತ್ತೆ ಸ್ವೀಕರಿಸಿದರು. ಇದಿಷ್ಟು ಕಥೆ. ಆದರೆ ಈ ಹಿನ್ನೆಲೆಯಲ್ಲಿ ಉಪನಿಷತ್ತು ಹೇಳುತ್ತೆ, ಈ ಪ್ರಾಣದೇವನಿಗೆ ಆಖಣಾಶ್ಮ ಸಮ ಅಂತ ಒಂದು ಹೆಸರಿದೆ ಅಂತ. ಆಖಣಾಶ್ಮ ಅಂದ್ರೆ ಏನು? ಅಶ್ಮ ಅಂದರೆ ಕಲ್ಲು, ಖನನ ಅಂದರೆ ತುಂಡು ಮಾಡುವುದು, ಅಗಿಯುವುದು. ಕಲ್ಲು 2 ಥರ ಇದೆ. ಅಗೆಯಬಹುದಾದ ಕಲ್ಲು, ಅಗೆಯಲಾಗದ ಕಲ್ಲು ಅಂತ. ಈ ಕೆಲವೆಲ್ಲ ಇಟ್ಟಿಗೆಯ ಹಾಗೆ ಕಲ್ಲಿರ್ತದೆ. ದಕ್ಷಿಣ ಕನ್ನಡದಲ್ಲಿ ನೀವು ನೋಡ್ಬೋದು, ಒಂದು ಕೆಂಪು ಕಲ್ಲು ಅಂತ ಬರ್ತದೆ. ಅದನ್ನು ಕಟ್ಟು ತುಂಡು ಮಾಡಿ ತೆಗೆಯುವುದು ಒಂದೊಂದೇ ಕಲ್ಲುಗಳನ್ನು. ಆ ಕಲ್ಲನ್ನೇ ಇಟ್ಟಿಗೆ ಆಗಿಟ್ಟು ಮನೆಯನ್ನು ಕಟ್ಟತಕ್ಕಂಥ ಕ್ರಮ ಇದೆ. ಅದಕ್ಕೆ ಕಬ್ಬಿಣದ ಸಲಾಕೆಗಳನ್ನು ಇಟ್ಕೊಂಡು ಅದನ್ನು ತುಂಡು ಮಾಡಲಿಕ್ಕೆ ಆಗುವ ಕಲ್ಲುಗಳು. ಅದು ಖಣಾಶ್ಮ, ಅದು ಆಖಣಾಶ್ಮ ಅಲ್ಲ. ಆಖಣ ಅಂದ್ರೆ ಏನು? ಖನನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಕಲ್ಲು ಅಂತ ಅರ್ಥ. ಅಂದರೆ ಕರ್ಗಲ್ಲು, ವಜ್ರದಂತಹ ಕಲ್ಲು. ಆ ರೀತಿಯ ಕಲ್ಲಿನ ಹಾಗೆ ಈ ಪ್ರಾಣದೇವ ಇರತಕ್ಕಂಥವ. ಅಂದರೆ ಅವನಲ್ಲಿ ಯಾವತ್ತಿಗೂ ಅಸುರಾವೇಶ ಇಲ್ಲ. ಎಲ್ಲಿ ಅಸುರಾವೇಶ ಇಲ್ಲವೋ, ಅಂದರೆ ಎಲ್ಲಿ ಕಪ್ಪು ಚುಕ್ಕೆ ಯಾವತ್ತೂ ಅಂಟುವುದಿಲ್ಲವೋ ಅಂತಹ ಸ್ವರೂಪವನ್ನು ಶುಕ್ಲ ಅಂತ ಶಾಸ್ತ್ರದಲ್ಲಿ ಕರೆಯುವುದು. ಶುಕ್ಲ, ಕೃಷ್ಣ. ಕೆಲವು ದೇವತೆಗಳೆಲ್ಲ ಕೃಷ್ಣ, ಕೆಲವು ದೇವತೆಗಳು ಶುಕ್ಲ. ಅಂದರೆ ಎಲ್ಲಿ ಅಸುರರ ಪ್ರವೇಶ ಆಗುವುದಿಲ್ಲ ಅದು ಪರಶುಕ್ಲ. ಆ ರೀತಿಯ ಪರಶುಕ್ಲ ಅಂತ ಯಾರನ್ನು ಕರೆಯುವುದು? ಪ್ರಾಣದೇವರು, ಬ್ರಹ್ಮದೇವರು ಮತ್ತು ಪ್ರಾಣದೇವರ ಪತ್ನಿ ಬ್ರಹ್ಮದೇವರ ಪತ್ನಿ ಅಂದರೆ ಭಾರತೀ ಸರಸ್ವತಿಯರು, ಪ್ರಾಣ ಬ್ರಹ್ಮರು ಮತ್ತು ಮಹಾಲಕ್ಷ್ಮಿ ಅಂತಕ್ಕಂತಹ ಈ 3 ಸ್ಥಿತಿ ಏನಿದೆ, ಈ 3 ಸ್ತರ ತಾರತಮ್ಯದಲ್ಲಿರತಕ್ಕಂತಹ ಎತ್ತರದ 3 ಸ್ತರಗಳು, ಇದನ್ನು ಪರಶುಕ್ಲ ತ್ರಯ ಅಂತ ನಾವು ಕರಿತೇವೆ. ಪರಶುಕ್ಲ ಅಂತ ಕರೆಯುವುದಕ್ಕೆ ಕಾರಣ ಅಲ್ಲಿ ಯಾವತ್ತಿಗೂ ಕೂಡ ಕಪ್ಪು ಚುಕ್ಕೆಗೆ ಅವಕಾಶ ಇಲ್ಲ. ಅಂದರೆ ದೈತ್ಯಾವೇಶವು ಎಂದೆಂದೂ ನಡೆಯದೇ ಇರತಕ್ಕಂತಹ ಶಕ್ತಿ. ಇದು ಪ್ರಾಣನ ಒಂದು ವಿಶೇಷ ಸ್ವರೂಪ. ಪ್ರಾಣನದ್ದೇ ಆದ ಮತ್ತೊಂದು ವಿಶೇಷ ಸ್ವರೂಪವನ್ನು ಹೇಳ್ತಾರೆ. ಏನು ಅಂತೇಳಿದರೆ, ಆತ ಇದ್ದರೆ ಎಲ್ಲ ದೇವತೆಗಳಿಗೂ ಶಕ್ತಿ, ಅವನು ಇಲ್ಲದೆ ಹೋದರೆ ಯಾವ ದೇವತೆಗಳಿಗೂ ಶಕ್ತಿ ಇಲ್ಲ.
ಅಂದ್ರೆ ಎಲ್ಲ ದೇವತೆಗಳು ಮಾತ್ರ ಅಲ್ಲ, ನಾವು ಅಷ್ಟೇ, ದೇವತೆಗಳು ಬಿಡಿ, ದೆವ್ವಗಳು ಕೂಡ ಆ ಪ್ರಾಣದೇವನಿಂದಲೇ ಶಕ್ತಿಯನ್ನು ಪಡೆಯುವುದು. ಪ್ರಾಣದೇವನ ಅಸ್ತಿತ್ವ ಇಲ್ಲದೆ ಹೋದರೆ ಶಕ್ತಿ ಇಲ್ಲ. ಈ ಕಥೆ ಬಹುಶಃ ತಾವೆಲ್ಲ ಕಡೆಯಲ್ಲೂ ಕೇಳಿರ್ತೀರಿ. ಒಂದು ಪ್ರಾಣದೇವ, ಚಿಕ್ಕದಾಗಿ ಹೇಳುವುದಾದರೆ, ಪ್ರಾಣದೇವ ಒಂದು ಶರೀರವನ್ನು ನಿರ್ಮಾಣ ಮಾಡಿದ, ಬ್ರಹ್ಮದೇವ ನಿರ್ಮಾಣ ಮಾಡಿದಂತಹ ಶರೀರ. ಅದಕ್ಕೆ ಬ್ರಹ್ಮ ಶರೀರ ಅಂತಲೇ ಹೆಸರು. ಅದು ಚತುರ್ಮುಖ ಬ್ರಹ್ಮನ ಹಾಗೆ ಇರತಕ್ಕಂಥ ಶರೀರ. ಆ ಶರೀರದಲ್ಲಿ ದೇವತೆಗಳೊಂದು ಪರೀಕ್ಷೆ ಶುರು ಮಾಡಿದ್ರಂತೆ. ಏನು ಪರೀಕ್ಷೆ ಅಂತ ಹೇಳಿದರೆ, ನಾನು ಶ್ರೇಷ್ಠ ಅಂತ ಒಂದು ಸಲ ಗಲಾಟೆ ಮಾಡುವ, ಆವಾಗ ಊರಿಗೆಲ್ಲ ಪ್ರಾಣಶ್ರೇಷ್ಠ ಅಂತ ಗೊತ್ತಾಗ್ತದೆ. ಹಾಗೆ ನಮ್ದೊಂದು ನಾಟಕ, ಇದೊಂದು ವಾರ್ಷಿಕೋತ್ಸವದ ದಿವಸ ನಾಟಕ ಇವತ್ತು. ಏನು ನಾಟಕ ಅಂದರೆ, ದೇವತೆಗಳು ಗಲಾಟೆ, ನಾನು ಶ್ರೇಷ್ಠ ಅಂತ ಒಂದು ಗಲಾಟೆ ಶುರುವಾಯಿತು. ಆಮೇಲೆ ಅದಕ್ಕೆ ರಾಜಿ ಪಂಚಾತಿಗೆ ಮಾಡುವುದಕ್ಕೆ ಅದಕ್ಕೆ ಸರಿಯಾಗಿ ಅಶ್ವಿನಿ ದೇವತೆಗಳು, ತುಂಬ ಕೆಳಗಿನವರು, 18ನೇ ಕಕ್ಷೆಯವರು ಅಶ್ವಿನಿ ದೇವತೆಗಳು, ದಸರಾ ಮತ್ತು ನಾಸತ್ಯ ಅಂತ ಹೇಳ್ತಕ್ಕಂಥ ಅಶ್ವಿನಿ ದೇವತೆಗಳು, ಅವರಿಬ್ಬರು ನಿಂತು ತನ್ನ ತಂದೆಯಾದ ಸೂರ್ಯನನ್ನು ಮುಂದಿಟ್ಟುಕೊಂಡು ಬಂದರು. ಯಾರು ಗಲಾಟೆ ಮಾಡೋದು ಬೇಡ, ತೀರ್ಮಾನ ಮಾಡುವ. ಅದಕ್ಕೆ ಪರೀಕ್ಷೆ. ಏನು ಪರೀಕ್ಷೆ ಅಂತೇಳಿದರೆ, ಈಗ ಈ ಶರೀರದ ಒಳಗಿದ್ದೇವಲ್ವ ನಾವು, ಅದು ವಿಶೇಷ ಇದೆ. ಆ ಶರೀರದ ಒಳಗೆ ಬಂದದ್ದು ಹೇಗೆ ಇವರು ಗೊತ್ತಾ? ಈ ಬ್ರಹ್ಮದೇವ ನಿರ್ಮಾಣ ಮಾಡಿದ ಬ್ರಹ್ಮ ಶರೀರ ಉಂಟು. ಆ ಶರೀರ ಹೀಗೆ ಕಾಲು ನೆಲದಲ್ಲಿ ಇಟ್ಟುಕೊಂಡು, ಮಾನವ ಶರೀರ ಅದು, ಅಂದರೆ 5 ಬೆರಳುಗಳುಳ್ಳ ಕಾಲು, 5 ಬೆರಳುಗಳುಳ್ಳಂಥ ಕೈ ಇರತಕ್ಕಂಥ ಮಾನವ ಶರೀರ. ಆ ಪಾದದ ಮೂಲಕ ಪ್ರವೇಶ ಮಾಡಿದ್ದದ್ದೇ ದೇವತೆಗಳು ಎಲ್ಲ ಒಟ್ಟಿಗೆ. ಪಾದದ ಮೂಲಕ ಪ್ರವೇಶ ಮಾಡಬೇಕಾದ್ರೆ ದಾರಿಯೇ ಇಲ್ಲ ಪಾದದಲ್ಲಿ. ಅದಕ್ಕೋಸ್ಕರ ಮುಂಭಾಗದಲ್ಲಿ ವಿಷ್ಣುವಿನ ಹಿಂಭಾಗದಲ್ಲಿ ಪ್ರಾಣದೇವ, ವಿಷ್ಣುವಿನ ಹೃದಯದಲ್ಲೇ ಮಹಾಲಕ್ಷ್ಮಿ. ಈ ಕ್ರಮದಲ್ಲಿ ಅವರು ಪಾದದ ಮೂಲಕ ಪ್ರವೇಶ ಮಾಡಿದರಂತೆ. ಹೀಗೆ ಪಾದದ ಮೂಲಕ ಪ್ರವೇಶ ಮಾಡಿದ್ರಿಂದ ಆ ಪಾದಕ್ಕೆ, ಅಂದರೆ ಪಾದದ ತಳ ಉಂಟಲ್ಲ, ಆ ತಳದ ಭಾಗಕ್ಕೆ ಸಂಸ್ಕೃತದಲ್ಲಿ ಪ್ರಪದ ಅಂತ ಹೆಸರು. ಪ್ರಪದ ಅಂದರೆ ಪ್ರವೇಶ ಮಾಡುವ ಜಾಗ. ಉಳಿದ ಪ್ರಾಣಿಗಳ ಶರೀರದಲ್ಲಿ ಪ್ರವೇಶ ಮಾಡಲಿಲ್ಲಂತೆ ದೇವರು ಹಾಗೆ. ಆದ್ರಿಂದ ಉಳಿದ ಪ್ರಾಣಿಗಳ ಪಾದಕ್ಕೆ ಪ್ರಪದ ಅಂತ ಹೆಸರಿಲ್ಲ. ಅದಕ್ಕೆಲ್ಲ ಏನು ಹೆಸರು? ಗೊರಸು ಅಂತ ಕೆಲವಕ್ಕೆ ಹೆಸರು, ಕೆಲವಕ್ಕೆ ಅದು ಖರಾಹ ಇತಿ ಅನ್ಯೇಷಾಂ ಅಂತ ಉಪನಿಷತ್ತು ಹೇಳುತ್ತೆ ಅದನ್ನು. ಆದರೆ ಮನುಷ್ಯನ ಪಾದ ಪ್ರಪದವಾದದ್ದು ಯಾಕೆ ಅಂದರೆ, ಈ ಶರೀರದ ಮೂಲಕ ಭಗವಂತ ಪ್ರಾಣದೇವರು ಒಳಗೆ ಪ್ರವೇಶ ಮಾಡಿದರು. ಇವರು ಪ್ರವೇಶ ಮಾಡಿದಾಗ ದೇವತೆಗಳೆಲ್ಲ ಒಟ್ಟಿಗೆ, ತಿರುಪತಿಯ ಪ್ರವೇಶಕ್ಕೆ ಸ್ವಾಮಿಗಳು ಹೋದಾಗ ಉಳಿದವರೆಲ್ಲ ನುಗ್ಗಿದ ಹಾಗೆ, ಉಳಿದವರೆಲ್ಲ ಒಳಗೆ ನುಗ್ಗಿದ್ರು. ಹಾಗೆ ನುಗ್ಗಿ ಪಾದದ ಮೇಲೆ ಸಾಗಿದರಂತೆ. ಮೇಲೆ ಸಾಗಿ, ಒಂದು ವಿಶೇಷ ಇದೆ, ದೊಡ್ಡ ಕಥೆ ಅದು. ಜಾನು ಪ್ರದೇಶಕ್ಕೆ ಬಂದರು. ಅಲ್ಲಿಂದ ಮೇಲೆ ಈ ಭಗವಂತನ ಜೊತೆಗೆ ಪ್ರಾಣ ಇದ್ದಾನಲ್ವ, ಪ್ರಾಣನ ಹತ್ರ ಭಗವಂತ ಆಗಾಗ ಮಾತಾಡಿಸೋದು. ಹೇಳ್ತಾನೆ, ಉರು ಗೃಣೀಹಿ ಅಂತ ಹೇಳ್ತಾನಂತೆ. ಒಂದು ಜೋರು ಶಬ್ದ ಮಾಡು ಅಂತ ಹೇಳಿದಾಗ ಇವ ಪ್ರಾಣ ಒಂದು ಶಬ್ದ ಮಾಡಿದಾಗ ಅದು ದಪ್ಪ ಆಯ್ತಂತೆ. ಅದಕ್ಕೆ ಊರು ಅಂತ ಹೆಸರಾಯ್ತಂತೆ. ಉರು ಗೃಣೀಹಿ ಅಂತ ಹೇಳಿದ್ರಿಂದ ಅದಕ್ಕೆ ತೊಡೆ, ಊರು ಅಂತ ಹೆಸರಾಯ್ತು. ಅಲ್ಲಿಂದ ಮೇಲೆ ಹೊಟ್ಟೆಗೆ ಬಂದಾಗ ಭಗವಂತ ಹೇಳ್ತಾನೆ, ಸ್ವಲ್ಪ ವಿಶಾಲವಾದ ಜಾಗ ಬೇಕು, ನೀನು ಹಾಡು ಅಂತ ಹೇಳ್ತಾನಂತೆ. ಪ್ರಾಣದೇವ ಹಾಡಿದಂತೆ. ಅದಕ್ಕೆ ಹೊಟ್ಟೆ ಯಾವತ್ತೂ ಹಾಡ್ತಾ ಇರ್ತದೆ ಅಂತ. ತುಂಬ ಹಾಡುವ ಕೆಲಸ ಎಲ್ಲ ಹೊಟ್ಟೆಯ ಕೆಲಸ. ಆಮೇಲೆ ಅಲ್ಲಿಂದ ಮೇಲಕ್ಕೆ ಬರ್ತಾ ಇದ್ದ ಹಾಗೆ ಸ್ವಲ್ಪ ವಿಶಾಲ ಜಾಗ ಬೇಕು, ಕೂತುಕೊಳ್ಳುವುದಕ್ಕೆ ಜಾಗ ಅಂತ ಭಗವಂತ ಹೇಳಿದಂತೆ. ಅದಕ್ಕೆ ಸ್ವಲ್ಪ ವಿಶಾಲ ಮಾಡಿದಂತೆ. ಅದಕ್ಕೆ ಉರಸ್ ಅಂತ ಹೇಳಿದ್ರೆ ವಿಶಾಲವಾದದ್ದು ಅಂತ, ಶಬ್ದಕ್ಕೆ ಹಾಗೆ ಅರ್ಥ. ಆಮೇಲೆ ಹಾಗೆ ಮೇಲಕ್ಕೆ ಹೋಗ್ತಾ ಈ ತಲೆಗೆ ಯಾವಾಗ ಭಗವಂತ ಪ್ರಾಣರಿಬ್ಬರು ಬಂದ್ರು, ಎಲ್ಲಾ ದೇವತೆಗಳು ಬಂದು ಅಲ್ಲೇ ಬಿಡುಬಿಟ್ರಂತೆ. ತಲೆಯಲ್ಲಿ ಎಲ್ಲಾ ದೇವತೆಗಳು ಬಂದು ಬಿಡುಬಿಟ್ರು. ಹೀಗೆ ಎಲ್ಲವೂ ಶ್ರಯಣ ಆದದ್ರಿಂದ, ಎಲ್ಲಾ ದೇವತೆಗಳ ಶ್ರಯಣಾತ್ ತಸ್ಮಾತ್ ಶೀರ್ಷನ್ ಶ್ರಿಯ ಶಿರೋಭೂತ್. ಈ ತಲೆಯಲ್ಲಿ ಬಂದು ಎಲ್ಲರೂ ಆಶ್ರಯಿಸಿದ್ರಿಂದ ಇದಕ್ಕೆ ಶಿರಸ್, ಶ್ರಯಣಾತ್ ಶಿರಃ ಅಂತ. ಎಲ್ಲರೂ ಆಶ್ರಯಿಸಿದ್ರಿಂದ ಅದಕ್ಕೆ ಉತ್ತಮಾಂಗ ಅಂತ ಹೆಸರಾಯಿತು. ಯಾಕಂದ್ರೆ ನೋಡುವ ದೇವತೆ ಯಾರು? ಸೂರ್ಯ. ಅವನಿರುವುದು ಇದರಲ್ಲೇ ಅವನಿರುವುದು ಸೂರ್ಯ, ಕಣ್ಣಿನ ದೇವತೆ. ಕೇಳುವ ದೇವತೆ ಯಾರು? ದಿಗ್ದೇವತೆಗಳು, ಚಂದ್ರ, ಮಿತ್ರ, ಯಮ, ಸೋಮ, ಇವರು ದಿಗ್ದೇವ, ವರುಣ. ಈ ದಿಗ್ದೇವತೆಗಳಿರುವುದೆಲ್ಲಿ? ಈ ತಲೆಯಲ್ಲೇ, ಕಿವಿಯಲ್ಲೇ ಇರುವುದು. ಹಾಗಾಗಿ ಮುಟ್ಟುವ ದೇವತೆ ಯಾರು? ಸ್ಪರ್ಶ ದೇವತೆ. ಅವನಿಗೆ ಪ್ರಾಣ ಅಂತ ಹೆಸರು. ಈ ಪ್ರಾಣದೇವರ ಮಗ ಪ್ರಾಣ. ಪರಾಯ ಸ್ಪರ್ಶ, ತ್ವಗಾತ್ಮನೆ, ತ್ವಕಿಗೆ ಸಂಬಂಧಪಟ್ಟಿರತಕ್ಕಂಥವ ಪ್ರಾಣ. ಆ ಪ್ರಾಣ ತ್ವಕು ಕೂಡ ಇಲ್ಲಿರುವಷ್ಟು ಚಂದ ಉಳಿದ ಕಡೆ ಇಲ್ಲ. ಇಲ್ಲೆಲ್ಲ ಮುಟ್ಟಿದ್ರೆ ಗೊತ್ತಾಗಲಿಕ್ಕೆ ಕೆಲವರಿಗೆ 1 ನಿಮಿಷ 2 ನಿಮಿಷ ಬೇಕಾಗ್ತದೆ. ಇಲ್ಲಿ ಹಾಗಲ್ಲ, ಮುಟ್ಟಿದ ಕೂಡಲೇ ಗೊತ್ತಾಗ್ತದೆ. ನಾಲಿಗೆ ಇತ್ಯಾದಿಗಳಲ್ಲಿ ಚರ್ಮವೇ ಇಲ್ಲ ಅಂತಾದ್ರೂ ಚರ್ಮೇಂದ್ರಿಯ ಒಳಗಿದೆ. ಹಾಗಾಗಿ ಆ ತ್ವಗಿಂದ್ರಿಯದ ದೇವತೆಯೂ ಇಲ್ಲಿ ತುಂಬಿದ್ದಾನೆ. ಮನಸ್ಸಿರುವುದೆಲ್ಲಿ? ರುದ್ರದೇವ. ಮನಸ್ಸು ಅನ್ನುವುದು ಕೂಡ ಈ ತಲೆಯಲ್ಲೇ ಇರುವುದು, ಮಸ್ತಿಷ್ಕದಲ್ಲಿ ಮನಸ್ಸಿರ್ತಕ್ಕಂಥದ್ದು. ಆದ್ರಿಂದ ಎಲ್ಲಾ ದೇವತೆಗಳು, ನಾಲಿಗೆ, ವಾಗ್ದೇವತೆ ಎಲ್ಲರೂ ಕೂಡ ಇಲ್ಲಿ ತುಂಬಿರುವುದರಿಂದ ಸಮಸ್ತ ದೇವತಾ ಸನ್ನಿಧಾನ, ಉಸಿರಾಟ ದೇವತೆಯಾದ ಪ್ರಾಣನೂ ಇಲ್ಲಿರುವುದರಿಂದ ಇದಕ್ಕೆ ಶಿರಃ ಅಂತ ಹೆಸರಾಯಿತು. ಹೀಗೆ ದೇವತೆಗಳೆಲ್ಲ ಒಳಗಿದ್ದಾರೆ. ಈಗ ಗಲಾಟೆ ಶುರುವಾಯಿತು.
ನಾನು ದೊಡ್ಡವ ನಾಟಕ, ಇದು ರಂಗಸ್ಥಳ, ಇಲ್ಲಿ ಗಲಾಟೆ. ಆವಾಗ ಸೂರ್ಯ ಹೇಳಿದ, ಕಣ್ಣಿನವ ಸ್ವಲ್ಪ ಸುಮ್ಮನಿರಿ, ಒಂದು ತೀರ್ಮಾನ ಮಾಡುವ. ಹೇಗೆ ತೀರ್ಮಾನ ಅಂದರೆ, ಈ ಶರೀರದಿಂದ ಒಬ್ಬೊಬ್ಬರೇ ಹೊರಗೆ ಹೋಗಬೇಕು. ಹೊರಗೆ ಹೋಗುವುದು ನಿಮಗೆ ಅದೇ ದಾರಿ, ಈಗ ಬೇರೆ ದಾರಿ ಇಲ್ಲ. ಹೋಗುವುದಕ್ಕೆ ಮತ್ತೆ ಹಾಗೇ ಇಳ್ಕೊಂಡು ಪ್ರಪದದ ಮೂಲಕ ಹೊರಗೆ ಹೋಗಬೇಕು. ಹೊರಗೆ ಹೋದಾಗ ಯಾರು ಹೊರಗೆ ಹೋದಾಗ ಶರೀರ ಬೀಳ್ತದೋ ಅವರು ಶ್ರೇಷ್ಠರು. ಹಾಗೆ ಒಬ್ಬೊಬ್ಬರೇ, ಮೊದಲು ಹೀಗೆ ಹೇಳಿದ್ದು ಯಾರು? ಅಶ್ವಿನಿ ದೇವತೆಗಳು ಮತ್ತು ನಮ್ಮ ಸೂರ್ಯ ದೇವರು. ಅವರಿಬ್ಬರು ಮೊದಲು ಹೊರಟ್ರಂತೆ. ಯಾಕಂದ್ರೆ ಹೇಳಿದ್ರೆ ಸಾಕಾಗುದಿಲ್ಲ, ಮಾಡಿ ತೋರಿಸ್ಬೇಕು ಅಂತ. ಅವರಿಬ್ಬರು ಹೊರಟರು. ಯಾವಾಗ ಅಶ್ವಿನಿ ದೇವತೆಗಳು ಹೊರಟರು, ಆವಾಗ ಈ ಮೂಗಿನಿಂದ ಗಂಧ ಜ್ಞಾನ ಬರುವುದಿಲ್ಲ ಈ ಶರೀರಕ್ಕೆ. ಗಂಧ ಅಂದ್ರೆ ಮೂಗಿನ ದೇವತೆ ಅಶ್ವಿನಿ ದೇವತೆಗಳಲ್ಲ, ಆದ್ರಿಂದ ಮೂಗಿನಿಂದ ಗಂಧ ಜ್ಞಾನ ಬರಲ್ಲ. ಆದ್ರೆ ಕಣ್ಣಿನಿಂದ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ, ತಿಂದದ್ದನ್ನು ಜೀರ್ಣ ಮಾಡಿ ಎಲ್ಲ ಸರಿ ಇದೆ. ಅಶ್ವಿನಿ ಅವನು ಹೋದದ್ದೇ ಬಂತು, ಅವನಿಗೇನು ವಿಶೇಷ ಶರೀರ ಬೀಳಲಿಲ್ಲ. ಆಮೇಲೆ ಅಗ್ನಿ ಹೊರಟ. ಅಗ್ನಿ ಹೋದ್ರೆ ಏನಾಯ್ತು? ಮಾತು ಒಂದು ಬರಲ್ಲ, ಉಳಿದದ್ದೆಲ್ಲ ಅದೇ ರೀತಿ ನಡೀತಾ ಇದೆ. ಆಮೇಲೆ ಹೊರಟವ ಸೂರ್ಯ ಹೋದ್ರೆ ಕಣ್ಣು ಕಾಣಿಸೋಲ್ಲ, ಉಳಿದದ್ದೆಲ್ಲ ನಡೀತದೆ. ಹೀಗೆ ಚಂದ್ರ ಹೊರಟ, ಕಿವಿ ಕೇಳಿಸೋಲ್ಲ, ಬೇರೆ ನಡೆಯುತ್ತೆ. ಜಯಂತ ಹೋದ, ಹೆಳವಾದ, ನಡೆಯುವುದಕ್ಕಾಗುವುದಿಲ್ಲ ಅಂತ ಅಷ್ಟೇ. ದಕ್ಷ ಹೊರಗೆ ಹೋದ, ಕೈ ಕೆಲಸ ಮಾಡುವುದಿಲ್ಲ, ಉಳಿದದ್ದೆಲ್ಲ ನಡೆಯುವುದು. ಒಟ್ಟನ್ನ ಶರೀರದಿಂದ ಯಾರು ಹೋದರೂ ಕೂಡ ಶರೀರ ಬೀಳಲಿಲ್ಲ. ಈಗ ಕೊನೆಗೆ ನಮ್ಮ ಪ್ರಾಣದೇವರು ಹೊರಗೆ ಬಂದರು, ಬಿದ್ದೋಯ್ತು. ಈಗ ಎಲ್ಲ ಹೊರಗಿಂದ ಗಲಾಟೆ. ಈಗ ಒಳಗೆ ರಂಗಸ್ಥಳದಲ್ಲಿ ಅಲ್ಲ, ಈಗ ಎಲ್ಲ ಕೂತ್ಕೊಂಡು ಅಲ್ಲಿ ಗಲಾಟೆ. ಹೌದಲ್ವಾ? ಪ್ರಾಣದೇವರು ಬಂದು ಗುಳ್ಳೆ ಬಿದ್ದೋಯ್ತಲ್ವ? ಆವಾಗ ಅಶ್ವಿನಿ ಹೇಳಿದ, ನಾನು ಇದ್ದಿದ್ರೆ ಪ್ರಾಣ ಹೊರಗೆ ಬಂದರೂ ಕೂಡ ಸರಿ ಇರ್ತಿತ್ತು. ಇವೊಂದು ಬೇರೆ ಗಲಾಟೆ. ಈಗ ಹಾಗೆ ಇವನು ಸೂರ್ಯನು ಹಾಗೆ ಹೇಳಿದ, ನಾನು ಅಲ್ಲಿದ್ದಿದ್ರೆ ಪ್ರಾಣ ಬಂದಿದ್ರು ಕೂಡ ಶರೀರ ಸರಿ ಇರ್ತಿತ್ತು. ಪ್ರಾಣ ಬಂದದ್ದಕ್ಕೆ ಬಿದ್ದದ್ದಲ್ಲ, ನಾವೆಲ್ಲ ಬಂದಿದ್ದೇವಲ್ವ, ಅದಕ್ಕೆ ಪ್ರಾಣ ಬಂದಾಗ ಬಿತ್ತಷ್ಟೇ ಅಂತ. ಆಗ ಅದೇ ಸೂರ್ಯ ಹೇಳಿದ, ಹೌದಲ್ವಾ, ಇದು ಒಂದು ಆಗಿರ್ಬೋದು, ಯಾವುದಕ್ಕೂ ಬಂದವರು ಅದೇ ಕ್ರಮದಲ್ಲಿ ಒಳಗೆ ಹೋಗಿ ಅಂತ ಶುರು ಮಾಡಿದ. ಯಾರು ಹೋದಾಗ ಶರೀರ ಎದ್ದು ನಿಲ್ತದೆ ಅವರು ಶ್ರೇಷ್ಠ ಅಂತ ತೀರ್ಮಾನ ಅಂತ. ಈಗ ಮೊದಲು ಹೋದವ ಅಗ್ನಿ. ನೋಡಿ, ಯಾವ ಒಂದು ಆದೇಶ ಕೊಟ್ಟರು ಮೊದಲು ಕೆಲಸ ಮಾಡುವವನಿಗೆ ಅಗ್ನಿ ಅಂತ ಹೆಸರು. ಅಗ್ರಿಯತ್ವಾದ ಅಗ್ನಿನಾಮಾಸವು ಅಂತ. ಮೊದಲು ಕೆಲಸಕ್ಕೆ ಕೈ ಹಾಕುವ ಅಗ್ನಿ. ಅವನು ಬಂದ್ರೆ ಏನಾಯ್ತು? ನಾಲಿಗೆ ಮಾತಾಡಬೇಕಲ್ವ, ನಿಜವಾಗಿ ಏನೂ ಇಲ್ಲ, ಸುಮ್ಮನೆ ಕೂತಿದ್ದಾನೆ, ಹೆಣ ಅಂತಲೇ ಅದಕ್ಕೆ ಹೆಸರು. ಶರೀರ ಏನೂ ಕೆಲಸ ಮಾಡುವುದಿಲ್ಲ. ಆಮೇಲೆ ಅಶ್ವಿನಿ ದೇವತೆಗಳು ಬಂದರು, ಸೂರ್ಯ ಬಂದ, ಚಂದ್ರ ಬಂದ, ಯಾರು ಬಂದ್ರು ಶರೀರದಲ್ಲಿ ಸುಮ್ಮನಿದ್ದಾರೆ ಹೊರತು ಶರೀರ ಬಿದ್ದದ್ದು ಹೇಳಲೇ ಇಲ್ಲ. ಕೊನೆಗೆ ಒಳಗೇ ಕೂತುಕೊಂಡು, ಪ್ರಾಣ ನೀನೊಂದು ಸಲ ಬಾ ಮಹಾರಾಯ ಅಂತ ಕೇಳಿದ್ರು ಇವರು. ಪ್ರಾಣದೇವ ಶರೀರಕ್ಕೆ ಬಂದದ್ದೇ ತಡ, ಒಳಗಿರುವ ಈಗಾಗಲೇ ಬಂದಿರುವ ದೇವತೆಗಳಿಗೆಲ್ಲ ತ್ರಾಣ ಬಂತಂತೆ. ಪ್ರಾಣನಿಂದಾಗಿ ಅವರಿಗೆಲ್ಲ ತ್ರಾಣ ಬಂದು ಶರೀರ ಎದ್ದು ಕುಣಿದಾಡಿ ಓಡಾಡುವುದಕ್ಕೆ ಪ್ರಾರಂಭ ಮಾಡಿದ್ದಕ್ಕೋಸ್ಕರ ಆ ಪ್ರಾಣನನ್ನು ಶರೀರದ ಒಳಗೇ ದೇವತೆಗಳೆಲ್ಲ ಸ್ತೋತ್ರ ಮಾಡಿದರು. ಸ್ವಮಸ್ಮಾಕಂ ತವಸ್ಮಸಿ ತ್ವಂ ಅಸ್ಮಾಕಂ, ನೀನು ನಮ್ಮವ, ನಾವೆಲ್ಲ ನಿನ್ನ ದಾಸರು, ನೀನು ಹೇಳಿದ ಹಾಗೆ ಕೇಳುವವರು ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ಈ ಕ್ರಮದಲ್ಲಿ ಪ್ರಾಣದೇವನ ಸರ್ವೋತ್ತಮತ್ವ ಅಂದರೆ ಅರ್ಥ ಏನು? ಸಕಲ ಇಂದ್ರಿಯ ಗಣಗಳ ದೇವತೆಗಳಲ್ಲಿ ಪ್ರಾಣನೇ ಸರ್ವೋತ್ತಮ, ಅದನ್ನೇ ನಾವು ಜೀವೋತ್ತಮ ಅಂತ ಕರೆಯುವುದು. ಸರ್ವೋತ್ತಮ ಅಂತ ಯಾಕೆ ಕರೆಯುವುದಿಲ್ಲ ಅಂದರೆ, ಈ ಪ್ರಾಣದೇವ ಮಹಾಲಕ್ಷ್ಮಿಯ ಮಗ. ಮಹಾಲಕ್ಷ್ಮಿ ನನಗೆ ಮಗ ಬೇಕು ಅಂತ ಆಲೋಚಿಸಿದ್ರಂತೆ. ಆವಾಗ ದೇವರು ಹೆತ್ತು ಕೊಡುವುದಕ್ಕೆ ಶುರು ಮಾಡಿದರು. ಮಹಾಲಕ್ಷ್ಮಿಗೆ ದೇವರು ಏನು ಮಾಡಿದ್ರು ಅಂದರೆ, ಮೂಗಿನಿಂದ ಒಂದು ಮಗನನ್ನು ಹೆತ್ತರು. ಪ್ರಾಣ ವಾಯುರಜಾಯತ ಅಂತ ತನ್ನ ಮೂಗಿನಿಂದ ವಾಯುದೇವನನ್ನು ಹೆತ್ತು ಕೊಡ್ತಾನೆ. ಚಂದ್ರಮ ಮನಸೋ ಜಾತಃ, ತನ್ನ ಮನಸ್ಸಿನಿಂದ ಚಂದ್ರನನ್ನು ಹೆತ್ತು ಕೊಡ್ತಾನೆ. ಈಗ ಹೆತ್ತವ ಅಂತ ದೇವರಿಗೆ ಹೆಸರು. ಎಲ್ಲರನ್ನು ನಾವೀಗ ಶಾಲೆಯಲ್ಲಿ ಮಕ್ಕಳೇನಾದರೂ ಸರಿಯಾಗಿ ಓದದೆ ಹೋದರೆ ಹೆತ್ತವರನ್ನು ಕರೆಸಿ ಅಂತ ಹೇಳ್ತಾರೆ. ಹೆತ್ತವರನ್ನು ಕರೆಸಿ ಅಂತ ಹೋದಾಗ ಮೊದಲ ಅಪ್ಪನೇ ಹೋಗೋದು. ಅಂದ್ರೆ ಅಪ್ಪನೂ ಹೆತ್ತವ, ತನ್ನ ಶರೀರದಲ್ಲಿ 3 ತಿಂಗಳು ಮಗುವನ್ನು ಇಟ್ಟುಕೊಂಡು ಹೆತ್ತವ ಅಪ್ಪ, ಆಮೇಲೆ 9 ತಿಂಗಳು ಇಟ್ಟುಕೊಂಡು ಅಮ್ಮ ಹೆತ್ತದ್ದು. ಅದರಿಂದ ಹೆತ್ತವರು ಅಂದ್ರೆ ತಂದೆ ಮತ್ತು ತಾಯಿ ಅಂತ ಅರ್ಥ. ಇಲ್ಲಿ ಏನಾಗಿದೆ ಅಂದ್ರೆ, ತಾಯಿಗೆ ಹೆರುವ ಕೆಲಸವೇ ಇಲ್ಲ, ಇವನೇ ಎಲ್ಲವನ್ನು ಹೆತ್ತದ್ರಿಂದ ಇವನನ್ನು ಸವಿತಾ ಅಂತ ಕರೆಯುವುದು. ಸವಿತಾ ಅಂದ್ರೆ ಪ್ರಸವಿತಾ ಅಂತ ಅರ್ಥ. ಪ್ರಸವಿಸುವವನಿಗೆ ಸವಿತೃ ಅಂತ ಹೆಸರು. ಲೋಕವನ್ನೆಲ್ಲ ಸೃಷ್ಟಿಸಿದಂತಹ ದೇವ ಪ್ರಾಣನನ್ನು ಹೆತ್ತುಕೊಟ್ಟ. ಎಲ್ಲಿಂದ? ಮೂಗಿನಿಂದ ಪ್ರಾಣನನ್ನು ಹೆತ್ತುಕೊಟ್ಟ. ಕೊಟ್ಟಾಗ ಲಕ್ಷ್ಮೀದೇವಿಗೆ ಪ್ರಾಣನ ಮೇಲೆ ಭಾರಿ ಇಷ್ಟ ಆಯಿತು. ಎಂಥ ಮಗ ಇವ ಅಂತ. ತಾನು ಭಗವಂತನ ಎಡತೊಡೆಯಲ್ಲಿ ಕೂತರೆ ಪ್ರಾಣನನ್ನು ಬಲತೊಡೆಯಲ್ಲಿ ಕೂಡಿಸಿಕೊಳ್ಳುವುದು. ಆದರೆ ಭಗವಂತ ಆಲೋಚಿಸಿದಂತೆ, ಈಗ ಲಕ್ಷ್ಮೀದೇವಿಗೆ ಈ ಮಗನ ಮೇಲೆ ಇಷ್ಟ, ಹೌದು, ಭಾರಿ ಒಳ್ಳೆ ಮಗ, ಶ್ರೇಷ್ಠ ಕುಮಾರ ಇವ,
ಆದ್ರಿಂದ ಇವನ ಮೇಲೆ ಲಕ್ಷ್ಮಿಗೆ ಇನ್ನಷ್ಟು ಪ್ರೀತಿ ಬರಬೇಕು ಅಂತ ದೇವರಿಗೆ ಅನಿಸಿತು. ಯಾಕೆಂದ್ರೆ ಈಗ ಸಮಸ್ಯೆ ಏನಿದೆ ಅಂದ್ರೆ, ನಮ್ಮಂಥವ್ರು ಹೋಗಿ ಲಕ್ಷ್ಮಿ ಹತ್ರ ಅಲ್ಲಿ ಕೂತ ಹುಡುಗ ನಿಮ್ಗೇನಾಗಬೇಕು ಅಂತ ಕೇಳಿದ್ರೆ ಅವಳೇನು ಹೇಳ್ತಾಳೆ, ನನ್ನ ಗಂಡನ ಮಗ ಅಂತ ಹೇಳ್ತಾಳೆ. ಇದೊಂದು ಸಮಸ್ಯೆ ಉಂಟು. ಆದ್ರಿಂದ ಲಕ್ಷ್ಮೀ ದೇವಿಗೆ ಇನ್ನಷ್ಟು ಪ್ರೀತಿ ಬರಬೇಕಾದ್ರೆ ಲಕ್ಷ್ಮೀ ದೇವಿಯಿಂದಲೇ ಹುಟ್ಟಬೇಕಲ್ವಾ. ಅದಕ್ಕೋಸ್ಕರ ತಾನು ಲಕ್ಷ್ಮೀ ದೇವಿಯನ್ನು ತನ್ನ ತೊಡೆಯಿಂದ ಕೆಳಗಿಳಿಸಿ ಲಕ್ಷ್ಮೀ ದೇವಿಯನ್ನು ತಾನು ರಮಿಸಿದ. ಯಾಕೆ? ಅನ ಅಂದ್ರೆ ಪ್ರಾಣನನ್ನು ಈ ಮಾ ಅನಿಸಿದಂತಹ ಲಕ್ಷ್ಮೀ ದೇವಿ ತಾನು ಹೆರಬೇಕು ಅಂತೇಳಿ ರಮಿಸಿದ. ಇದರ ಪರಿಣಾಮವಾಗಿ ಈ ಪ್ರಾಣ ಇನ್ನೊಂದು ರೂಪದಿಂದ ಆಕೆಯ ಉದರಕ್ಕೆ ಹೋಗ್ತಾಳೆ. ಉದರಕ್ಕೆ ಹೋದವನನ್ನು ಹೆರಬೇಕಲ್ವಾ. ಅದಕ್ಕೇನು ಮಾಡಿದ್ಲು ಲಕ್ಷ್ಮೀದೇವಿ? ತನ್ನ ಬೀತಲೆಯಿಂದ ಹೇಳ್ತಾಳೆ, ಅಹಂ ಸುಬೆ ಪಿತರಂ ಅಸ್ಯ ಮೂರ್ಧನ್. ಅಸ್ಯ ಪಿತರಂ, ಲೋಕದ ತಂದೆಯಾದ ಪ್ರಾಣನನ್ನು, ಅಹಂ ಸುವೆ, ನಾನು ಪ್ರಸುವೆ, ನಾನು ಹೆತ್ತಿದ್ದೇನೆ. ಎಲ್ಲಿ? ಮೂರ್ಧನ್, ನನ್ನ ಬೈತಲೆಯಿಂದ ನಾನು ಹೆತ್ತಿದ್ದೇನೆ ಅಂತ ಲಕ್ಷ್ಮೀದೇವಿ ಅಮೃಣೀ ಸೂಕ್ತದಲ್ಲಿ ಹೇಳಿಕೊಳ್ತಾಳೆ. ಅಂದರೆ ಪ್ರಾಣದೇವನನ್ನು ತಾನು ತನ್ನ ಬೈತಲೆಯಿಂದ ಅವಳು ಹೆರ್ತಾಳೆ. ಹೀಗೆ ಪ್ರಾಣನಿಗೆ ಎರಡನೆಯ ಜನ್ಮ. ಅಂದರೆ ಲಕ್ಷ್ಮೀದೇವಿಯ ಸಾಕ್ಷಾತ್ ಮಗನಾದನ. ಈಗ ಭಗವಂತನಿಗೆ ಒಂದು ಹೊಸ ಹೆಸರು ಬಂತು. ಏನು? ಅನಕಾಮ ಮಾರ. ಐತರೇಯೋಪನಿಷತ್ತು ತುಂಬ ಚಂದ ವರ್ಣನೆ ಮಾಡ್ತದೆ ಇದನ್ನು. ಅನ ಅಂದರೆ ಮುಖ್ಯ ಪ್ರಾಣ, ಅನಕಾಮ ಅಂದರೆ ಮುಖ್ಯ ಪ್ರಾಣನ ಮೇಲಿನ ಪ್ರೀತಿ. ಅದರಿಂದಾಗಿ ಮಾ ಅಂದರೆ ಲಕ್ಷ್ಮೀದೇವಿ, ಆಕೆಯಲ್ಲಿ ರ ಅಂದರೆ ರಮಿಸಿದವ. ಅನಕಾಮನಾಗಿ ಮಾರ, ಆದ್ದರಿಂದ ಇವನಿಗೆ ಅನಕಾಮ ಮಾರ ಅಂತ ಭಗವಂತನಿಗೆ ಒಂದು ವಿಶಿಷ್ಟವಾದ ನಾಮಕರಣ ಬೇರೆ ಆಗ್ತದೆ. ಹೀಗೆ ಲಕ್ಷ್ಮೀನಾರಾಯಣರ ಮಗ. ನಾರಾಯಣನ ಮಗ ಅಂತ ಹೇಳುವ ಹಾಗಿಲ್ಲ, ಲಕ್ಷ್ಮಿಯ ಮಗ ಅಂತ ಹೇಳುವ ಹಾಗಿಲ್ಲ. ಲಕ್ಷ್ಮೀನಾರಾಯಣರ ಮಗನಾಗಿ ಆವಿರ್ಭವಿಸಿ ಅವನನ್ನು ನಾವು ಪ್ರಾಣಮಂತ್ರದ ಉಪಾಸನೆಯನ್ನು ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಪ್ರಾಣಮಂತ್ರೋಪಾಸನೆ ಮಾಡುವಾಗ ಪ್ರಾಣದೇವರನ್ನು ಹೇಗೆ ಚಿಂತಿಸಬೇಕು ಅಂತ ಕೇಳಿದರೆ, ಭಗವಂತನ ಅಂಕದಲ್ಲಿ ಅಂದರೆ ತೊಡೆಯಲ್ಲಿ ಕುಳಿತ ಪ್ರಾಣನನ್ನು ಚಿಂತಿಸಬೇಕು. ಉದ್ಯದ್ರ ವಿಪ್ರಕರ ಸನ್ನಿಭಂ ಅಚ್ಯುತಾಂಕೇ ಸ್ವಾಸೀನಂ. ಅಚ್ಯುತಾಂಕೇ ಸ್ವಾಸೀನಂ, ಭಗವಂತನ ತೊಡೆಯಲ್ಲಿ ಆಸೀನ, ಚೆನ್ನಾಗಿ ಕುಳಿತಿರ್ತಕ್ಕಂತಹ ಆ ಭಗವಂತನ ಪುಟ್ಟ ಮಗುವಾದ ಪ್ರಾಣನನ್ನು ನಾವು ಚಿಂತಿಸಬೇಕು. ಆದರೆ ಆ ಪುಟ್ಟ ಮಗು ಎಷ್ಟು ಅಂದರೆ ಬ್ರಹ್ಮಾಂಡ ವ್ಯಾಪ್ತ ದೇಹ, ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದ ದೇಹವುಳ್ಳದ್ದು, ಅಸಾಮಾನ್ಯ. ಈ ಬ್ರಹ್ಮಾಂಡ ಆ ವಾಯುದೇವರಿಗೆ ಕೈಯ ಮಧ್ಯದಲ್ಲಿರುವ ನೆಲ್ಲಿಕಾಯಿಯ ಹಾಗಂತೆ. ಬ್ರಹ್ಮಾಂಡದಲ್ಲಿ ನಮ್ಮ ಮನೆಯವೇ ನಮಗೆ ನೆಲ್ಲಿಕಾಯಿ ಆಗಿರೋದು. ಕೆಲವು ಸಲ ಕನ್ಫ್ಯೂಸ್, ನಮ್ಮದು ಅಡಿಗೆ ಮನೆ ಅಲ್ಲಿರುವುದಾ ಇಲ್ಲಿರುವುದಾ, ನಮ್ಮ ಮನೆಯಲ್ಲೇ ಕನ್ಫ್ಯೂಷನ್ ಆಗ್ತದೆ ಕೆಲವು ಸಲ. ಇನ್ನೊಬ್ಬರ ಮನೆಗೆ ಹೋದರೆ ಅಂತೂ ಕೇಳುವುದೇ ಬೇಡ. ಇವನಿಗೆ ಹಾಗಲ್ಲಂತೆ. ಎಲ್ಲಿ ಭಾರತ ಉಂಟು, ಎಲ್ಲಿ ಚೀನಾ ಉಂಟು, ಚೀನಾದ ಮೇಲೆ ನಮ್ಮ ಋಷಿಕ ದೇಶ ಎಲ್ಲಿ ಉಂಟು, ಋಷಿಕ ಇವತ್ತು ರಷ್ಯಾ ಆಗಿದೆ, ಅದು ಅಮೇರಿಕ ಲವಪುರ ಎಲ್ಲಿ ಉಂಟು, ಇವತ್ತು ಲಾಹೋರ್ ಆಗಿದೆ, ನಮ್ಮದೇ ಎಲ್ಲ. ಎಲ್ಲಿ ಯಾವ್ಯಾವುದಿದೆ ಆ ಪ್ರದೇಶಗಳು ಅಷ್ಟೇ ಅಲ್ಲ, ಭೋರ್ಲೋಕ ಎಲ್ಲಿದೆ, ಸ್ವರ್ಲೋಕ ಎಲ್ಲಿದೆ, ಯಾವುದರ ಮೇಲೆ ಬೃಹಸ್ಪತಿಯ ಮೇಲೆ ಇರುವ ಧ್ರುವಚಕ್ರ ಅಂದ್ರೆ ಏನು, ಧ್ರುವಚಕ್ರಕ್ಕಿಂತ ಕೆಳಗಿರುವ ಸಪ್ತರ್ಷಿ ಮಂಡಲ, ಅದಕ್ಕೆ ಎಷ್ಟೆಷ್ಟು ದೂರ. ನಮ್ಮ ಮನೆಯಲ್ಲಿ ಹೇಗೆ ಅಡಿಗೆ ಮನೆಯಿಂದ ದೇವರ ಕೋಣೆಗೆ ಎಷ್ಟು ದೂರ ಅಂತ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿದ್ರೂ ಓಡಾಡ್ತೇವೋ, ಹಾಗೆ ಈ ಸಮಗ್ರ ಪ್ರಪಂಚವನ್ನು ಗೃಹ ಬುದ್ಧ್ಯ ಮಮ ನಿಷ್ಕುತೂಹಲಂ, ಎಂಥದ್ದು ಸನವಾವರಣಾಂಡ ದರ್ಶಿನೋ ಗೃಹ ಬುದ್ಧ್ಯ. ತನ್ನ ಮನೆಯನ್ನು ನಾವು ಹೇಗೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇವೋ ಹಾಗೆ ನವಾವರಣ ಸಮೇತವಾದ ಸಮಗ್ರ ಬ್ರಹ್ಮಾಂಡವನ್ನು ತನ್ನ ಮನೆಯನ್ನು ತಿಳಿದ ಹಾಗೆ ಸ್ಪಷ್ಟವಾಗಿ ತಿಳಿದಿರತಕ್ಕಂತಹ ಶಕ್ತಿಗೆ ವಾಯುಶಕ್ತಿ ಅಂತ ಹೆಸರು. ಅದರಿಂದ ವಾಯುದೇವರು ಜೀವೋತ್ತಮ ಅಂತ ಕರೆಸಿಕೊಳ್ಳುವ ಹಿನ್ನೆಲೆಯಲ್ಲಿ ಜೀವಾಭಿಮಾನಿಯೂ ಹೌದು. ನಮ್ಮ ಒಂದು ಜೀವ ಅನ್ನುವ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಶಕ್ತಿ ಅದು ಜೀವೋತ್ತಮ ಶಕ್ತಿ ಅನಿಸಿದಂತಹ ಪ್ರಾಣದೇವ. ಆ ಪ್ರಾಣದೇವನ ಬಗ್ಗೆ ಕೆಲವು ವಿಷಯಗಳನ್ನು ನಾವಿವತ್ತು ಕೇಳಿದ್ದೇವೆ. ನಾನು ಹೇಳಿದ ಸಮಯ ಆಯಿತು. ಇನ್ನೊಂದು 10 ನಿಮಿಷ ಪ್ರಶ್ನೋತ್ತರ ಕಾರ್ಯಕ್ರಮ ಉಂಟು. ಪ್ರಶ್ನೋತ್ತರ ನೀವು ಎಷ್ಟೊತ್ತಿಗೆ ಹೇಳ್ತೀರಿ ಅಷ್ಟೊತ್ತು ಕೂತಿರ್ತೇನೆ ನಾನು. ಸರಿ. ಆದ್ರಿಂದ ಇಷ್ಟು ಪ್ರಾಣನ ಬಗ್ಗೆ. ಹೀಗೆ ಪ್ರಾಣನ ಬಗ್ಗೆ ಒಂದು ಸಾಮಾನ್ಯವಾದ ಆತ್ಮಸ್ವರೂಪ ಚಿಂತನೆಯನ್ನು ನಾವು ಶ್ರದ್ಧೆಯಿಂದ ಮಾಡಿದ್ದೇವೆ. ಅದಕ್ಕೆ ಇವರು ವಾಯುಪುರಾಣ ಅಂತ ಹೇಳಿದ್ದು ಅದಕ್ಕೆ ಕಾರಣ. ಇಲ್ಲಿ ಹೋದರೆ ಎಲ್ಲೆಲ್ಲೋ ಹೋಗ್ತಿತ್ತು ವಿಷಯ. ವಾಯುಪುರಾಣದ ಚೌಕಟ್ಟಿನಲ್ಲಿ ನಾವು ಪ್ರಾಣಶಕ್ತಿಯ ಸ್ವರೂಪವನ್ನು ಯಥಾಶಕ್ತಿ ಅನುಸಂಧಾನ ಮಾಡಿದ್ದೇವೆ. ವಾಯು ಅನ್ನುವ ಶಬ್ದಕ್ಕೆ ಏನರ್ಥ? ವಾ ಅಂದರೆ ಜ್ಞಾನ ಅಂತ, ಆಯುಸ್ಸು ಅಂತ ಹೇಳಿದರೆ ಪ್ರಾಣಶಕ್ತಿ ಅಂದರೆ ಜೀವನ. ಈ ಜ್ಞಾನ ಮತ್ತು ಜೀವನ ಎರಡನ್ನೂ ಕೊಡುವ ದೇವನಾದ್ದರಿಂದ ಈ ವಾಯುವಿಗೆ ಅಂದರೆ ಪ್ರಾಣನಿಗೆ ವಾಯು ಅಂತ ಹೆಸರು. ನಿಜವಾಗಿ ಮುಖ್ಯ ವಾಯು ಅಂದರೆ ಪರಮಾತ್ಮ. ವಾಯವಾಯಾಹಿ ದರ್ಶತೆ ಮೇ ಸೋಮ ಅರಂಕೃತ ವಾಯೋ ಆಯಾಹಿ. ವಾಯೋ, ಓ ಭಗವಂತನೇ, ಆಯಾಹಿ ಬಾ ಅಂತ ದಿವಸ ದೇವರ ಪೂಜೆಗೆ ಹೋಗುವಾಗ ಮೊದಲು
ದೇವರ ಕೋಣೆಯ ಹೊರಗೊಂದು ಗಂಟೆ ಇರಬೇಕಂತೆ. ಆ ಗಂಟೆಯನ್ನು 3 ಸಲ ಶಬ್ದ ಮಾಡಬೇಕು. ಈಗ ಹಾಗೆ ಶಬ್ದ ಮಾಡಿದರೆ ಮನೆಯವರು ಬಳೆಯನ್ನು ಶಬ್ದ ಮಾಡ್ಕೊಂಡು ಬರ್ತಾರೆ, ಅದಕ್ಕೆ ಜಾಗ್ರತೆ. ಬೆಳಗ್ಗೆ ಎದ್ದು ಗಂಟೆ ಬಾರಿಸುವುದೆಲ್ಲ ನಿಂತೋಗಿದೆ. ಇಲ್ಲಿ ಹೋದ ದೇವರ ಕೋಣೆಯ ಹೊರಗೆ ಒಂದು ಗಂಟೆ 3 ಸಲ ಬಾರಿಸ್ಬೇಕು. ಬಾರಿಸಿ ಆಮೇಲೆ ವಾಯೋ ಆಯಾಹಿ ದರ್ಶತ ಅಂದರೆ ಜ್ಞಾನದಿಂದ ತತನಾದಂತಹ, ಜ್ಞಾನದ ವಿಸ್ತೃತ ಜ್ಞಾನವುಳ್ಳಂತಹ ಓ ವಾಯೋ ಆಯಾಹಿ ಬಾರಪ್ಪ ಅಂತ ಭಗವಂತನನ್ನು, ನಮಗೆ ಜ್ಞಾನವನ್ನು ಆಯುಷ್ಯವನ್ನೂ ಕೊಡ್ತಕ್ಕಂಥ ಓ ದೇವ ಬಾ. ಇಮೇ ಸೋಮ ಅಲಂಕೃತಾ, ಸೋಮ ಅಂದರೆ ಮನಸ್ಸು, ಚಂದ್ರನಿಂದ ಅಭಿಮನ್ಯಮಾನವಾದ ಮನಸ್ಸಿಗೆ ಸೋಮ. ಇಮೇ ಸೋಮಾಹ, ಈ ನನ್ನ ಮನಸ್ಸನ್ನು ಭಕ್ತಿ ಶ್ರದ್ಧೆಗಳಿಂದ ಅಲಂಕಾರ ಮಾಡಿಟ್ಟಿದ್ದೇನಪ್ಪ. ತೇಷಾಂ ಪಾಹಿ ಶ್ರುಧೀಹವಂ, ಇದನ್ನು ಈ ಮನಸ್ಸೆಂಬ ಸೋಮರಸವನ್ನು ಅಲಂಕೃತವಾದಂತಹ ಪಾತ್ರೆಯಲ್ಲಿ ಸೋಮರಸವನ್ನು ಹಾಕಿ ಕರೆದಾಗ ಹೇಗೆ ಬಂದು ಸೋಮರಸವನ್ನು ಸ್ವಾದಿಷ್ಟ ಮದಿಷ್ಟವಾದ ಸೋಮಧಾರೆಯನ್ನು ಪಾನ ಮಾಡ್ತೀಯೋ ಹಾಗೆ ಈ ಜ್ಞಾನಭಕ್ತಿ ಮತ್ತು ಶ್ರದ್ಧೆಯಿಂದ ಅಲಂಕೃತವಾದ ತನ್ನ ಮನಸ್ಸಿನ ಭಕ್ತಿ ರಸವನ್ನು ಪಾನ ಮಾಡಪ್ಪ. ತೇಷಾಂ ಪಾಹಿ, ಪಾಹಿ ಅಂದರೆ ಪಿಬ ಅಂತ ಅರ್ಥ. ಅದನ್ನು ಕುಡಿ. ಶ್ರುಧಿ ಹವಂ, ನಾನು ಮಾಡುವ ಸ್ತೋತ್ರವನ್ನು ಶ್ರವಣ ಮಾಡು ಅಂತ ದೇವರನ್ನು ಕರೆಯುವ ಮಂತ್ರ. ಆ ಮಂತ್ರವನ್ನು ಹೇಳಿಕೊಂಡು ನಾವು ದೇವರ ಕೋಣೆಗೆ ಪ್ರವೇಶ ಮಾಡ್ತೇವಲ್ವಾ. ಅದರಲ್ಲಿ ಹೇಗೆ ಭಗವಂತನು ವಾಯು ಅಂತ ಕರೆಸಿಕೊಳ್ತಾನೋ, ಭಗವಂತನ ದೂತನಾದ ರಾಮದೂತ ಅಂತ ನಾವು ಕರೆಯುವ ಈ ದೇವನೂ ಕೂಡ ವಾಯು ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾದವ. ಯಾಕಂದರೆ ನಮಗೆ ಜ್ಞಾನವನ್ನು ಕೊಡುವವ, ಆಯುಷ್ಯವನ್ನು ಕೊಡುವವ. ಆಯುಷ್ಯ ಅನ್ನೋದು ಮೂಲಭೂತವಾಗಿ ಶ್ವಾಸೋಚ್ಛ್ವಾಸದಲ್ಲಿ ನೆಲೆಗೊಂಡದ್ದು. ಆ ಶ್ವಾಸೋಚ್ಛ್ವಾಸದ ಮೂಲಕವಾಗಿ ಆಯುಷ್ಪ್ರದನಾದಂತಹ, ಜೊತೆಗೆ ತಾನು ಮಧ್ವರಾಗಿ ಅವತರಿಸಿ ಜ್ಞಾನಪ್ರದರಾದಂತಹ ಆ ಶಕ್ತಿಯನ್ನೇ ನಾವು ವಾಯು ಅಂತ ಕರೀತೇವೆ. ಅಂತಹ ವಾಯುದೇವರ ಯಥಾಶಕ್ತಿ ಪುರಾಣದ ಶ್ರವಣವನ್ನು ನಾವು ಮಾಡಿದ್ದೇವೆ. ಇದರಿಂದ ನಮ್ಮ ಗುರುಗಳ ಅಂತರ್ಯಾಮಿಯಾದ ಮಧ್ಯವತಿ ಗೋಪಾಲಕೃಷ್ಣ ಅನುಗ್ರಹ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.